ಬ್ರಹ್ಮಲೀನ ಸದ್ಗುರು ಸಾಧು ಎಚ್ಚರದಾರ್ಜಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಪಂಡಿತ್ ಪೀತಾಂಬರಜಿ ಮಹಾರಾಜರನ್ನು ರೊನ್ನಂದಿರದಲ್ಲಿ ಸ್ಥಾಪಿಸಿಕೊಂಡು ಗುರುತ್ವೇರ ಶ್ರೀಪಾದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಪಾಠದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶುದ್ಧಬ್ರಹ್ಮ ಪೀಠದ ಶುದ್ಧಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ದಂಡ ಪ್ರಣಾಮಗಳನ್ನು ಅರ್ಪಿಸಿ ಈ ಪಾಠದಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವ ಸಮಸ್ತ ಶುದ್ಧ ಬ್ರಹ್ಮರೇಶ ನಿಮ್ಮೆಲ್ಲರ ಆತ್ಮಚೇತನಕ್ಕೆನ್ನ ಶರಣಾರ್ಥಿ. ಶ್ರೀ ನಿಶ್ಚಲದಾರ್ಜಿಯವರು ರಚಿಸಿದಂತಹ ಗ್ರಂಥ ಶ್ರೀ ವಿಚಾರ ಸಾಗರದೊಳಗಿನ ತರಂಗ 4 ವಿಷಯಾಂಕ 180 ದೋಹಾ 101ರಲ್ಲಿ ಬರ್ತಕ್ಕಂತಹ ವಿಷಯ ಉತ್ತಮ ಅಧಿಕಾರಿಯಾದಂತಹ ತತ್ವದರ್ಶಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ವಿಷಯ ಆಭಾಸನ ಸಪ್ತ ಆವಸ್ಥೆಗಳು, ಆ ಸಪ್ತ ಆವಸ್ಥೆಗಳ ಪೈಕಿ ಈಗ ಮೂರನೇದಾದಂತಹ ವಿಕ್ಷೇಪ ಅಂತ ವಿಷಯವನ್ನ ಹೇಳ್ತಾ ಇದ್ದಾರೆ. ಆಭಾಸನು ಯಾವುದೇ ಸಾಧನೆ ಇಲ್ಲದೆ ಅಹಂ ಬ್ರಹ್ಮಾಸ್ಮಿ ಅಂದರೆ ಈಜುಬಾರದವನು ಬಾವಿಗೆ ಧುಮುಕಿದಂತಾಗುತ್ತದೆ. ಅದಕ್ಕೆ ಮೊದಲು ಈಜು ಕಲಿಯಬೇಕು, ನಂತರ ನೀರಿಗೆ ಧುಮುಕಬೇಕು. ಅದೇ ತರನಾಗಿ ಅಹಂ ಬ್ರಹ್ಮಾಸ್ಮಿ ಅನ್ಬೇಕಾದ್ರೆ ಆತ ಮೊದಲು ಸಾಧನೆಯನ್ನು ಮಾಡಬೇಕು. ಆ ಸಾಧನೆ ನಿನ್ನಲ್ಲಿ ಗಟ್ಟಿಗೊಂಡು ನೀನು ಅಹಂ ಬ್ರಹ್ಮಾಸ್ಮಿ ಅನ್ಬೇಕಾಗ್ತದ. ಅದಕ್ಕೆ ಮೊದಲು ಅಜ್ಞಾನ, ನಂತರ ಆವರಣ ದೋಷ, ಈ ಆವರಣ ದೋಷದೊಳಗ ಅಸತ್ವಾಪಾದಕ ದೋಷ, ಇನ್ನೊಂದು ಅಭಾನಾಪಾದಕ ಆವರಣಗಳನ್ನ ನಿವಾರಣೆ ಮಾಡಿಕೊಳ್ಳುವುದನ್ನ ತಿಳಿದುಕೊಳ್ಳಲಾಗಿದೆ. ಇವತ್ತೇನಂದ್ರೆ ವಿಕ್ಷೇಪ ಮತ್ತು ಭ್ರಾಂತಿ ಅಂದ್ರೆ ತನ್ನ ಸ್ವರೂಪದ ಬಗ್ಗೆ ಅರಿತುಕೊಳ್ಳದೇ ಇರುವುದು. ಹ್ಯಾಂಗಂದ್ರೆ ನಾಟಕದೊಳಗೆ ಒಂದು ಪಾತ್ರ ಮಾಡಿರ್ತೀವಿ. ಆ ನಾಟಕದ ಪಾತ್ರದಾಗ ಪಾತ್ರ ಮಾಡಿದ ಹೆಂಡತಿ ನಿಜವಾದ ಹೆಂಡತಿ ಅಲ್ಲ ಅಂತ ಗೊತ್ತದ. ಆದ್ರೂ ನಾಟಕ ಮುಗಿಯುವವರೆಗೂ ಇವಳು ನನ್ನ ಹೆಂಡತಿ ಅಂತ ಭ್ರಾಂತಿ ಆಗ್ಯದ. ಇಲ್ಲಿ ಏನ್ ನಡೆದದ? ಆಭಾಸನ ವ್ಯವಹಾರ ಇದನ್ನು ಸತ್ಯ ಅಂತ ತಿಳಿದ್ರೆ ದುಃಖ ಆಗ್ತದ. ರಾಮಾಯಣದಲ್ಲಿ ಸೀತಾ ಅಪಹರಣ ಆಯಿತು. ಆದ್ಮೇಲೆ ರಾಮ ಅರಣ್ಯದ ಮಧ್ಯದಲ್ಲಿ ಕುಳಿತು ಹಾಯ್ ಸೀತಾ ಹಾಯ್ ಸೀತಾ ಅಂತ ಅಳತಿರ್ತಾನ. ಗಿಡ ಮರಗಳಿಗೆ ತೆಟ್ಟಿ ಪಡ್ಕೊತಿರ್ತಾನ. ಕೈಲಾಸ ಪರ್ವತದಲ್ಲಿ ವಿಹಾರಕ್ಕಾಗಿ ಬಂದಂತ ಪಾರ್ವತಿ ಪರಮೇಶ್ವರಗ ಪಾರ್ವತಿ ಈ ರಾಮನ ಅಳುವುದು ಕೇಳ್ತದ. ಪಾರ್ವತಿ ಪರಮೇಶ್ವರನಿಗೆ ಕೇಳ್ತಾಳ, ಯಾರೋ ಅಳತಾರಲ್ಲ ಅಂದಾಗ ಯಾರೂ ಇಲ್ಲ, ಅದು ನಂದ ಅವತಾರ, ಅಲ್ಲಿ ರಾಮನ ಅವತಾರದಲ್ಲಿ ಅದೀನಿ, ಅಲ್ಲಿ ಅವನ ಹೆಂಡತಿ ಸೀತೆ ಅಪಹರಣವಾಗಿದೆ, ಆ ಅಗಲಿಕೆಯ ದುಃಖದಿಂದ ಅಳ್ತಾ ಇರ್ತಾನೆ ಅಂತ. ನಿನ್ನ ಅವತಾರ ಅಂದ್ರೆ ನೀನ್ ಯಾರು ಅನ್ನೋದು ಗೊತ್ತದೋ ಇಲ್ಲೋ? ನಿನ್ನದೇ ಅವತಾರ ಇದ್ದು ಅಳ್ತಾನ ಅಂದ್ರ ಅವ ನಿನ್ನ ಅವತಾರ ಹೌದು ಅಲ್ಲೋ ಅಂತ ನನಗೆ ಸಂಶಯ ಬರ್ಲಾಕತ್ಯಾರ ಅಂತ ಸೀತಾ ಪಾರ್ವತಿಗೆ. ಆಗ ಶಿವ ಅಂತಾನ, ಅವ ಅಳ್ಳಾಕತ್ತಿಲ್ಲ, ಬರೀ ನಾಟಕ ಮಾಡ್ಲಾಕತ್ಯಾನ ಅಂತ. ಆಗ ಪಾರ್ವತಿ ಅಂತಾಳ, ನಟನೆ ಇಷ್ಟೊಂದು ಭಾರಿ ಮಾಡ್ಲಾಕತ್ಯಾನಂದ್ರ ಮತ್ತಾನ ಇಲ್ಲ, ಅವ ಅಂತ ನಾನು ಪರೀಕ್ಷೆ ಮಾಡ್ತೀನಿ ಅಂತ ಭೂಲೋಕಕ್ಕೆ ಬಂದು ಸೀತೆಯ ರೂಪ ತಾಳಿ ರಾಮನ ಮುಂದೆ ನಿಂತಾಗ ರಾಮ ದಿಗ್ಭ್ರಮೆಗೊಂಡು, ಹೇ ತಾಯಿ ಜಗನ್ಮಾತೆ, ತಾವು ಕೃಪೆ ಮಾಡಿದ್ದು ಯಾಕೆ? ಇದು ನನ್ನ ಭಾಗ್ಯ ಅಂತ. ಆಗ ಸೀತಾ ಹೇಳ್ತಾಳ, ನೀನು ಅಳುತ್ತಿರುವ ಧ್ವನಿ ಕೇಳಿ ನನ್ನ ಮಗನಿಗೆ ಏಕೆ ಇಂಥ ಪರಿಸ್ಥಿತಿ ಬಂದೊದಗಿತು ಅಂತ ಬಂದಿಳಿದೆ ತಕ್ಷಣ ಅಂತಾಳ. ಅಂತನ
ಶ್ರೀರಾಮ, ಇಲ್ಲಮ್ಮ ತಾಯಿ, ನಾನು ನಿಜವಾಗಿ ಇದ್ದೇನೆ, ನಾನು ಪರಮಾತ್ಮನ ಅವತಾರ ಇದ್ದೇನೆ, ನಾನು ಅಳುತ್ತಿಲ್ಲ, ಅಷ್ಟಂತೆ ನಟಿಸುತ್ತಿದ್ದೇನೆ. ಯಾಕಂದ್ರೆ ಮೊದಲೇ ಶ್ರೀ ವಾಲ್ಮೀಕಿ ಮುನಿಗಳು ಬರೆದಿಟ್ಟಿದ್ದಾರೆ. ಆದ್ದರಿಂದ ನಾನು ವಾಲ್ಮೀಕಿ ಬರೆದಿಟ್ಟಂತ ರಾಮಾಯಣವನ್ನ ಸತ್ಯ ಮಾಡಬೇಕಾಗಿಲ್ಲ. ಆದ್ದರಿಂದ ನಾನು ಅಷ್ಟಂತೆ ನಟಿಸುತ್ತಿದ್ದೇನೆ ಅಂತ. ಯಾರಲ್ಲಿ ಲೌಕಿಕ ಜೀವನದ ಪ್ರಮಾಣ ನನಗೆ ವಿಸ್ಮೃತಿ ಇಲ್ಲ, ನಾನು ಪರಮಾತ್ಮನ ಅವತಾರವೇ ಅದೀನಿ ಅಂತಾನ. ಆಗ ಪಾರ್ವತಿ, ಹಾಗಾದ್ರೆ ಇಷ್ಟೊಂದು ಯಾಕೆ ಅಳ್ತಾ ಇದ್ದಿ ಅಂತ ಹೇಳ್ತಾಯಿ. ನಾನು ಹುಟ್ಟುವ ಮೊದಲೇ ವಾಲ್ಮೀಕಿ ರಾಮಾಯಣ ತುಳಸಿದಾಸರು ಬರೆದದ್ದೆಲ್ಲ ನಿಜ ಆಗಬೇಕಾಗ್ಯದ. ಇರದಿದ್ರೆ ಅವರು ಬರೆದಂತ ರಾಮಾಯಣ ಜನರ ಕಣ್ಣಿನಲ್ಲಿ ಸುಳ್ಳು ಅನ್ನಿಸ್ತದ. ಅದಕ್ಕೆ ಋಷಿಮುನಿಗಳು ಬರೆದಿಟ್ಟದ್ದನ್ನು ಬರೆದಿಟ್ಟಿದ್ದು ಹೇಳಿದ್ದು ಸತ್ಯ ಅನ್ನುವುದು ಗೊತ್ತಾಗಲಿ ಅಂತ ಹೇಳಿ ನಾನು ನಾಟಕ ಮಾಡ್ತಾ ಇದ್ದೇನೆ ಅಂತ. ಈ ಕಥೆ ಮೂಲಕ ನಮಗೆ ಏನ್ ತಿಳಿತದ ಅಂದ್ರ, ಅವತಾರಿ ಪುರುಷರಿಗೆ ಮತ್ತು ಬ್ರಹ್ಮಸ್ವರೂಪರಿಗೆ ಎಂಥ ದುಃಖದಲ್ಲಿದ್ದರೂ ಆ ದುಃಖದ ಬಾಧೆ ಅವರಿಗೆ ವಿಚಲಿತರನ್ನಾಗಿ ಮಾಡುವುದಿಲ್ಲ. ಅವರು ಸ್ಥಿತಪ್ರಜ್ಞರಾಗಿರ್ತಾರೆ. ಆಗ ಜನರ ಕಣ್ಣಿಗೆ ಹಾಗೆ ತೋರುವುದಕ್ಕಾಗಿ ಆ ರೀತಿಯ ನಾಟಕ ಮಾಡ್ತಿರ್ತಾರ. ಇದಕ್ಕೆ ಸಚ್ಚಿದಾನಂದ ಸ್ವರೂಪ ಚಿದ್ರೂಪರೂಪರಾಗಿರ್ತಾರ. ಅಂದ್ರೆ ಸುಖ ದುಃಖ ನೋವು ಇವು ಯಾವ ನನಗ ಅಲ್ಲ ಅನ್ನುವಂತ ಇರ್ತಾರ. ಅದೇ ಲೌಕಿಕ ಮನುಷ್ಯರಾದ ಅವನು ಇವೆಲ್ಲ ದುಃಖ ನನಗೆ ಅದಾವ ಅಂತ ತಿಳ್ಕೊಂಡು ದುಃಖ ಪಡ್ತಿರ್ತಾನೆ. ಇವನು ಕೂಟಸ್ಥನೆ. ಆಗ ತನ್ನ ಸ್ಥಿತ ನಿಜ ಸ್ವರೂಪವನ್ನು ಮರೆತಿರ್ತಾನ. ಮರೆತು ಆ ಪಾತ್ರವೇ ತಾನೆಂದು ತಿಳಿದು ಈ ಹೆಂಡತಿ ಇಲ್ಲಂದ್ರ, ಈ ಆಸ್ತಿ ಇಲ್ಲಂದ್ರ ನನಗೆ ಜೀವನಾನೇ ಇಲ್ಲ ಅನ್ನೋ ವಸ್ತು ಸತ್ಯ ಅಂತ ನಂಬಿರ್ತಾನೆ. ಅದಕ್ಕ ಏನಂತಾರ, ಭ್ರಾಂತಿ ಅಂತ. ಇವೆಲ್ಲ ನನ್ನವುಗಳಲ್ಲ, ನನಗೂ ಇವುಗಳಿಗೂ ಯಾವ ಸಂಬಂಧ ಇಲ್ಲ, ಇವೆಲ್ಲ ಒಂದು ದಿನ ನಶಿಸಿ ಹೋಗುವ ವಸ್ತು, ಶಾಶ್ವತ ಅಲ್ಲ, ಕೂಟಸ್ಥನೊಬ್ಬನೇ ಶಾಶ್ವತ ಮತ್ತು ಸತ್ಯ ಅಂತ ಗೊತ್ತಾದ್ರೆ ಅದೇ ಸಾಕ್ಷಿ ಚೇತನ ಸ್ವರೂಪ. ಹ್ಯಾಂಗ ರಾಮನನ್ನ ಮೊದಲು ಮಾಡಿಕೊಂಡು ಎಲ್ಲ ಪಾತ್ರದ ಹೇಗೆ ಅಂತ ಕರಾರು ಒಕ್ಕಾಗಿ ಬರೆದಾನೋ ಹಾಗೆ ನಮಗೂ ಆ ಬ್ರಹ್ಮ ಬರೆದಿರ್ತಾನೆ. ಮುಂಜಾನೆ ಎದ್ದಿಂದ ಏನೇನು ಮಾಡಬೇಕು, ಏನನ್ನ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ನಿದ್ರೆಗೆ ಹೋಗಬೇಕು ಎಲ್ಲ ಬರೆದಿರ್ತಾನೆ. ಆದ್ರೆ ನಮ್ಮ ಅರಿವಿಗೆ ಬಂದಿಲ್ಲ. ಮುಂದಿನ ಕ್ಷಣ ಏನೂ ಗೊತ್ತಿಲ್ಲ. ಹೀಗಾಗಿ ರಾಮನೇ ಅತ್ತಂಗೆ ಕಾಣ್ತದೆ. ಆದ್ರೆ ರಾಮ ಅಳುವುದು ನಿಜ ಅಲ್ಲ, ಅದು ನಾಟಕ. ಯಾಕಂದ್ರ ಅವನಿಗೆ ರಾಮನಿಗೆ ಅದರ ಅರಿವಿತ್ತು. ಆದ್ರೆ ನಮಗ ನಮ್ಮ ಸ್ವರೂಪ ಸ್ಮೃತಿ ಆಗಿದ್ರಿಂದ ಅಳ್ತೀವಿ. ಯಾಕಂದ್ರ ಅವ ನಮ್ಮದನ್ನ ಹೀಗೆ ಬರ್ದಾನ, ಅವ ಬರ್ದಂಗನೆ ನಾವು ತಿಳಿತೀವಿ. ಗಮನಾಗಮನ, ಜನನ ಮರಣ, ಸುಖ ದುಃಖ, ಪಾಪ ಪುಣ್ಯ ಇವೆಲ್ಲ ಕೂಟಸ್ಥನಿಗೆ ಇಲ್ಲ. ಆಗ ಇದ್ದಂಗ ತೋರ್ತಾವ ಅಂತ ವೇದಗಳಿಗೆ ಹೇಳ್ತಾವ. ವೇದ ಮೂರ್ತಿಗೆ ಗೊತ್ತಾದ ಅಂದ್ರೆ ನಮ್ಮ ಸುಮ್ಮ ಮಾಡ್ತಾನ, ನಿಜವಾಗಿ ಅಳುವುದಿಲ್ಲ ಅಂತ ಪರಮಾತ್ಮ ಪಾರ್ವತಿ ಹೇಳಿದ್ದ. ಇಲ್ಲಿವರೆಗೆ ಅಜ್ಞಾನ ಆವರಣ ವಿಕ್ಷೇಪಗಳಾದವು. ಇನ್ನ ಭ್ರಾಂತಿ ವಿಕ್ಷೇಪಗಳ ಬಗ್ಗೆ ವಿಕ್ಷೇಪ ಅಂದರೆ ಭ್ರಾಂತಿ. ಕೂಟಸ್ಥನಲ್ಲಿ ಇಲ್ಲ, ಗಮನಾಗಮನ ಇದ್ದಂಗ ತೋರ್ತದ. ಇಹಲೋಕ ಪರಲೋಕ ಎರಡದಾವ. ಆಭಾಸನ ವ್ಯವಹಾರ ಏನ್ ನಡೆದದ ಅದೆಲ್ಲ ಕೂಟಸ್ಥನಲ್ಲಿ ನಡೆದದ ಅಂತ ತೋರ್ಲಕತ್ಯದ. ವಿಕ್ಷೇಪ ದೋಷದೊಳಗ 3 ಅರ್ಥ ಅದ. ಒಂದು ಅಜ್ಞಾನ, ಇನ್ನೊಂದು ಚಂಚಲತೆ ಮನದೋಷ, ಮೂರನೇದು ವಿಕ್ಷೇಪ ಶಕ್ತಿ. ಈ ವಿಕ್ಷೇಪ ಶಕ್ತಿ ಅಥವಾ ಭ್ರಾಂತಿ ಜೀವಾಭಾಸನೆಗೆ ಕರ್ತೃತ್ವ ಭೋಕ್ತೃತ್ವ ಎರಡೂ ಅದಾವ. ಹಿಂದಿನ ಜನ್ಮದ ಕರ್ಮದ ಫಲ ಭೋಗಗಳನ್ನು ಭೋಗಿಸಲು ಉಣ್ಣಲಿಕ್ಕೆ ಒಂದು ಶರೀರ ತಗೊಂಡು ಬಂದಾನ. ಮತ್ತೆ ಈ ಶರೀರದಿಂದ
ಕೊಟ್ಟಿರ್ತಾನ. ಅನ್ನ ತಿನ್ನೋದು ಬಿಟ್ಟು ಮಾಂಸ ತಿನ್ನುವ ಕೆಲಸ ಮಾಡಿದ್ರೆ ಹಂಗಾದ್ರೆ ನಿನಗೆ ಅದೇ ಮಾಂಸ ತಿನ್ನುವ ಜನ್ಮನೇ ಕೊಡ್ತೀನಿ ಬಾ ಅಂತೇಳಿ ಬೆಟ್ಟ, ನಾಯಿ, ಹುಲಿ, ಚಿರತೆ ಜನ್ಮಕ್ಕ ಹಾಕಿ ಅನ್ನ ತಿನ್ನು ಪವಿತ್ರ ಜನ್ಮ ಕೊಟ್ಟೀನಿ. ಅದನ್ನ ಬಿಟ್ಟು ಅನ್ಯಾಯವಾಗಿ ಆಸೆಗೆ ಬಿಟ್ಟು ಸಗಣಿ ತಿಂತೀನಿ ಅಂದ್ರೆ ತಿನ್ನು, ನೀನು ಅದಕ್ಕೆ ಯೋಗ್ಯ ಅಂತ ಹಂದಿ, ನಾಯಿ, ಕೋಳಿ ಏನೇನೋ ಆಗಿರ್ತಾನೆ. ಅದಕ್ಕೆ ದೇವರು ಕೊಟ್ಟು ನೋಡ್ತಾನ. ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದಿದ್ರೆ ನಮ್ಗೆ ಹೀನ ಯೋನಿ ಕಟ್ಟಿಟ್ಟದ್ದು. ಸಾಧು ಪ್ರಾಣಿ ಅಥವಾ ಮನುಷ್ಯನಾದ್ರೆ ಅವನ ನಿಶ್ಚಿತ ನಿರ್ಗತಿಕ ಸ್ಥಿತಿಯೊಳಗಿದ್ದರೆ ಕರುಣಾಳುಗಳು ಏನ್ ಮಾಡ್ತಾನ, ಯಾರಾದ್ರೂ ಒಂದು ತುತ್ತು ಅನ್ನ ನೀರು ಕೊಟ್ಟು ಸೊರಗುತ್ತಾರೆ, ಸಹಾನುಭೂತಿ ತೋರಿಸ್ತಾರೆ. ಆದರೆ ಕಾಡು ಮೃಗ ಅಥವಾ ಅದಂಥ ಮನುಷ್ಯನಿಗೆ ಅವರ ಕೊನೆಗಾಲದಲ್ಲಿ ಸಹಾಯ ಮಾಡುವುದಿಲ್ಲ, ಭೇಟಿಯಾಡಲು ಶಕ್ತಿ ಇಲ್ಲ. ಈಗ ಅನ್ನ ನೀರಿಲ್ಲದೆ ನರಳುತ್ತಾ ತನ್ನ ಗತಕಾಲದ ಕಾರ್ಯ ನೆನಪುಗಳೊಂದಿಗೆ ಸಾಯಬೇಕಂತ ಇದು ಕರ್ಮ ಸಿದ್ಧಾಂತ. ಜನನ ಮರಣ, ಸುಖ ದುಃಖ, ಪಾಪ ಪುಣ್ಯ ಇವೆಲ್ಲ ಸೇರಿದ್ದಕ್ಕೇ ಸಂಸಾರ ಅಂತ. ಇಂಥ ಸಂಸಾರ ಮಿಥ್ಯ ಅದ, ನಿರಂತರವಾಗಿ ಇದ್ದಂಗೆ ಇರುವುದಿಲ್ಲ, ಪರಿವರ್ತನೆ ಆಗ್ತದ. ಇದು ಜಗದ ನಿಯಮ. ಸಮುದ್ರದಲ್ಲಿ ಹುಟ್ಟಿದ ತೆರೆಗಳು ಸಮುದ್ರದಲ್ಲೇ ತೇಲಿ ಸಮುದ್ರದಲ್ಲೇ ಲೀನ ಆಗ್ತಾವ. ಅದರಂಗ ಗಣಪತಿಯನ್ನು ಮಾಡಿದ್ದು ಬಂಗಾರವೇ, ಇಲಿಯನ್ನು ಮಾಡಿದ್ದು ಬಂಗಾರತೆ. ಅಥವಾ ಮೃತ್ತಿಕೆಯ ಗಣಪತಿಯು ಮುತ್ತಿಕೆಯಿಂದ ಮಾಡಿದ್ದನು ಗಣಪತಿನೇ, ಇಲಿಯಿಂದ ಮುತ್ತಿಕೆಯಿಂದಲೇ ಇಲಿಯನ್ನು ಮಾಡ್ತಾನೆ. ಬಂಗಾರದಲ್ಲೇ ಲೀನ ಆಗಬೇಕು, ಇಲಿನೂ ಬಂಗಾರದ್ದಾದ್ರೆ ಅಲ್ಲಿ ಬಂಗಾರದಲ್ಲೇ ಲೀನ, ಮುತ್ತಿಕೆ ಆಗಿದ್ರೆ ಮುತ್ತಿಕೆಯಲ್ಲೇ ಲೀನ ಆಗಬೇಕು. ಹಂಗ ಚಿರಾಭಾಸನು ಕೊನೆಗೆ ಪಂಚಭೂತಗಳಲ್ಲಿ ಲೀನ ಆಗಬೇಕು. ಅಂದರೆ ಪಂಚಭೂತಗಳಿಗೆ ಅಧಿಷ್ಠಾನನಾದ ಬ್ರಹ್ಮನಲ್ಲೇ ಬ್ರಹ್ಮ ಸ್ವರೂಪಿಗಳ ಆಗಿ ಸೇರ್ತಾರೆ. ಹಾಗೆ ಸರಿತಾ ಪುನರಪಿ ಜನನಂ ಪುನರಪಿ ಮರಣಂ, ಇದಕ್ಕ ಕೊನೆ ಎಂಬುದಿಲ್ಲ. ಯಾರು ಜ್ಞಾನಿಗಳಾಗಿದ್ದವರು ಅದನ್ನು ಕೊನೆ ಮಾಡಿಕೊಳ್ತಾರ. ಜ್ಞಾನಿಗಳು ಅದರಲ್ಲಿಯೂ ಜಗಬಂಡ ಅಜ್ಞಾನಿಗಳು ಅದರಲ್ಲಿಯೂ ಜಗಬಂಡ ಅಜ್ಞಾನಿಗಳಿದ್ರ ಅವರು ಇದರ ಬಗ್ಗೆ ವಿಚಾರ ಮಾಡೋದಿಲ್ಲ. ಪಾಲಿಗೆ ಬಂದಂತೆ ಒಂದು ಸುಖಿಯಾಗಿರ್ತಾರ. ಪುಣ್ಯ ಮಾಡೋದಿದ್ರೆ ಜ್ಞಾನಿಗಳ ಆಗದಿದ್ರೆ ಈ ಹುಟ್ಟು ಸಾವುಗಳ ಈ ಭೋಚಕ್ರದಿಂದ ಕಳಿಸಿಕೊಳ್ಳುವ ಕುರಿತು ಒಂದು ಕಥೆ ಬರ್ತದೆ. ಒಂದು ಊರಿನಲ್ಲಿ ಒಂದು ದೊಡ್ಡ ಕೋಟೆ ಇತ್ತು. ಆ ಕೋಟೆಯಿಂದ ಹೊರಗೆ ಹೋಗಲಿಕ್ಕೆ ಒಂದೇ ಬಾಗಿಲು. ಅದಕ್ಕೆ ಮುಕ್ತ ದ್ವಾರ ಅಂತ ಹೆಸರಿತ್ತು. ಆ ಕೋಟೆಯ ಒಳಗೆ ಹೋಗುವ ಬಾಗಿಲು ಎಲ್ಲಿದೆ ಅಂತ ಕೇಳಿದ್ರೆ 4-6 ಕಿಲೋಮೀಟರ್ ದೂರ ಇತ್ತು. ಬಾಗಿಲಿಗೆ ಹೋಗುವ ಮಾರ್ಗ ತೋರಿಸಿದ್ರು ಆ ಕುರುಡನಿಗೆ. ಹೆಂಗಂದ್ರ, ಈ ಗಾಡಿ ಹಿಡ್ಕೊಂಡೆ ನೀನು ಹೋಗಪ್ಪ, ಎಲ್ಲಿ ಒಂದು ಬಾಗಿಲು ಬರ್ತದ ಅದೇ ಬಾಗಿಲಿಂದ ನೀನು ಹೊರಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆತ ಆ ಬಾಗಿಲು ಹಿಡ್ಕೊಂಡೆ ಗಾಡಿ ಸೌರ್ಕೋಂತ ಹೋಗ್ತಿರ್ತಾನ. ಅವನಲ್ಲಿ ಒಂದು ದೋಷ ಇರ್ತದ. ಏನು ಅಂದ್ರೆ ಅವನಿಗೆ ಹುರುಕಾಗಿ ಕೈಗಳಿಗೆಲ್ಲ ಹುರುಕಾಗಿರ್ತದ. ಆಗಾಗ ಆ ಕೈಗಳು ಹಿಂಡಿ ಬಿಟ್ಟು ತುರುಸಿಕೊಳ್ಳುವಂತ ಒಂದು ಚಟ ಇರ್ತದೆ. ಹಾಗೆ ಆತ ಗಾಡಿ ಹಿಡ್ಕೊಂಡು ಹೋಗ್ತಾನ. ಇನ್ನೇನು ಬಾಗಿಲು ಸಮೀಪ ಬಂದಿರ್ತದ. ಅವಾಗ ಅವನ ಹುರುಕಿನ ತಿಂಡಿ ಬಿಡ್ಲಿಕ್ಕೆ ಶುರು ಆಗ್ತದ. ಆ ಗಾಡಿ ಬಿಟ್ಟು ಕೈಗಳನ್ನು ತುರಿಸುವಳಿಕ್ಕೆ ಶುರು ಮಾಡ್ತದೆ. ಆಗ ಕಾಲುಗಳು ಏನ್ ಮಾಡ್ತಿರ್ತಾವ, ಹಾಗೆ ಚಲಿಸ್ತಿರ್ತಾವ. ಆ ತುರಿಸುವ ಸಮಯದೊಳಗೆ ಬಾಗಿಲ ದಾಟಿ ಮುಂದೆ ಹೋಗ್ಬಿಡ್ತದೆ. ಮುಂದೆ ಏನಾಗ್ತದ, ಆ ಬಾಗಿಲು ತಪ್ಪಿಸಿಕೊಳ್ತಾನ. ಮುಂದೆ ಮತ್ತೆ ಆ ಕೋಟೆ ಗೋಡೆಯನ್ನು ಸುತ್ತಬೇಕು. ಇದರ ಅರ್ಥ ಏನಂತಂದ್ರೆ, ಯಾವಾಗ ಪುಣ್ಯ ಮಾಡಿರ್ತೀವಿ, ಪುಣ್ಯ ಮಾಡಿದ್ರೆ ಮಾತ್ರ ನಾವು ಈ ಭವಚಕ್ರದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕರ್ಮವನ್ನೇ ಮಾಡ್ಕೊಂತಿರ್ತೀವಂದ್ರೆ ಆ ಹುರುಕ ಹತ್ರ ಹ್ಯಾಂಗ ನಾವು
ಹೇಳ್ತಾ ಈ ಒಂದು ಆಭಾಸನ ಸಪ್ತ ಆವಸ್ಥೆಗಳ ಸ್ಥಿತಿಯೊಳಗೆ ಬರ್ತಕ್ಕಂಥ ವಿಕ್ಷೇಪ ಅಥವಾ ಭ್ರಾಂತಿ ಅಂತಕ್ಕಂಥ ವಿಷಯವನ್ನ ನಮಗೆಲ್ಲ ಗುರುಗಳು ಇನ್ನೊಂದು ಕಥೆಯನ್ನು ಹೇಳಿದ್ರು. ಅದು ಕಥಾ ಸ್ವಾರಸ್ಯ ಅಂತಕ್ಕಂಥದ್ದು. ಆ ಕಥೆ ಹ್ಯಾಂಗಿರ್ತಕ್ಕಂಥ ತಾವೆಲ್ಲ ನಿನ್ನಿಂದ ಎಷ್ಟು ಕೇಳ್ತೀರಿ. ಅದಕ್ಕೆ ಈ ಆಭಾಸನ ಸಪ್ತಾವಸ್ಥೆಯಲ್ಲಿ ಬರ್ತಕ್ಕಂಥ ಅಜ್ಞಾನ, ಆವರಣ ಮತ್ತು ವಿಕ್ಷೇಪ ಅಥವಾ ಭ್ರಾಂತಿ ಅಂತಕ್ಕಂಥ ವಿಷಯವನ್ನ ಸದ್ಗುರು ನಮಗೆಲ್ಲ ನಿನ್ನೆ ಈಶ್ವತ್ತು ಅಂತ ಹೇಳುವ ಮುಖ್ಯಾಂಶಗಳನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ಈ ಒಂದು ವಿಷಯಕ್ಕೆ ವಿರಾಮ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಜಾಲಮಿತಿಗಳು ಗುರುಗಳು ನಿನ್ನೆ ಮಾಡಿದ ಪಾಠದ ಸಾರಾಂಶ ಆಭಾಸದ ಅಜ್ಞಾನ, ಆವರಣ ಮತ್ತು ವಿಕ್ಷೇಪ ಶಕ್ತಿ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನ ನಮಗೆಲ್ಲ ಮನನ ಮಾಡಿಕೊಟ್ರು. ಅವರಿಗೆ ಪೂರ್ವಕವಾದಂಥ ಅಭಿನಂದನೆಗಳು. ಈಗ ನಾರದ್ ನಂಬರ್ ಮಾಡ್ತೀರಾ? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಪ್ರಾರಂಭದಲ್ಲಿ ಶುದ್ಧ ಬ್ರಹ್ಮಜ್ಞಾನ ಕರ್ತೃಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸ್ತಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರ್ಸಿಯವರನ್ನು ಎಲ್ಲ ಹೃನ್ಮನದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಅಖಿಲ ಬ್ರಹ್ಮಾಂಡ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃಗಳಾದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಅದರಂತೆ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಗಳಲ್ಲಿ ತ್ರಿಕರಣಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ದಿನಾಂಕ 14/3/2024 ಸದ್ಗುರುಗಳು ನಮಗೆ ಬೋಧಿಸಿದ ಬೋಧನೆಯ ಸಾರಾಂಶವನ್ನು ನೋಡೋಣ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ತಿಯವರ ಕೃತಿ 4ನೆಯ ತರಂಗ 31ನೆಯ ದೋಹ ವಿಷಯಾಂಕ 115 ಮುಮುಕ್ಷುವಿನ ಭ್ರಾಂತಿಜನ್ಯ ಮೋಕ್ಷಾಪೇಕ್ಷೆ. ಉತ್ತಮ ಅಧಿಕಾರಿಯಾದ ಈ ತತ್ವದೃಷ್ಟಿಯು ಮೋಕ್ಷದ ಅಪೇಕ್ಷೆಯಾಗಿ ಮೋಕ್ಷವನ್ನ ಹೊಂದಬೇಕು ಅನ್ನುವ ಒಂದು ಉತ್ಕಟ ಇಚ್ಛೆಯುಳ್ಳವರಾಗಿ ಸರ್ವ ದುಃಖ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿಯನ್ನ ಪಡೆಯುವ ಉಪಾಯವನ್ನ ಗುರುಗಳಲ್ಲಿ ಕೇಳ್ತಾ ಇದ್ದಾನೆ. ಅದಕ್ಕಾಗಿ ನಮ್ಗೆ ಕರ್ಮ ಉಪಾಸನೆಗಳನ್ನು ಹೇಳ್ಬೇಡ್ರಿ. ಈಗಾಗಲೇ ನಾವು ಸಾಕಷ್ಟು ಕರ್ಮ ಉಪಾಸನೆಗಳನ್ನ ಮಾಡಿ ಬಂದಿದ್ದೀವಿ. ಅವುಗಳಿಂದ ಮೋಕ್ಷ ಆಗದೆ ಇನ್ನು ಹೆಚ್ಚಿನ ದುಃಖನೇ ನಮಗ ದೊರೆತೈತಿ. ಆದ್ದರಿಂದ ಮೋಕ್ಷ ಪಡೆಯುವ ಸಾಧನವಾದ ಜ್ಞಾನ ಒಂದನ್ನೇ ನೀಡ್ರಿ. ಕೇವಲ ನೆನಪು ಮಾತ್ರದಿಂದನೇ ಈ ಸರ್ವ ದುಃಖ ನಿವೃತ್ತಿ ಆಗಬೇಕು ಮತ್ತು ಪರಮಾನಂದ ಪ್ರಾಪ್ತಿ ಆಗಬೇಕು. ಯಾವಾಗ ನಾವು ನೆನಪಿನಿಂದ ವಿಮುಖರಾದಾಗ ಬಂಧನಕ್ಕೆ ಒಳಗಾಗಬೇಕು. ಅಂತಹ ಅರಿವಿನ ಸ್ಥಿತಿಯೊಳಗ ಪಡೆಯುವ ದಿವ್ಯ ಜ್ಞಾನವನ್ನ ನಮ್ಗೆ ಕರುಣಿಸ್ರಿ. ಅದಕ್ಕೆ 31ನೇ ದೋಹಾದೊಳಗ ಗುರುಗಳು ಹೀಗೆ ಉಪದೇಶ ಮಾಡ್ತಾ ಇದ್ದಾರೆ. ನಿನ್ನ ಬೇಡಿಕೆ ಸರಿಯಾದದ್ದೇ ಆಗೈತಿ, ಆದ್ರ ಅದು ಭ್ರಾಂತಿಜನ್ಯ ಆಗೈತಿ. ಅದು ಅಜ್ಞಾನದಿಂದ ಕೂಡೈತಿ. ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ಪಡೆಯಕ ತನ್ನ ನಿಜ ಸ್ವರೂಪವನ್ನು ತಿಳಿಯುವುದಕ್ಕಾಗಿ ಅದನ್ನು ಬಯತಾನ. ತನ್ನನ್ನು ತಾನೇ ಹುಡುಕುತ್ತಿದ್ದಾನ. ಅಂದ್ರ ತತ್ವದೃಷ್ಟಿಯು ತತ್ವದೃಷ್ಟಿಯನ್ನೇ ಹುಡುಕ್ತಾ ಇದ್ದಾನ. ನೀನು ಯಾವುದು ಅಲ್ಲವೋ ಅದನ್ನ ನೀನು ಅಂತೇಳಿ ತಿಳಿದಿದ್ದಿ. ನೀನು ಯಾವುದು ಇದೆಯೋ ಅದನ್ನ ಮರ್ತಿದ್ದಿ. ನೀನೇ ಪರಮಾನಂದ ಸ್ವರೂಪನಾಗಿದ್ದಿ, ಮೋಕ್ಷ ಸ್ವರೂಪನೇ ಆಗಿದ್ದಿ. ಸ್ವಲ್ಪವೂ ದುಃಖ ನಿನ್ನಲ್ಲಿ ಇಲ್ಲ. ಮೋಕ್ಷ ಸ್ವರೂಪನೇ ಆಗಿ ನಿನ್ನ ಸ್ವರೂಪವನ್ನ ನೀನು ಮರ್ತಿದ್ದಿ. ನೀನಲ್ಲದ ಈ ದೇಹವನ್ನ ನೀನು ಅಂತ ತಿಳಿದು ಅದರಲ್ಲಿಯೇ ಅಹಂಕಾರ ಮಮಕಾರವುಳ್ಳವನಾಗಿ ಆ
ದೇಹವೇ ನಾನು ಎಂಬ ಭ್ರಾಂತಿಗೆ ಒಳಗಾಗಿದ್ದಿ. ನಿನಗೆ ಸಂಸಾರ ಭ್ರಾಂತಿಯಾಗೈತಿ. ತನ್ನಿಂದ ಭಿನ್ನವಾಗಿದ್ದು ಬೇರೆ ದೇಶದಲ್ಲಿ ಇದ್ದದ್ದನ್ನ ತಿಳಿಸಿಕೊಟ್ರ ಅದು ಅಪ್ರಾಪ್ತ ಪ್ರಾಪ್ತಿ ಆಗ್ತತಿ, ಅಪ್ರಾಪ್ತಿ ರೂಪ ಪ್ರಾಪ್ತಿ ಆಗ್ತತಿ. ತನ್ನಲ್ಲೇ ಇದ್ದು ತನ್ನ ಸ್ವರೂಪವೇ ಆಗಿರುವುದನ್ನ ತಿಳಿಸಿಕೊಟ್ಟದ್ದು ಅದು ಪ್ರಾಪ್ತ ರೂಪ ಪ್ರಾಪ್ತಿ ಆಗ್ತತಿ. ನಾವು ಯಾವಾಗಲೂ ಮುಕ್ತರೇ ಅದೀವಿ. ನಾವು ಬಂಧನದಲ್ಲಿದ್ದೇವೆ ಅಂತೇಳಿ ನಮಗ ಭ್ರಾಂತಿ ಆಗೈತಿ. ಇಲ್ಲದ ಬಂಧನವನ್ನ ಐತಿ ಅಂತ ಹೇಳಿ ತಿಳಿದು ದುಃಖಕ್ಕೆ ಒಳಗಾಗೀವಿ. ಒಬ್ಬ 10 ಕತ್ತೆಗಳನ್ನ ಖರೀದಿಸ್ತಾನ. ಅವನ್ನ ತೆಗೆದುಕೊಂಡು ಬರುವಾಗ ಮಾರ್ಗ ಮಧ್ಯದಲ್ಲಿಯೇ ರಾತ್ರಿ ಆಗ್ತದೆ. ಆಗ ಅಲ್ಲಿಯೇ ಇದ್ದ ಒಂದು ಹೊಲದೊಳಗ ಆ ಕತ್ತೆಗಳನ್ನ ಕಟ್ತಾನ. ಕಟ್ಟು ಮುಂದ 9 ಕತ್ತೆಗಳನ್ನ ಕಟ್ತಾನ. ಅದರ ಕೊನೆಗ 10ನೇ ಕತ್ತೆಯನ್ನು ಕಟ್ಟಾಕ ಹಗ್ಗ ಸಾಕಾಗುದಿಲ್ಲ. ಅದಕ್ಕ ಅದನ್ನ ಹಂಗ ಕಟ್ಟಿದಂಗ ಮಾಡಿರ್ತಾನ. ಮರುದಿನ ಎದ್ದು ತನ್ನ ಊರಿಗೆ ಹೋಗಾಕ ಆ ಕಟ್ಟಿದ್ದ ಕತ್ತೆಗಳನ್ನ ಬಿಟ್ಟಾಗ ಆ 10ನೇ ಕತ್ತಿಗೆ ಹಗ್ಗವನ್ನ ಕಟ್ಟದೇ ಇದ್ರು ಅದು ಮುಂದಕ್ಕೆ ಚಲಿಸ್ತಾ ಅಲ್ಲೇ ನಿಂತಿರುತ್ತೆ. ಯಾಕಂದ್ರ ಅದಕ್ಕೆ ಕಟ್ಟ್ಯಾಳ ಅಂತೇಳಿ ಭ್ರಮ ಆಗಿರುತ್ತೆ. ಉಳಿದ ಕತ್ತೆಗಳಂತೆ ತನ್ನನ್ನು ಕಟ್ಟ್ಯಾಳ ಅಂತೇಳಿ ಭ್ರಾಂತಿಯಿಂದ ಅದು ಚಲಿಸುವುದಿಲ್ಲ. ಆಗ ಅದನ್ನ ಹಗ್ಗವನ್ನ ಬಿಚ್ಚಿದಂತೆ ಮಾಡಿದಾಗ ಅದು ಮುಂದೆ ನಡೀತದೆ. ಕಟ್ಟಿದ ಹಗ್ಗವನ್ನ ಬಿಚ್ಚಿದಂತೆ ಮಾಡಿದ. ಹಗ್ಗದಿಂದ ತನ್ನನ್ನು ಕಟ್ಟಿದಾರ ಎಂಬ ಭ್ರಮೆ ಆ ಕತ್ತೆಯಾಗಿತ್ತು. ಈ ಭ್ರಮೆಯ ನಿವಾರಣೆಗಾಗಿ ಗುರುನಾಥ ಆದವನು ಇಲ್ಲದ ಹಗ್ಗವನ್ನ ಬಿಚ್ಚಿದಂತೆ ನಾಟಕ ಮಾಡ್ತಾನ. ಗುರುವಾದವನು ಇಲ್ಲದ ಬಂಧವನ್ನ ಬಿಡಿಸಿದಂತೆ ನಾಟಕ ಮಾಡ್ತಾನ. ಇಲ್ಲಿ ಪಡೆಯುವುದು ಏನೂ ಇಲ್ಲ, ಕಳೆದುಕೊಳ್ಳುವುದು ಏನೂ ಇಲ್ಲ. ಅಲ್ಲಿ ತಿಳಿಯುವುದು ಮಾತ್ರ ಐತಿ. ಈ ಇಲ್ಲದ ಬಂಧನದ ಒಂದು ಬಿಡುಗಡೆ ತಿಳಿಯುವುದರಿಂದ ಮಾತ್ರ ಸಾಧ್ಯಕತೆ. ಇಲ್ಲದನ್ನ ಪಡೆಯುವುದು ಅಪ್ರಾಪ್ತ ರೂಪ ಪ್ರಾಪ್ತಿಯಾಗೈತಿ. ಇಲ್ಲಿ ನನ್ನಲ್ಲಿರುವ ಮೋಕ್ಷವನ್ನ ತಿಳಿಸಿಕೊಡ್ತಾ ಇದ್ದಾರೆ, ಅರಿವಿಗೆ ತಂದು ಕೊಡ್ತಾ ಇದ್ದಾರೆ. ಇದು ಪ್ರಾಪ್ತ ರೂಪ ಪ್ರಾಪ್ತಿಯಾಗೈತಿ. ತಿಳಿಯದೇ ಇರುವುದನ್ನ ತಿಳಿಸಿಕೊಡುವ ಸದ್ಗುರು ಬ್ರಹ್ಮದಲ್ಲಿರುವ ಪ್ರಕೃತಿಯ ಸತ್ವಗುಣ, ರಜೋಗುಣ, ತಮಗುಣ ಎಂಬ ಈ 3 ಪದವಿನ ಹಗ್ಗ ಜೀವಾತ್ಮನ ಕಟ್ಟಿ ಹಾಕೈತಿ. ಇಲ್ಲದ ಬಂಧನವನ್ನ ಐತಿ ಅಂತ ಹೇಳಿ ತಿಳಿದಿರೋದನ್ನ ಭ್ರಾಂತಿಯಾಗೈತಿ. ಹೆಂಡತಿಯನ್ನ ಹೆಂಡತಿಯಾಗಿ ನೋಡಿದ್ರ ಅದು ಬ್ರಹ್ಮಜ್ಞಾನ. ಹೆಂಡತಿಯನ್ನ ಬ್ರಹ್ಮನನ್ನಾಗಿ ನೋಡಿದ್ರ ಅದು ಬ್ರಹ್ಮಜ್ಞಾನ. ಗಂಡನನ್ನಾಗಿ ನೋಡಿದ್ರ ಅದು ಬ್ರಹ್ಮಜ್ಞಾನ. ಗಂಡನಲ್ಲಿ ಬ್ರಹ್ಮನನ್ನೇ ನೋಡಿದ್ರ ಅದು ಬ್ರಹ್ಮಜ್ಞಾನ. ಹಿಂಗ ಎತ್ತ ನೋಡಿದರತ್ತ ಬ್ರಹ್ಮನನ್ನೇ ಕಾಣಬೇಕು. ಎತ್ತ ನೋಡಿದರತ್ತ ನೀನೇ ದೇವ, ಸಕಲ ವಿಸ್ತಾರದರೂ ನೀನೇ ದೇವ. ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ ಅಂತ ಹೇಳಿ ಬಸವಣ್ಣನವರು ಹೇಳಿದಂತೆ ಎಲ್ಲೆಲ್ಲಿಯೂ ಆ ಬ್ರಹ್ಮನನ್ನೇ ಕಾಣಬೇಕು. ಎಲ್ಲರಲ್ಲಿಯೂ ಆ ಬ್ರಹ್ಮನನ್ನೇ ಕಾಣಬೇಕು. ಬ್ರಹ್ಮಮಯವಾಗಿ ನೋಡಿದಾಗ ಅಲ್ಲಿ ಪರಮಾನಂದನೇ ಇರ್ತತಿ. ನಾವು ಪರಮಾತ್ಮ ಸ್ವರೂಪರಾಗಿಯೇ ಪರಮಾತ್ಮನನ್ನು ನೋಡಬೇಕು. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಎಂಬ ದೃಷ್ಟಿ ನಮ್ಮದಾಗಬೇಕು. ಇಂತಹ ಅಖಂಡ ಬ್ರಹ್ಮ ಸ್ವರೂಪವನ್ನ ತಾಳಿದಾಗ ಅಲ್ಲಿ ಸಂಸಾರನೂ ಇಲ್ಲ, ಅಲ್ಲಿ ದುಃಖನೂ ಇಲ್ಲ, ಯಾವ ಬಂಧನೂ ಇರುವುದಿಲ್ಲ. ಸದಾ ಮುಕ್ತರಾಗೇ ಇರ್ತೇವೆ. ಬ್ರಹ್ಮನಿಂದ ಬ್ರಹ್ಮವಾಗಿ ನಾಮ ರೂಪಗಳನ್ನು ನೋಡೋದ್ರಿಂದ ದುಃಖ ಕೊಡ್ತೈತಿ. ನಾಮ ರೂಪಗಳನ್ನು ಬಿಟ್ಟು ಬ್ರಹ್ಮನನ್ನೇ ಅಲ್ಲಿ ಕಂಡಾಗ ಅಲ್ಲಿ ನಮಗ ದುಃಖ ಇರುವುದಿಲ್ಲ, ಆನಂದ ಸ್ವರೂಪವೇ ಆಗಿರ್ತೈತಿ. ಅದೇ ನಮಗೆ ಮೋಕ್ಷ ಅಂತ ಹೇಳಿ ಹೇಳ್ತಾ ಈ ನನ್ನ 4 ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣಗಳ ಅರ್ಪಿಸಿ ಈ ನನ್ನ ವಾಣಿಗೆ ನಾನು ಹೇಳ್ತೀನಿ. ಶರಣಾರ್ಥಿ. ತುಂಬಾ ಧನ್ಯವಾದಗಳು. ಬ್ರಹ್ಮನಿಷ್ಠ ಬ್ರಹ್ಮಣಿಯಾದಂತಹ ನಾಗರತ್ನವರು ಮಾಡಿದ ಪಾಠದ ಸಾರಾಂಶವನ್ನ ನಾವು ಬ್ರಹ್ಮಸ್ವರೂಪವಾಗಿದ್ದು ಮಾತ್ರ ನಾವು
ಮಾತೆಯವರು ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಪೂರ್ವಕವಾದಂಥ ಅಭಿನಂದನೆಗಳು. ಈಗ ಗೌರಮ್ತಾಯಿ ಅವರಿಂದ ವಸ್ತು ನಿರ್ದೇಶ ರೂಪ ಮಂಗಳವನ್ನು ಹೇಳಬೇಕು ಅಂತ ಹಂಚಿಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लखई जी मति लखई सोमई शुद्ध अपार अब्धि अपार स्वरूप मम लहरी विष्णु महेश विधिरवि शक्ति धनेश गणेश जागृपालु सर्वज्ञ को हिय भारत मुनि जान ताको तरुपान्वितै मोहमयि विद्याभान ऐदि ज्ञानै बिन जगत मन मुझे वरिसाम न सैबु जग जगती लहई तो हम आपे आप हो दचाही जाको सुकृति भजत राम निष्काम सो मेरु है आत्मा काको करू प्रणाम सो मेरो है आत्मा काकू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चल दास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर ಮಹಾದೇವ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಬ್ರಹ್ಮಣಿಯಾದಂಥ ಗೌರಮ್ತಾಯರು ಸುಂದರವಾಗಿ ವಸ್ತು ನಿರ್ದೇಶ ರೂಪ ಮಂಗಳವನ್ನು ಪ್ರಸ್ತುತಪಡಿಸಿದರು. ಅವರಿಗೆ ಪೂರ್ವಕವಾದಂಥ ಅಭಿನಂದನೆ. ಈಗ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಮೋಹ ಅಂತ ಹೇಳಿ ಒಂದು ಶಬ್ದ ಬಳಸಿದ್ರಿ ಇವತ್ತು ಬೆಳಗ್ಗೆ ವಿಚಾರ ಚಂದ್ರೋದಯದೊಳಗ. ಮೋಹ ಅಂದ್ರೆ ಏನ್ ತಿಳ್ಕೊಂಡ್ರಿ? ಮೋಹಿಸೋದಂದ್ರೆ ಏನು ಏನ್ರಿ? ವಿಷಯಾದಿಗಳಲ್ಲಿ ಅಪೇಕ್ಷೆ ಪಡೋದು ಮೋಹ. ಕೃಷ್ಣಗ ಮೋಹನ ಅಂತಾರ. ಮೋಹ ಇರ್ಲಾರ್ದವ. ಅತಿಯಾದ ಪ್ರೀತಿ ಇತ್ತಂತಂದ್ರೆ ಚಲೋನೇ ಅಲ್ಲ. ಪ್ರೀತಿ ಎಷ್ಟಿದ್ರು ಒಳ್ಳೇದೇ ಅಲ್ಲ, ಕೆಟ್ಟದೇನಂತಂದ್ರೆ. ಜಾಸ್ತಿ ಪ್ರೀತಿ ಮಾಡಿದಟ್ಟು ಒಳ್ಳೇದ ಕೆಟ್ಟದ್ರಿ? ಮೋಹ ಅನ್ನೋದು ವೈರಿ ಲೆಕ್ಕದಾಗದಾವು. ಅರಿಷಡ್ ವರ್ಗದಾಗದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಪ್ರೀತಿ ಹೆಚ್ಚಾದಷ್ಟು ಒಳ್ಳೇದೇ,
ಮೋಹ ಇರಬಾರ್ದು ಅಂತಾರ. ಮೋಹ ಏನಂದ್ರೆ ಅದರೊಳಗ ಭೇದ ಭಾವ ಅದ. ಭೇದ ಭಾವ ಮೋಹದೊಳಗ ನಾನಷ್ಟೇ ಆರಾಮಿರ್ಬೇಕು, ನನ್ನ ಹೆಂಡ್ರ ಮಕ್ಕಳು ಅಷ್ಟೇ ಆರಾಮಿರ್ಬೇಕು, ನನ್ನ ಹೊಲ ಮನಿ ಅಷ್ಟೇ ಚಲೋ ಇರ್ಬೇಕು, ಇನ್ನೊಬ್ಬರು ಹೊಲ ಹಾಳಾಗಿ ಹೋಗಲ್ಲಕ್ಕ, ಇನ್ನೊಬ್ಬರಿಗೆ ಏನ್ ಯಾಕೆ ಆಗಲ್ಲಕ್ಕ, ಜಗತ್ತಿಗೆ ಏನಾದ್ರೆ ನನಗೇನ್ ಮಾಡೋದದ, ನಂದನ ಆರಾಮಿರ್ಬೇಕು. ಇದು ಭೇದ ಭಾವ. ಇದೇನದ ಅಶುದ್ಧ ಪ್ರೇಮ. ಇದು ಸ್ವಾರ್ಥ, ಸ್ವಾರ್ಥ ಪ್ರೇರಿತ ಪ್ರೇಮ. ಶುದ್ಧ ಪ್ರೇಮ ಅಂತಂದ್ರೇನು, ಶುದ್ಧ ಪ್ರೀತಿ ಅಂದ್ರೇನು, ನಾನು ಆರಾಮಿರ್ಬೇಕು, ನೀನು ಆರಾಮಿರು. ನಮ್ಮ ಹೆಂಡ್ರು ಮಕ್ಕಳು ನಮ್ಮ ಸಂಸಾರ ಹೆಂಗ್ ಸುರಕ್ಷಿತವಾಗಿ ಇಟ್ಕೊಂಡಿರ್ತೀವಿ, ನಿಮ್ಮ ಸಂಸಾರ ನಿಮ್ಮ ಹೆಂಡ್ರು ಮಕ್ಕಳು ನೀವೆಲ್ಲರೂ ಸುರಕ್ಷಿತವಾಗಿರ್ರಿ, ಚೆನ್ನಾಗಿರ್ರಿ. ಅವರವರ ಪ್ರೈವೇಸಿಗಳನ್ನ ಗೌರವಿಸುವುದು, ಅವರವರ ವೈಯಕ್ತಿಕ ಬದುಕುಗಳನ್ನ ಗೌರವಿಸುವುದು, ಅವರವರ ವೈಯಕ್ತಿಕ ಭಾವನೆಗಳನ್ನ ಗೌರವಿಸುವುದು. ನಿನಗೇನಾಯ್ತು ತಗೊಂಡು ನನಗೇನ್ ಮಾಡ್ಲಿ, ನಂದು ನಾನು ನೋಡ್ಕೋಬೇಕು ಅಂದ್ರೆ ಇದು ಮೋಹ. ಮೋಹದಲ್ಲಿ ನನ್ನದು ನಿನ್ನದು ಅನ್ನೋ ಭೇದ ಭಾವ. ನಾನು ಆರಾಮಿರ್ಬೇಕು, ನೀನ್ ಹೆಂಗಾರ ಇರು, ನನಗೆ ಗೊತ್ತಿಲ್ಲ ಅನ್ನೋ. ಇದು ಶುದ್ಧ ಪ್ರೇಮ ಏನದಲ್ಲ, ನಾನು ಆರಾಮಿರ್ಬೇಕು, ನೀನು ಆರಾಮಿರ್ಬೇಕು. ಶುದ್ಧ ಪ್ರೇಮದಿಂದ ರಿಸಲ್ಟ್ ಪಾಸಿಟಿವ್, ಒಳ್ಳೇದಿರ್ತದೆ, ಆನಂದ ಉಂಟಾಗ್ತದೆ. ಮೋಹ ಇತ್ತು ಅಂತಂದ್ರೆ ದುಃಖ ಆಗ್ತದೆ, ಕೊನೆಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ದುಃಖದಾಗ ಕೊನೆಗೊಳ್ತದೆ. ಅದಕ್ಕೆ ಅವ್ರೇನಂತಾರೆ, ಅನ್ನವನ್ನು ಇಕ್ಕುವುದು ನನ್ನಿಯನೇ ನುಡಿಯುವುದು. ಸತ್ಯ ಹೇಳಬೇಕು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ನಿಮ್ಗೆ ಅನ್ನ ಬೇಕು, ನಮ್ಗೆ ಅನ್ನ ಬೇಕು, ಎಲ್ಲರಿಗೆ ಅನ್ನ ಬೇಕು, ಎಲ್ಲರೂ ಹಂಚ್ಕೊಂಡು ಉಣೋದಪ್ಪ. ನನ್ನಿಯನ್ನು ನುಡಿಯೋದಂತಂದ್ರೆ ನನಗೆ ಯಾರು ಸುಳ್ಳು ಹೇಳಬಾರ್ದು, ನಾನು ಎಲ್ಲರಿಗೂ ಸುಳ್ಳು ಹೇಳ್ಕೊತ ಅಡ್ಡಾಡ್ಬೇಕು. ಹೆಂಗದು? ನಾನು ಎಲ್ಲರಿಗೂ ಬೈಕೋತ ಅಡ್ಡಾಡ್ಬೇಕು, ನನಗೆ ಯಾರು ಏನು ಅನ್ಬಾರ್ದು. ಹಿಂಗಿರ್ತಾವಲ್ಲ ಇವೆಲ್ಲ ಭೇದ ಭಾವ. ಅದಕ್ಕೆ ನಾನು ಯಾವಾಗ ಇತರರು ನನಗೆ ಸತ್ಯನೇ ಹೇಳ್ಬೇಕಂತ ಬಯಸ್ತೀವಿ, ಅದೇ ರೀತಿ ನಾನು ಕೂಡ ಇತರರ ಜೊತೆಗೆ ಸತ್ಯವಾಗಿ ವರ್ತಿಸಬೇಕು. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ತನ್ನಂತೆ ಪರರ ಬಗೆಯುವುದೇ ಏನದು? ಶುದ್ಧ ಪ್ರೇಮ. ತಾನೇ ಬೇರೆ, ತಾನೇ ಸ್ಪೆಷಲ್ಲು, ತಾನೇ ಸುರಕ್ಷಿತವಾಗಿರ್ಬೇಕು, ಇನ್ನೊಬ್ಬರು ಏನೇ ಯಾಕಾಗಲ್ಲಕ್ಕ ಅಂದ್ರು ಅಂತಂದ್ರೆ ದಟ್ ಈಸ್ ಮೋಹ ಅಷ್ಟೇ. ಅದು ಇರಬಾರದು, ಅದೇ ವೈರಿ. ಅದು ಮೋಹ ಎಲ್ಲೆಲ್ಲಿ ಎದ್ದು ಕಾಣ್ತಿರ್ತದ, ಅಲ್ಲೆಲ್ಲಿ ಏನಾಗ್ತಿರ್ತದ, ಅಪ್ರಿಯ ಆಗ್ತಿರ್ತಾನೆ. ಒಳಗಿಂದೊಳಗೆ ಗೊತ್ತಾಗಂಗಿಲ್ಲ ಜನರಿಗೆ, ಅಪ್ರಿಯ ಆಗ್ಕೊತ ಹೋಗ್ತಾನೆ. ದೊಡ್ಡ ಸಮಾಜ ಸೇವೆ ಮಾಡ್ತಾರ ಅನ್ನಂಗ ದೊಡ್ಡ ಶೋ ಮಾಡ್ತಾರ. ಮಾಡಿದ್ಮೇಲೆ ಎಲ್ಲರೂ ಕೂಡಿ ಇವನ್ ಮೇಲೆ ಭಾರಿ ಭರೋಸೆ ಮಾಡಿ ಒಂದ್ ಸಂಘ ಕಟ್ಟಿ ಅಧ್ಯಕ್ಷ ಮಾಡಿ ಇಟ್ಬಿಡ್ತಾರ. ಅಧ್ಯಕ್ಷ ಮಾಡಿದ್ಮೇಲೆ ಆ ಅಧ್ಯಕ್ಷ ಏನ್ ಮಾಡ್ತಾನ, ನಿಧಾನವಾಗಿ ತನ್ನ ಸ್ವಾರ್ಥ ಬುದ್ಧಿ ತೋರಿಸ್ಲಿಕ್ಕೆ ಅವಾಗ ಏನಪ್ಪ ಬರೀ ತಂದೆ ನೋಡ್ಕೊತಾನ, ನಮ್ದೇನು ಇಲ್ಲ ಅಲ್ಲಿ ಲೆಕ್ಕ ಅಂತ ಹೇಳಿ ಹಿಂದಕ್ಕೆ ಕರ್ಕೊಂಡ್ಬಿಡ್ತಾರೆ. ಸರ್ಕಾರಿ ನೌಕರರ ಸಂಘ ಅಂತೇಳಿ ಲಕ್ಷಗಟ್ಟಲೆ ಜನ ಕೂಡಿ ಒಬ್ಬನಿಗೆ ಅಧ್ಯಕ್ಷ ಮಾಡಿರ್ತಾರ. ಅವನಿಗೇನ್ ಕೆಲಸ? ಸರ್ಕಾರದೊಳಗೆ ಹೋರಾಟ ಮಾಡಿ ಏನಾರೇ ಸ್ಕೀಮ್ಗಳು ತರೋದು, ಅವು ತರೋದು, ಇವರಿಗೆಲ್ಲ ಹೆಲ್ಪ್ ಮಾಡೋದು, ಅದು ಮಾಡೋದು. ಆ ಸರ್ಕಾರಕ್ಕೆ ಕೊಡ ಮನ್ಸಿರಂಗಿಲ್ಲೋ, ಕೊಡ ದಮ್ ಇರಂಗಿಲ್ಲೋ, ಅಲ್ಲೇನಾಗ್ಬಿಡ್ತದ, ಇವ್ರ ಪರವಾಗಿ ಹೋರಾಟ ಮಾಡೋದ್ರ ಬದಲಿ ಅವ್ರ ಸಂಘಟ ಅಡ್ಜಸ್ಟ್ ಆಗಿಬಿಡ್ತಾನ. ನಾವು ಮಿನಿಸ್ಟರು MLAಗಳ ಸಂಘಟ ಹೊಂದ್ಕೊಂಡು ಹೋಗ್ಬಿಡ್ತಾನ. ಅವ ದೊಡ್ಡ ಮನುಷ್ಯ ಆಗಿಬಿಡ್ತಾನೆ, ಮಿನಿಸ್ಟರ್ ಲೆವೆಲ್ ಮನುಷ್ಯ ಆಗ್ತಾನೆ. ಇವ್ರೇನು ಓಟ್ ಹಾಕಿ ಯಾರಿಗೆ ಕಳಿಸಿರ್ತಾರ
ಇವರಿಲ್ಲೇ ಬಾಯಿ ತೆರ್ಕೊಂಡು ನಮ್ಗೆ ಏನ್ ಮಾಡಿದ್ರು, ಇವ್ರ ಕಾಲದಾಗ ನನ್ಗೇನ್ ಅನುಕೂಲ ಆಯ್ತು, ಇವ್ರ ಕಾಲದಾಗ ನನ್ಗೇನ್ ಅನಾನುಕೂಲ ಆಯ್ತು ಎಲ್ಲ ನೋಡ್ತಿರ್ತಾರ. ಅಲ್ಲಿ ದೊಡ್ಡ ದೊಡ್ಡ ಮಿನಿಸ್ಟರ್, CM ಅವರೆಲ್ಲರೂ ಏನ್ ಮಾಡ್ತಾರ, ಅವನಿಗೊಂದಿಟ್ಟೇನೋ ಕೊಟ್ಟಕ್ಕೆ ಸ್ವಲ್ಪ ಗಪ್ಪಿರಪ್ಪ, ಗದ್ದಲ ಮಾಡಬೇಡ ನೀನು, ನಮ್ಮದು ಎಲ್ಲಿ ಲೆಕ್ಕಾಚಾರ ಬಹಳ ತಪ್ಪು, ನೀ ಕೇಳಿದ ಬೇಡಿಕೆ ಎಲ್ಲ ನಾವು ಕೊಟ್ಟೇವಂದ್ರ ಅಂತೇಳಿ ಅವ್ರಿಗೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ಮುಗಿದು ಹೋಗ್ಬಿಡ್ತು. ತನ್ನಂತೆ ಪರರ ಬಗೆದಾಡಿ ಇನ್ನೊಬ್ರು ನನಗೆ ಓಟ್ ಹಾಕಿ ಆಡ್ಸ್ಯಾರ ಅನ್ನೋದು ಸಹಿತ ಮರ್ತಾವ ಅವ್ರ ಸಂಗಡ ದೋಸ್ತ ಆಗ್ಬಿಟ್ನಂತಂದ್ರೆ ಮುಗಿತಲ್ಲ. ಹಿಂಗೆಲ್ಲ ಇರ್ತಾವ. ಮತ್ತೆ ಆಹಾರದಿಂದ, ನೀರಿನಿಂದ ಈ ಶರೀರ ಒಬ್ಯಾಸಿಟಿ ಅಂತಾರೆ, ಬೊಜ್ಜು ರೋಗ. ಆ ಒಬ್ಯಾಸಿಟಿ ಆಗ್ತದಂತ ತಿಳ್ಕೊಂಡಾರ. ಒಬ್ಯಾಸಿಟಿ ಹಂಗಾಗಲ್ಲ, ಗಾಳಿಲಿಂತ ಆಗ್ತದ, ಗಾಳಿಲಿಂತ. ಅದಕ್ಕೆ ನಾವು ಗಾಳಿಗೆ ಸಂಬಂಧಪಟ್ಟಂತ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಶರೀರ ಸರಿಯಾದ ಕ್ರಮಕ್ಕೆ ಬರ್ತದೆ. ಅಶ್ವಮೇಧ ಅಂತ ಒಂದು ಟ್ಯಾಬ್ಲೆಟ್ ಸಿಗ್ತದೆ ಆಯುರ್ವೇದಿಕ್ ಅಂಗಡಿಯಾಗ. ಅಶ್ವಮೇಧ, ASHWAMED. ದಿನ ಒಂದು ಮಧ್ಯಾಹ್ನ ಹಾಕೊಂಡ್ಬಿಟ್ರಾಯ್ತು, ಶರೀರ ಹೆಂಗಿಟ್ಕೋಬೇಕು ಹಂಗಿಟ್ಕೋತದ. ಎಲ್ಲ ಗಾಳಿ ನೀರು ಎಲ್ಲ ಬ್ಯಾಲೆನ್ಸ್ ಮಾಡ್ತದ. ಚಲೋ ಟ್ಯಾಬ್ಲೆಟ್, ಮನಸ್ಸು ಮತ್ತು ಶರೀರ ಎರಡನ್ನ ಬ್ಯಾಲೆನ್ಸ್ ಮಾಡೋ ಟ್ಯಾಬ್ಲೆಟ್ ಅವು. ಅಂಥವೆಲ್ಲ ಗೊತ್ತಿಟ್ಕೊಂಡು ಬ್ಯಾಲೆನ್ಸ್ನಾಗಿರ್ಬೇಕು. ಆಮೇಲೆ ವಿಚಾರ ಚಂದ್ರೋದಯದ ಪಾಠಗಳ ಮೆಲುಕು ಬರ್ಕೊಂಡವ್ರು ಇದ್ದೀರೇನು? ಮೊದಲು ಯಾರೇ ವಿಚಾರ ಚಂದ್ರೋದಯದ ಪಾಠಗಳ ಮೆಲುಕು ಈಗೇನ್ ಮಾಡ್ಲಿಕ್ಕತ್ತೀರಿ? ಇದು ಮಾಡಿದ್ರೆ ಸರಿ ಇಲ್ಲ. ಇದು ಹಿಂದಿಂದ ಏನು ನೋಡ್ಲಾರ್ದೆ ಸುಮ್ಮನೆ ಬುಕ್ ತೆಗೆದು ಮುಂದಿಂದ ಏನೋ ಹೇಳ್ಕೋಬೇಕಂತ ಹೊಂಟಿರಿ. ಹಿಂದೆ ನೀವು ಕೇಳಿರಿ, ನಿಮ್ಗೆ ಅರ್ಥ ಆಗ್ಯದ. ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ ಮೊದಲು ನಿಮ್ಮಲ್ಲಿ ಪೂರ್ವ ಸಿದ್ಧತೆ ಇರಬೇಕು. ಬರೀ ಡೈರೆಕ್ಟ್ ಬುಕ್ ಹಿಡ್ಕೊಂಡು ಕೂತ್ ಹೇಳ್ತೀನಿ ಅಂದ್ರೆ ಆಗಂಗಿಲ್ಲ. 1 ದಿವಸ 2 ದಿವಸ 3 ದಿವಸ ಆಗಲಿ, ಏನು ತೊಂದರೆ ಇಲ್ಲ, ಅರ್ಜೆಂಟ್ ಇಲ್ಲ. ವಿಚಾರ ಚಂದ್ರೋದಯದ ಪಾಠ 1ನೇ ದಿನದ ಪಾಠ ತೆಗೆದು ಕೇಳಿ ಮೆಲುಕು ತಯಾರು ಮಾಡಿಕೊಂಡು ಪಾಠ ಹೇಳಂತ ಕೆಲಸ ಯಾರು ಮಾಡ್ತೀರಿ? ಯಾರ್ಯಾರು ಎದಿರೆ ಮಾಡೋರು? 10 ನಿಮಿಷದ ಮೆಲುಕು ಕೇಳ್ರಿ. 10 ನಿಮಿಷದ ನಾನೇನ್ ಪಾಠ ಹೇಳೀನಿ, 10 ನಿಮಿಷ ಕೇಳ್ರಿ. ಮೆಲುಕು ಪಾಠ ತೆಗಿರಿ. ಅಕ್ಕಪಕ್ಕದವ್ರು ಏನೇನ್ ಮಾತಾಡ್ಯಾರ ಅವರೆಲ್ಲ ಮಾತಾಡಿದ್ದು ಸ್ಕ್ರೋಲ್ ಮಾಡಿ ನನ್ನ ಪಾಠ ಎಲ್ಲಿ ಚಾಲು ಆಗ್ಯದ ನೋಡಿ, ಆ ಪಾಠದೊಳಗೆ 10 ನಿಮಿಷ ಅರ್ಧ ಗಂಟೆ ಏನ್ ಹೇಳಿನಿ ಆ ವಿಷಯವನ್ನ ತಗೊಂಡು ನೀವು ಮೆಲುಕು ಹಾಕೋ ಕೆಲಸ ಯಾರು ಮಾಡ್ತೀರಿ? ಹುಡುಕಾಡೋದೇನದ? ಯೂಟ್ಯೂಬ್ ಪಾಠದೊಳಗೆ ಅದನ್ನೇ ಅದ. ಸೀದಾ ನೀವು ಬುಕ್ ತಗೊಂಡು ಕುಂತ್ರ ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ಬುಕ್ನಾಗ ಏನು ಎಕ್ಸ್ಪ್ಲನೇಷನ್ ಅದ? ಏನದ? ನಿಮಗೆ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳಿದ್ದದ ಅದು ಪಾಠ. ಇಲ್ಲಿ ಇಷ್ಟೊಂದು ಪ್ರಶ್ನೆಗಳು ಉತ್ಪನ್ನ ಆಗ್ತಾವ. ಆ ಪ್ರಶ್ನೆಗಳಿಗೆ ಉತ್ತರನೇ ಸಿಗಲಾರ್ದಂಗ ನಾವು ಸುಮ್ಮನೆ ಬುಕ್ನಾಗ ಓದಿ ಮಾಡಿದ್ರೆ ಆಗಂಗಿಲ್ಲ. ಕಲ್ಯಾಣಪ್ಪ ಅವ್ರು ಬಿಟ್ರೆ ಮತ್ತೆ ಯಾರ್ಯಾರು ಬದುಕಿರ ಮಾಡ್ತೀನಿ ಅನ್ನೋರು ಫೌಂಡೇಶನ್ ಕೋರ್ಸ್ ಗಟ್ಟಿ ಮಾಡ್ಕೋಬೇಕನ್ನೋದು ನೀವು ಮಾಡಲಿಲ್ಲ ಅಂದ್ರೆ ನಾಳೆಲಿಂದ ನಾ ಮತ್ತೆ ವಿಚಾರ ಚಂದ್ರೋದಯ ಚಾಲು ಮಾಡ್ತೇನೆ. ವಿಚಾರ ಸಾಗರ ಬಿಸಾಕಿಬಿಡ್ತೀನಿ. ಯಾಕಂದ್ರೆ ನೀವು ಫೌಂಡೇಶನ್ನೇ ಸರಿಗಿರ್ಲಾರ್ದು ವಿಚಾರ ಚಂದ್ರೋದಯ ಹೇಳಲಾರ್ದೆ ವಿಚಾರ ಸಾಗರ ಏನ್ ಕಲಿತೀರಿ ನೀವು? ಪಾಠನೇ ಕೇಳಕ್ ತಯಾರಿಲ್ಲ. ಹಿಂದಿನೂ ಅವು ಕೇಳ್ರಿ, ಅವು ಹಚ್ಕೊಂಡು ಕುಂತ್ರಿ ಕೇಳ್ರಿ ಅಂದ್ರೆ ಅವು ಮಾಡ್ಲಿಕ್ಕೆ ತಯಾರಿಲ್ಲ. ಕಲ್ಯಾಣಪ್ಪ ಅವ್ರಿಗೆ ಬಿಟ್ಬಿಡ್ರಿ, ಅವ್ರಿಗೆ ಹಿಂದಿನ ಎಲ್ಲ ಕೇಳಿಕೆ ಬರ್ಕೊಳಕ್. ನೀವು ಉಳಿದವ್ರು ಯಾರು ಏನ್ ಮಾಡ್ತೀರಿ? ಯಾರು ಮಾಡಂಗಿಲ್ಲ. ಈ
ಪಾಠ ಬರೋದಕ್ಕಿಂತ ಮುಂಚೆ ಅವ್ನ ಪ್ರವಚನ ಕೇಳಿ ಬರ್ತಿತ್ತು ಕೇಳಲ್ರಿ, ಮೆಲುಕು ಬರ್ಕೋರಿ. ಈ ವಿಚಾರ ಸಾಗರ ನಾಗರತ್ನಮ್ಮ ಅವ್ರು ಹೆಂಗ್ ಬರ್ದಾರ ಹಂಗ್ ಬರೀರಿ. ಇನ್ನ ಕೆಲಸ ಬಾಳದ. ಈಗ ಯೋಗದ್ದನು ಪಾಠ ಹೇಳಿನಲ್ಲ ಸಾಯಂಕಾಲ, ಅದನ್ನು ಮೆಲುಕು ಬರೀಬೇಕು. ವಿಚಾರ ಚಂದ್ರೋದಯದನ್ನು ಬರೀಬೇಕು. ಶಾಶ್ವತವಾದ ಆಸ್ತಿ ಅದು ನಿಮಗದು. ನೀವು ಬರೆದದ್ದು ನೋಟ್ಸ್ ಎಲ್ಲರೇ 4 ಜನರ ಮಧ್ಯೆ ಹೋದ್ರಿ ಅಂತಂದ್ರೆ ನಿಮಗೆ ತಿಳಿಸಿ ಹೇಳಕ್ ವಿಚಾರ ಚಂದ್ರೋದಯದ ವಿಷಯ ಹೇಳಿದ್ರೆ ಧನ್ಯ ಆಗಿಬಿಡ್ತಾರೆ ಜನ. ಕೇಳಿ ಬರೋದಿಲ್ಲ, ಕುಂತು ಕೇಳಿ 10 ನಿಮಿಷದ್ದು, ಒಂದು 10 ನಿಮಿಷ 15 ನಿಮಿಷದ ಪಾಠ ಅಷ್ಟೇ ಕೇಳಿ ಅಷ್ಟೇ ಚಿಂತನೆ ಮಾಡ್ರಿ ಪ್ರತಿನಿತ್ಯ. ಏನ್ ಅರ್ಜೆಂಟ್ ಇಲ್ಲ. ಒಂದು 15-20 ನಿಮಿಷ ವಿಚಾರ ಚಂದ್ರೋದಯದ ಪಾಠ ಕೇಳಿ ಮೆಲುಕು. ನಮ್ಮ ಪಾಠದೊಳಗ ಹಿಂದ ಮುಂದೆ ಬೇರೆ ಬೇರೆಯವರು ಚಿಂತನೆಗಳು ಮಾಡಿರ್ತಾರ. ಬೇರೆ ಬೇರೆ ಬುಕ್ಸ್ ಇಟ್ಕೊಂಡಾರ, ಬೇರೆ ಬೇರೆ ಅವ್ರಿಗೆ ಏನೇನೋ ಕೆಲಸ ಕೊಟ್ಟಿವಿ ಮಾಡಿರ್ತಾರ. ಅದ್ರೊಳಗೆ ನನ್ನ ಪ್ರವಚನ ಎಲ್ಲಿ ಚಾಲು ಆಗ್ತದ ತೆಗೀರಿ, ಕೇಳ್ರಿ. ಪ್ರತಿನಿತ್ಯ ಒಂದು 10 ನಿಮಿಷ 15 ನಿಮಿಷದ ಪಾಠ ನೀವು ಕೇಳಕ್ ಚಾಲು ಮಾಡಿದ್ರಿ ಅಂದ್ರೆ ಪೂರ್ತಿ ಕೇಳೋ ತನಕ ನೀವು ಹೇಳಂಗೆ ಇಲ್ಲ, ಅಷ್ಟು ಚಂದ ಇರ್ತದೆ. ಕೇಳಬೇಕು. ಚಲೋದೊಂದು ನೋಟ್ಬುಕ್ ತಗೊಂಡು ವಿಚಾರ ಚಂದ್ರೋದಯ ಬರೆದು ಅದು ಮೆಲುಕು ಮಾಡಿ ಯಾರ್ಯಾರು ಇದ್ರೊಳಗೆ ಬರೋದು ಬಿಟ್ಟಾರ ಅವರೆಲ್ಲರಿಗೆ ಲಾಭ ಆಗ್ತದ. ಮೊದಲು ಅದು ಕೇಳಿದವರು ವಾದರು. ಅವು ಬೆಕ್ಕಿನ ಮರಿ ತಂದು ಸಾಕುನ ಅದೆಲ್ಲ ಮನೆಯೊಳಗೊಂದು ಪದ್ಧತಿ ಕಲಿಸಿದ್ದೆವು. ಅದು ಪದ್ಧತಿ ಎಲ್ಲ ಕಲ್ತಕ್ಕೆ ಮನೆಗೆ ಹೋಯ್ತದ ಬೆಕ್ಕ. ಮತ್ ಹೊಸ ಬೆಕ್ಕು ತಂದಂಗಾಗ್ಯದ. ನೀವೆಲ್ಲ ಹೊಸ ಬೆಕ್ಕುಗಳು. ಕಲ್ಯಾಣಪ್ಪ ಒಂದೇ ಹಳಿ ಬೆಕ್ಕು. ಕೊಟ್ರಯ್ಯ, ಕಲ್ಯಾಣಪ್ಪ ಒಂದಿವ್ಸ ಮಂದಿ ಅದಾರ, ಅವ್ರು ಹಳಿ ಮಂದಿ. ಉಳಿದವರೆಲ್ಲ ಹೊಸ ಬೆಕ್ಕುಗಳು. ಏನ್ ಮಣ್ಣು ಗೊತ್ತದ ನಿಮಗದು ಬೇಸಿಕ್ ನಾಲೆಜೇ ಇಲ್ಲ. ವಿಚಾರ ಸಾಗರ ಕೇಳಿದ್ದು ನಿಮ್ಗೇನು ಉಪಯೋಗ ಆಗಂಗಿಲ್ಲ. ಇದು ಮೊದಲು ಬೇಸಿಕ್ ನಾಲೆಜ್ ಗಟ್ಟಿ ಮಾಡ್ಕೊರಿ. ಮೊದಲೇ ಹೇಳಿನಿ ನಾನು, ನೀವು ಕೇಳಕತ್ತೀರಿ ಅಂತ ತಿಳ್ಕೊಂಡಿನಿ. ಏನು ಕೇಳಿಲ್ಲ ನೀವು, ಎಲ್ಲ ಲೇಜಿ ಫೆಲೋಸ್. ಸೋಮಾರಿತನ ಬಿಟ್ಟು ಯಾರು ಮಾಡ್ತಿರಿದು? ಏನ್ರಿ? ಏನು ಬ್ಯಾಡ್ರಿ. ನೀವು ಮಾಡಕತ್ತಿದ್ದು ನಿಮ್ಮದು ನೀವು ಮಾಡ್ರಿ. ವಿಚಾರ ಸಾಗರ ಸಾಕು, ನೀವು ಮಸ್ತ್ ಮಾಡ್ಲಕತ್ತೀರಿ. ಉಳಿದವ್ರಿಗೆ ಏನ್ ಬಂದದ? ಏನಾಗ್ಲಕತ್ತದ್ರಿ? ಏನ್ ಕೆಲಸ ಅದ? ನಿಮ್ಮ ಅಜ್ಜಿ ನಿಮಗೆ ಬನಾರದು ಮಾಡ್ರಿ. ಹೆಸರು ಕೊಟ್ಟು ಕರೀಲ ಒಬ್ಬೊಬ್ಬರಿಗೆ. ಏನ್ ದಾಡ್ಯಾಗ್ಯದ ಕೇಳ. ಒಂದ್ 10-15 ನಿಮಿಷ ಕೂತು ಕೇಳಕ್ಕೆ ಬರ್ಕೊಂಡು ಹೇಳಕ್ಕೆ ಏನಾಗ್ಯದ ನಿಮಗ? ಉಳಿದವ್ರಿಗೆ ಯಾರು ಜವಾಬ್ದಾರಿ ತಗೊಂಡು ಹೇಳ್ತೀರಿ? ನಾನು ಅವರಿಗೆ ಹಿಡಿಯವ, ನಾನು ದುಡ್ಡ ಹಿಡಿತೀನಿ. ನಾನು ಒಬ್ಬರು ಪಕ್ಕ ಜವಾಬ್ದಾರಿ ತಗೊಂಡು ಒಪ್ಕೋಬೇಕದು. ಜುಟ್ಟ ಎದಕ್ಕಿಟ್ಟಿದ್ರು ಮೊದಲಿನ ಕಾಲದಾಗ ಅಂದ್ರೆ ಅದೇ, ಒಬ್ಬೊಬ್ಬನಿಗೆ ಒಂದೊಂದು ಒಪ್ಸಿರ್ತಾರ. ಅದು ಕೆಲಸ ಆಗಲಿಲ್ಲ ಅಂದ್ರೆ ಅವಂದೇ ಜುಟ್ಟ ಹಿಡಿದು ಬಿಡ್ತಿದ್ರು. ಅವ ಏನ್ ಬೈಪಟ್ ಮಾಡ್ಯಾನ ಇನ್ನೊಬ್ಬರಿಗೆ ಕಲಿಸ್ಬೇಕು. ಬ್ರಾಹ್ಮಣರಿಗೆ ಚಂಡಿಕೆ ಎದಕ್ ಬಿಡ್ತಿದಾರಂದ್ರೆ ಅದಕ್ಕೆ. ಹೇಳ್ತೀವಿ ಅಂದ್ರೆ ಏನದು? ಹೇಳ್ತೀವಿ ಅಲ್ಲ, ಹೇಳ್ತೀನಿ ಅಂತ ಯಾಕೆ ಬರಲ್ಲ ನಿಮ್ ಬಾಯಿಗೆ? ಮಾಡ್ತೀನಿ, ಹೇಳ್ತೀವಿ, ಎಲ್ಲರೂ ಕೂಡಿ ಮಣ್ಣು ಮಾಡ್ತೀರಿ. ನಾ ಮಾಡ್ತೀನಿ ಅಂತ ಯಾಕೆ ಬರಲ್ಲ? ನೀವು ಕಲ್ಯಾಣಪ್ಪ ಅವ್ರು ಮಾತಾಡ್ಬೇಡ್ರಿ, ಇವ್ರು ಮಾತಾಡ್ಬೇಡ್ರಿ. ಯಾರು? ನಮ್ಮ ನಾಗರತ್ನಮ್ಮ. ನೀವಿಬ್ಬರು ಬೇಡ. ಉಳಿದವ್ರಿಗೆ ತಗೊಳಕತ್ತೀನಿ ನಾನೀಗ.
ಎಲ್ಲ ನನ್ನ ಮಕ್ಕಳು ಬರೀ ಸಂಸಾರಕ್ಕೆ ಬೇಕು 24 ತಾಸು, ಒಂದು 15-20 ನಿಮಿಷ ಟೈಮ್ ತಗೊಂಡು ಇದು ಮಾಡ್ಲಿಕ್ಕೆ ತಯಾರಿಲ್ಲ. ನಾ ಇದು ಮಾಡ್ತೀನಿ ಅನ್ನೋದು ಬರಂಗಿಲ್ಲ ಅಂತಂದ್ರೆ ಎದಕ್ ಬರ್ತೀರಿ ಪಾಠಕ್ಕೆ? ಏನ್ ಕಲಿತೀರಿ ನೀವು? ವೇಸ್ಟ್. ನಿಮಗ್ ಮಾಡಬೇಕು, ಕಲಿಬೇಕು, ಉದ್ಧಾರ ಆಗಬೇಕು, ಮೋಕ್ಷ ಪಡ್ಕೋಬೇಕು ಅನ್ನೋದು ನಾಟಕ, ಬರೀ ನಾಟಕ. ಆಯ್ತು, ಎಲ್ಲರೂ ಗಪ್ಪ ಕೂತಾರ, ನಾನು ಗಪ್ಪಾಗಿ ಬಿಡ್ತೀನಿ ನೋಡ್ರಿ. ಗಪ್ಪ ಆದ್ಮೇಲೆ ಮತ್ತಿನ್ನೆಂದೂ ಬಾಯಿ ತೆಗಿಲಕ್ ಹೋಗಂಗಿಲ್ಲ. ನಿಮ್ ಸಲುವಾಗಿ ನಿಂದಿರ್ಸ್ಬಿಡ್ರಿ ಪಾಠ. ಬೇವಕೂಫರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಬೇವಕೂಫರೇ, ಮೂರ್ಖರು. ಇಷ್ಟು ಹೇಳಿದ್ಮೇಲೆ ಒಬ್ಬನಿಗೆ ಒಂದು ನಾ ಮಾಡ್ತೀನಿ ಅನ್ನೋ ಜವಾಬ್ದಾರಿ ಬರಲಿಲ್ಲ ಅಂದ್ರೆ ಏನ್ ಪಾಠ ಕಲಿತೀರಿ, ಏನ್ ಮಾಡ್ತೀರಿ ನೀವು? ಯಾರು ಮಾತಾಡೋದು? ಈಶ್ವರ ಚಚ್ಚಡಿ. ಎಷ್ಟೊತ್ತು ಬೇಕಿದೆ ಹೇಳಕ್ಕ? ಹಿಂದಿನ ಪಾಠಗಳನ್ನ ಮತ್ತೊಮ್ಮೆ ಕೇಳಿ ದಿನಾಲು 10 ನಿಮಿಷ 15 ನಿಮಿಷದ್ದು ನೀವೇನ್ ಮಾಡ್ಲಕತ್ತೀರಿ? ನಿಮಗೆ ನೀವೇ ಮೋಸ ಮಾಡ್ಕೊಳಕತ್ತೀರಿ ನೀವು ಅಷ್ಟೇ. ಚೀಟರ್ಸ್. ನಮಗೇನ್ ಮೋಸ ಇಲ್ಲ, ನಮಗೇನ್ ತ್ರಾಸಿಲ್ಲ. ಪಾಠ ಹೇಳೋರು ಏನಾತಾರ, ಪಾಠ ಹೇಳೋರು ಇನ್ನೊಂದಿಟ್ಟು ಗಟ್ಟಿ ಹಾಕೋತ ಹೋಗ್ತಾರ. ಕುಂತು ಕೇಳೋರು ನೀವು ಗಟ್ಟಿ ಆಗ್ಬೇಕು, ನೀವು ಚಲೋ ಆಗ್ಬೇಕು. ನಿಮಗೆ ನೀವೇ ಮೋಸ ಮಾಡ್ಕೊಳಕತ್ತೀರ ಅಷ್ಟೇ. ನಿಮ್ಮದ ನೀವೇ ಕಳು ಮಾಡ್ಲಕತ್ತೀರಿ, ಮತ್ತೊಬ್ಬರದಲ್ಲ. ನೀವೇ ಚೀಟಿಂಗ್ ಮಾಡ್ಕೊಳಕತ್ತೀರಿ. ಈ ಒಂದು ಜ್ಞಾನದ ವಿಷಯದೊಳಗ ಯಾವನಿಗೂ ಕನ್ಸೆಷನ್ ಇಲ್ಲ. ಇದ್ರೊಳಗೆ ಬಂದಿರಂತಂದ್ರೆ ಒಂದೇನಾರ ಆಕಾರ ತಗೊಂಡು ಹೋಗಬೇಕು. ದೇವರಾಗೆ ಹೋಗ್ಬೇಕು, ನೀವು ಮೂರ್ತಿಯಾಗೆ ಹೋಗ್ಬೇಕು. ಹಿಂಗೆ ಕಾಡುಗಲ್ಲಿನಗತ್ಲೆ ಗಪ್ಪು ಕೂತು ಹಿಂಗೆ ಹೋಗ್ತೀನಿ ಅಂತಂದ್ರೆ ಹೆಂಗಾತು? ಇಷ್ಟಿಷ್ಟು ವಯಸ್ಸಾಗ್ಯದ, ಒಂದಿಷ್ಟು ಮೆಚುರಿಟಿ ಬೇಡ, ಒಂದಿಷ್ಟು ಸಂಸಾರದೊಳಗೆ ವೈರಾಗ್ಯ ಬೇಡ. 24 ತಾಸು ಅದರಾಗೆ ಬಿದ್ದು ಹೊಳ್ಳಾಡೋದು ಏನದ ನಿಮಗೆ? ಒಂದು 15-20 ನಿಮಿಷ, ಒಂದು ಅರ್ಧ ಗಂಟೆ ಪಾಠ ಹಿಂದಿಂದು ತೆಗೆದು ಕೇಳಿ, ಒಂದು 4 ಅಕ್ಷರ ಬರ್ಕೊಂಡು ಬಂದು ಅದನ್ನಷ್ಟೇ ಹೇಳ್ರಿ. ನೀವು ಬುಕ್ ತಗೊಂಡು ಪೂರಾ ವಿಚಾರ ಚಂದ್ರೋದಯ ಗುಡ್ಡ ಮಾಡ್ಕೋಬೇಡ್ರಿ. ಏನ್ ಮಾಡಿರಿ ಅಷ್ಟೇ. ಯಾರ ಜುಮ್ಮೆದಾರಿ ತೋತಿರಿ? ವಿಚಾರ ಚಂದ್ರೋದಯ ಮೆಲುಕು ಬರ್ಕೊಂಡು ಹೇಳೋದು. ಯಾರು ಇಲ್ಲ. ಯಾರು ಮಾಡಂಗಿಲ್ಲ, ಹೋಗಿಲ್ಲ. ನೀವು ಕಲ್ಯಾಣಪ್ಪವ್ರು ಮಾತಾಡ್ಬೇಡ ಅಂತ ಹೇಳಕತ್ತೀನಿ. ಉಳಿದ ಕಳ್ರಿ ಹೇಳಕತ್ತೀನಿ ನಾನು, ನಿಮಗಲ್ಲ. ಕ್ರಮಬದ್ಧವಾಗಿ ತಾವು ಹೇಳಿದಂಗೆ ಪ್ರತಿ ದಿವಸ 15 ನಿಮಿಷದಲ್ಲಿ ಅದನ್ನ ನಿರ್ಮಿತ ಒಂದು ಟೈಮ್ ಹಾಕೊಂಡು ಮಾಡ್ಲಿಕ್ಕೆ ನಮಗೆ ಪಕ್ಕ ಕಾಳ್ರ ಸಂಘ ಅದ ನೋಡ್ರಿ. ಪಕ್ಕ ಕಾಳ್ರ ಸಂಘ ಅದ. ನನಗಂತೂ ಹಿಂಗೆ ಅನ್ಸ್ಲಕತ್ತ. ನನಗೆ ದೊಡ್ಡ ಮೋಸ ಆಲಕತ್ತದ ಇಲ್ಲಿ. ಅಲಿಬಾಬಾ 40 ಚೋರ್ ಅಂತಾರಲ್ಲ, ಹಂಗ ಚೋರ ಗುರು ಚಾಂಡಾಲ ಶಿಷ್ಯರ್ ಅಂತಾರಲ್ಲ, ಹಂಗ ಆಗ್ಬಾರ್ದು. ಸಾರ್ಥಕ ಆಗ್ಬೇಕು, ಬ್ರಹ್ಮ ಸ್ವರೂಪ ಆಗ್ಬೇಕು. ಯಾವ ಉದ್ದೇಶ ಇಟ್ಕೊಂಡು ಇದು ಮಾಡ್ಲಕತ್ತೀವಿ, ಆ ಉದ್ದೇಶಕ್ಕ ಉತ್ಸಾಹದಿಂದ ಕೆಲಸ ಮಾಡಬೇಕು. ಏನು ನೀವೇನ್ ಸ್ವಂತ ಏನ್ ಮಾಡೋದದ ರೀ? ಸ್ವಂತ ಏನ್ ಮಾಡೋದದ ಹೇಳ್ರಿ? ನಿಮ್ದು ಏನ್ ಮಾಡೋದ?
ಇಲ್ಲೇನ್ ಪಾಠ ಹೇಳಿವಿ ಅದನ್ನೊಂದು 10-15 ನಿಮಿಷ ತೆಗೆದು ಕೇಳಿ ಅದರಂಗ ಮೆಲುಕು ಬರ್ಕೊಂಡು ಆ ಮೆಲುಕನ್ನ ನೀವು ಅಲ್ಲಿ ಹೇಳ್ಬೇಕಾಗ್ಯದ ಅಷ್ಟೇ. ವಿಚಾರ ಚಂದ್ರೋದಯ ಅಂತ ವಿಚಾರ ಸಾಗರದ್ದಂತೂ ನಾಗರತ್ನಮ್ಮ ಅವ್ರು ಮಾಡ್ಲಿಕ್ಕತ್ತಾರ, ಓಕೆ. ವಿಚಾರ ಚಂದ್ರೋದಯ ಅಂತ ಮಾಡ್ರಿ. ಯಾರು ಮಾಡ್ತೀರಿ? ಒಬ್ಬ ವ್ಯಕ್ತಿ ಹೆಸರು ಬೇಕಾಗ್ಯದ ನನಗೆ. ಮಾಡ್ತೀವಿ ಏನು ಮಣ್ಣು ಮಾಡ್ತೀರಿ? ಮಾಡ್ತೀವಿ ಬೇಡ, ಮಾಡ್ತೀನಿ ಅನ್ನೋದು ಬೇಕಾಗ್ಯದ ನನಗೆ. ಮಾಡ್ತೀರ? ಈಶ್ವರ್ ಚಚಡಿಯವರು ಮಾಡ್ತೀವಿ ಅಂತ ಒಪ್ಕೊಂಡಾರ. ಎಲ್ಲಾರು ಅಭಿನಂದಿಸ್ರಿ, ಚಪ್ಪಾಳೆ ತಟ್ರಿ. ವಿಚಾರ ಚಂದ್ರೋದಯ ಅಭಿನವ ಪೀತಾಂಬರ್ಜಿ ತಯಾರಾಗ್ಲಕತ್ತಾರ ನಮ್ಮ ಪಾಠದಾಗ. ಎಲ್ಲರೂ ಖುಷಿ ಪಡ್ರಿ, ಮಾಡ್ರಿ. ಛಲಗಾರಿಕೆಯಿಂದ ಮಾಡ್ಬೇಕು. ಹಿಡಿದ ಕೆಲಸ ಮುಗಿಯೋ ತನಕ ಮಾಡ್ಬೇಕು. ಅವೇನು 248 ಪ್ರಶ್ನೋತ್ತರಗಳದಾವ. ಅದ್ರೊಳಗ ಕೇಳ್ರಿ. ಕೇಳಿದ ಮೇಲೆ ಏನೂ ಡೌಟ್ ಉಳಿಲಾರ್ದಂಗೆ ಹೇಳಿರ್ತೀವಿ. ಅಷ್ಟ ಆದ್ರೂ ನಿಮಗೆ ಮತ್ತೆ ಡೌಟ್ ಬರ್ತಂದ್ರೆ ನಾವು ಅದೀವಲ್ಲ, ಕೇಳ್ರಿ. ನಾವು ಅದೀವಿ, ಕಲ್ಯಾಣಪ್ಪವ್ರು ಅದಾರ. ಮೊದಲು ಯಾರ್ಯಾರು ವಿಚಾರ ಚಂದ್ರೋದಯ ಕೇಳಿದವ್ರು ಅದಿರಿ ಇದ್ರಾಗ? ಯಾರು ಇಲ್ಲ. ಕೌಂಟ್ ಕೇಳಿರಲ್ಲ. ಕೇಳಿದವ್ರು ಯಾಕೆ ಗಪ್ ಕೂತೀರಿ? ನಾ ಮಾಡ್ತೀನಿ ಅಂತ ಹೇಳಕ್ ಏನಾಗ್ಯದ ನಿಮ್ಗ? ದೇವಿ ಪುರಾಣ ಹೇಳಕ್ ಊರ್ ತಿರ್ಗ್ಲಕ್ ಬರ್ತದೆ, ಇದು ಕೂತ್ ಹೇಳಕ್ ಆಗಂಗಿಲ್ಲ ನಿಮಗ. ಮಾಡ್ಲಕ್ಕಾಗಲ್ಲ. ಒಂದ್ ಸ್ವಲ್ಪ ಇಚ್ಛಾಶಕ್ತಿನೇ ಕ್ರಿಯೇಟ್ ಆಗಲ್ದನ್ನ ಕೊಟ್ರೆ ನಿಮಗೆ ಏನ್ರಿ ಹಿಂಗ್ ಮಾಡಿದ್ರ? ಆ ಈಶ್ವರ್ ಚಚಡಿ ಮತ್ತೆ ನೀವು ಇಬ್ರು ಕೂಡಿ ಒಳಗ್ ಕೆಪಾಸಿಟಿ ಇಲ್ಲ ಅಂತಲ್ಲ, ಆದ ಅದಕ್ಕೊಂದು ಸರಿಯಾದ ಸದುಪಯೋಗ ಬೇಡ, ಸಾಮರ್ಥ್ಯ ಆದ. ಚಚಡಿ ಅವ್ರೆ, ಕೊಟ್ರಯ್ಯ ಅವ್ರಿಗೂ ಕರ್ಕೋರಿ. ಇಬ್ರು ಕೂಡಿ ಮಾಡ್ರಿ. ಅದು ಏನ್ ಮಾಡ್ತೀರಿ ಮಾಡ್ರಿ. ಚಚಡಿ ಅವ್ರು ಕೇಳಿಸ್ತಾ? ತೋರಿ ಇಬ್ರು ಕೂತು. ಅದು ಆನ್ಲೈನ್ ಏನು ಕಲ್ಯಾಣಪ್ಪ ಅವ್ರದ್ದು ಲಿಂಕ್ ಯಾವಾಗ್ಲೂ 24 hours ಓಪನ್ ಇರ್ತದೆ. ಒಂದು 15-20 ನಿಮಿಷ ಏನ್ ಮಾಡ್ಬೇಕು, ಇಬ್ರು ಕೂಡಿ ಲಿಂಕ್ ಓಪನ್ ಮಾಡ್ಕೋಬೇಕು. ಇಬ್ರು ಪಾಠ ಕೇಳಿ ಚರ್ಚೆ ಮಾಡಿ ಒಂದು ನೋಟ್ಸ್ ತಯಾರು ಮಾಡ್ಕೊಂಡು ಹೇಳೋದು ಕೇಳೋದು ಮಾಡ್ರಿ. ಒಬ್ಬರಿಗೆ ಬೇಸರ ಆಗ್ತದ, ಇಬ್ಬರು ಕೂಡಿದ್ರೆ ಕಂಪನಿ ಚಂದ ಇರ್ತದ, ಮಾಡ್ರಿ. ಮತ್ತಾರು ವಿಚಾರ ಚಂದ್ರೋದಯ ಪಾಠದಾಗ ಸೇರ್ಕೋತೀರಿ ಪ್ರಾಕ್ಟೀಸ್ನಾಗ? ಅವ್ರಿಬ್ರೇ ಮಾಡ್ಬೇಕಾ? ಸಾಕ? ಮತ್ತಿನ್ನ ಯಾರು ಸೇರ್ಕೋತೀರ? ಒಂದು ಟೈಮ್ ಮಾಡ್ಕೋರಿ. ಒಂದು ಟೈಮ್ ಮಾಡ್ಕೊಂಡು ಆ ಟೈಮಿಗೆ ಲಿಂಕ್ ಓಪನ್ ಮಾಡ್ಕೋರಿ. ಅದನ್ನ ಮೊದಲು ಚರ್ಚೆ ಮಾಡ್ರಿ. ಎಲ್ಲರೂ ಕೇಳ್ರಿ. ಕೇಳಿ ಇವತ್ತೇನ್ ಹೇಳ್ಬೇಕು, ನಾಳೆಗೆ ನೋಟ್ಸ್ ತಯಾರು ಮಾಡ್ಕೋರಿ, ಹೇಳ್ರಿ, ಮಾಡ್ರಿ. ಮಾಡ್ಬೇಕು. ವಿಚಾರ ಚಂದ್ರೋದಯ ಮಾಡೋದು ಬಹಳ ಪವಿತ್ರ ಕೆಲಸ. ವಿಚಾರ ಸಾಗರ ಮಾಡಿದ್ದನು ಒಳ್ಳೇದೇ. ಅದರೊಳಗೆ ನಾವು ವಿಚಾರ ಚಂದ್ರೋದಯ ಎಷ್ಟು ಕವರ್ ಮಾಡಬೇಕು ಅಷ್ಟು ಕವರ್ ಮಾಡ್ತಿರ್ತೀವಿ. ಪೂರ್ತಿ ವಿಚಾರ ಚಂದ್ರೋದಯ ಪರ್ಫೆಕ್ಟ್ ಅದನ್ನ ನುಂಗ್ಬೇಕದನ್ನ. ನುಂಗಿದ ಮೇಲೆ ವಿಚಾರ ಸಾಗರದ ಆನಂದ ಸಿಗದು. ಮತ್ತೆ ಇದು ಯೋಗ ಹೇಳಕತ್ತೀನಲ್ಲ ಸಾಯಂಕಾಲ, ಯೋಗದ ಪರಿಚಯ ಅದ್ಯಾರು ಮಾಡ್ತೀರಿ? ಅದರ ಮೇಲಕ್ಕೆ ಯಾರು ಮಾಡ್ತೀರಿ? ಅದೇನು ಬಹಳ ದಿವಸ ಇಲ್ಲ, ಅದು ಸ್ವಲ್ಪ ಅದ, ಮುಗಿದೋಗ್ಬಿಡ್ತದೆ ಇನ್ನೊಂದು ಸ್ವಲ್ಪ ದಿವಸನಾಗ. ಯಾರು? ಉಪಾಸಕಿ, ಉಪಾಸಕ, ಉಪಾಸಕಿ, ಉಪಾಸನೆ ಮಾಡ್ರಿ. ನಾವು ಎಂದಲಿಂತ ಯೋಗದ ಪಾಠ ಚಾಲು ಮಾಡಿವಿ, ಅಂದಲಿಂತ ಯೋಗದ್ದು ನೋಟ್ಸ್ ಮಾಡ್ಕೋರಿ. ನೋಟ್ಸ್ ಮಾಡ್ಕೊಂಡು ಇಟ್ಕೋರಿ. ಅದಕ್ಕೊಂದು ಟೈಮ್ ಬಂದಾಗ ಮತ್ತೆ ಹೇಳಕತ್ತಾರೆ, ಅವಶ್ಯಕತೆ ಬಿದ್ದಾಗ ನೋಟ್ಸ್ ಮಾಡ್ಕೋರಿ. ಅದು ಮೊದಲು ಈಗ ಅದಕ್ಕೆ ಯೋಗಕ್ಕೆ ಸಂಬಂಧಪಟ್ಟಂತೆ ಮಾಡ್ರಿ. ನೀವು ಅದರದ್ದು ನೋಟ್ಸ್ ಮಾಡಿಕೊಂಡು ಒಂದು ಸಂಕ್ಷಿಪ್ತ ಪರಿಚಯಗಳು, ಎಲ್ಲ ಯೋಗ ಪದ್ಧತಿ ಬಗ್ಗೆ ಸಂಕ್ಷಿಪ್ತ ಪರಿಚಯ
ಅದಕ್ಕೊಂದು ಟೈಮ್ ಹೇಳ. ಮೊದಲು ತಯಾರಾರಿ ನೀವು. ತಯಾರಾಗಲಾರ್ದೆ ಸೀದಾ ಸ್ಟೇಜಿನ ಮೇಲೆ ಬಂದಕ್ಕೆ ಪೌಡರ್ ಹಚ್ಕೊಂಡಿಲ್ಲ, ಡ್ರೆಸ್ ಹಾಕೊಂಡಿಲ್ಲ, ಮಾರಿಗೆ ಏನು ಹಂಗೆ ಸೀದಾ ಬುಕ್ ಇಟ್ಕೊಂಡು ಬಂದಕ್ಕೆ ಹೇಳ್ತೀನಿ ಅಂತಂದ್ರೆ ಏಸ್ ವರ್ಷ ಹೇಳಿರಿ, ಯಾರಿಗೆ ಹೇಳಿರಿ, ನಿಮ್ಮ ಶಿಷ್ಯರು ಯಾರಲ್ಲರ, ಯಾರಿಗಾರ ಪರ್ಫೆಕ್ಟ್ ಮಾಡಿರ ನೀವು? ಏನಿಲ್ಲೇ ಇಲ್ಲ. ಒಳಗೆ ಪ್ರಾಕ್ಟೀಸ್ ಇರ್ಲಾರ್ದೆ ಸೀದಾ ಬುಕ್ ಇಟ್ಕೊಂಡು ಬಂದು ಒಬ್ಬ 25 ವರ್ಷದ ಪ್ರೊಫೆಸರ್ ಗತ್ಲೆ ಪಾಠ ಹೇಳಕ್ ಹೋದ್ರೆ ಅದು ಬರಂಗಿಲ್ಲದು. ಒಳಗೆ ತುಂಬ್ಕೋಬೇಕು. ಒಳಗೆ ಮೊದಲು ತುಂಬಿಕೊಂಡು ಆಮೇಲೆ ಇನ್ನೊಬ್ಬರಿಗೆ ಹೇಳಕ್ ಹೋಗ್ಬೇಕು. ಇಲ್ಲೇನು ನಿಮಗೆ ಕೂತ್ ಪಾಠ ಹೇಳ್ತೀವಲ್ಲ, ಹಿಂದೆ ನಮ್ದು ಬಹಳ ಶ್ರಮ ಇರ್ತದ. ಅದು ನಿಮ್ಗೇನು ಗೊತ್ತಾಗಲ್ಲ. ಪ್ರಿಪರೇಷನ್ ಅನ್ನೋದು ಬಹಳ ಮುಖ್ಯ ಅದ. ಪ್ರಿಪರೇಷನ್ ಇರ್ಲಾರ್ದೆ ಪಾಠ ಹೇಳ್ತೀರಿ ಅಂತಂದ್ರೆ ಅದು ಹೆಂಗಿದೆ ಆಗ್ತದೆ? ಈಗ ವಿಚಾರ ಸಾಗರ ನಾವು ಹೇಳ್ತೀವಿ, ನೀವು ಕೇಳ್ತಿದ್ರಿ, ಇದಾಯ್ತು. ಈಗ ವಿಚಾರ ಚಂದ್ರವೇ ಯಾರು ಕೇಳೇ ಇಲ್ಲ, ಪ್ರಿಪರೇಷನ್ನೇ ಇಲ್ಲ, ಸೀದಾ ಬುಕ್ ಹಿಡ್ಕೊಂಡು ಕುಂದ್ರು ಏನೋ ಶಬ್ದ ಬಳಸ್ತೀರಿ, ಅದರದ್ದು ಅರ್ಥ ಗೊತ್ತಾಗಲ್ಲ, ಅದಕ್ಕೆ ಉತ್ತರ ಹೇಳಕ್ ಬರಲ್ಲ. ಅದು ಪಾಠ ಅಂತಾರ. ಅದಕ್ಕೆ ನಿಮ್ಮೊಳಗೆ ಮುಗಿದ್ರೆ ಪೂರ್ವ ಸಿದ್ಧತೆ ಬೇಕಲ್ಲ. ಹಿಂದಿನ ಪಾಠ ಕೇಳಿ ಮುಂದಿನ ಹೇಳ್ತೀವಿ ಅನ್ನೋಂಥ ಸಂಕಲ್ಪನೆ ಇಲ್ಲ. ಸೀದಾ ಬುಕ್ಕೆ ಹಿಡಿತೀರಿ, ವಿಚಾರ ಚಂದ್ರೋದಯನ್ನ ಬುಕ್ಕೆ ಹಿಡಿದು ಬಿಡ್ತೀರಿ. ಹಂಗ್ ಮಾಡಿದ್ರೆ ಹೆಂಗಾತು? ಎಲ್ಲದಕ್ಕ ಒಂದು ಕ್ರಮ ಅದು. ಓಕೆ, ಯೋಗ ಪದ್ಧತಿದು ಎಂದನಿದ್ದ ಪಾಠ ಚಾಲು ಆಗ್ಯದ ನೋಡಿ. ಡೇಟ್ ಗೊತ್ತಾದ್ರೆ ಸರಿ, ಇಲ್ಲಾಂದ್ರೆ ನಾ ಹೇಳ್ತೀನಿ. ಆ ಪಾಠಗಳು ನೀವು ಯೋಗದ್ ಮಾಡ್ರಿ, ವಿಚಾರ ಚಂದ್ರೋದಯ ನೀವು ಮಾಡ್ರಿ. ಏನ್ ತೊಂದರೆ ಇತ್ತಂದ್ರೆ ನಮಗ್ ಕೇಳ್ರಿ, ಎಲ್ಲ ಹೆಲ್ಪ್ ಮಾಡ್ತೀವಿ, ಎಲ್ಲ ಹೇಳ್ತೀವಿ, ತಿಳಿಸಿ ಹೇಳ್ತೀವಿ. ಏನ್ ತೊಂದರೆ ಇಲ್ಲ. ನಾವಿರೋದ್ರಾಗೆ ಗಟ್ಟಿಯಾರಿ. ಯಾವ ಸಮಯದಲ್ಲಿ ಏನಿರ್ತದೋ ಗೊತ್ತಿಲ್ಲ. ನಮ್ದಂತೂ ಕೆಲಸ ಮುಗಿದದ. ಏನು ಇಲ್ಲಿ ಇರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಅಂಥದ್ದು ನಮ್ಮದ್ರ ಏನು ಉಪಯೋಗ ತಕ್ಕೋಬೇಕು ತಕ್ಕೊಂಬಿಡ್ರಿ ಅಷ್ಟೇ. ವಿಚಾರ ಎಷ್ಟೈತಿ ಟೈಮ್? 7:30. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ಉತ್ತಮ ಅಧಿಕಾರಿಗೆ ಉಪದೇಶ. ತತ್ವದೃಷ್ಟಿ ಮಹಾರಾಜರಿಗೆ 180ನೇ ವಿಷಯಾಂಕ. ಭ್ರಾಂತಿಯ ವರ್ಣನೆ, ಭ್ರಾಂತಿ, ವಿಕ್ಷೇಪ. ಮತ್ತಿನ್ನೊಂದು ಶಬ್ದ ಬಳಸ್ತಾರ, ಏನದು? ಭ್ರಾಂತಿ ಅಂದ್ರೂ ಒಂದೇ, ವಿಕ್ಷೇಪ ಅಂದ್ರೂ ಒಂದೇ. ಶೋಕ, ಶೋಕ. ಮತ್ತ ಇನ್ನೂ ಒಂದು ಶಬ್ದ ಬಳಸ್ತಾರ, ಅಧ್ಯಾಸ. ವೆರಿ ಗುಡ್. ಇವು 4 ಶಬ್ದಗಳು ಒಂದೇ. ವಿಕ್ಷೇಪ ಏನದು? ಅವಸ್ಥೆ. ವಿಕ್ಷೇಪ ದೋಷ, ವಿಕ್ಷೇಪ ಶಕ್ತಿ, ವಿಕ್ಷೇಪ ಅವಸ್ಥೆ. ಚಂದ ಬಿಡಿಸಿ ಹೇಳಕ್ ಬರ್ಬೇಕು. ವಿಕ್ಷೇಪ ದೋಷ ಅಂತಂದ್ರ ಚಂಚಲತೆ, ಮನಸ್ಸಿನ ಚಂಚಲತೆ, ಅನೇಕಾಗ್ರತೆ, ಏಕಾಗ್ರತೆ ಇಲ್ಲದಂಗಿರೋದು. ವಿಕ್ಷೇಪ ದೋಷ ಅಂತಂದ್ರ ಮನಸ್ಸಿನ ಚಂಚಲತೆ. ವಿಕ್ಷೇಪ ಶಕ್ತಿ ಅಂತಂದ್ರ ಇಲ್ಲದ್ದು ತಂದು ಏನ್ ಮಾಡೋದು? ಇಲ್ಲದ್ದು ತಂದು ತೋರ್ಸೋದು. ಇಲ್ಲದ ಹಾವು ತಂದು ತೋರ್ಸೋದು. ಇದ್ದ ಹಗ್ಗ ಮುಚ್ಚಿಟ್ರ ಆವರಣ. ಇಲ್ಲದ್ದು ಹಾವು ತಂದು ತೋರಿಸಿದ್ರೆ ಅದು ವಿಕ್ಷೇಪ ಶಕ್ತಿ, ಅಜ್ಞಾನದ ಶಕ್ತಿ ಅದು. ಈಗೇನದ? ವಿಕ್ಷೇಪದ ಅವಸ್ಥೆ. ವಿಕ್ಷೇಪದ ಅವಸ್ಥೆ ಅಂತಂದ್ರೇನು? ಅಜ್ಞಾನದ ಕಂಟಿನ್ಯೂವಿಟಿ. ಭ್ರಾಂತಿ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿರಿ? ಈ ಅವಸ್ಥೆ ಅಜ್ಞಾನ ಒಂದು ಸಾರಿ ಒಂದು ಕ್ಷಣ ಅಲ್ಲ, ಕಂಟಿನ್ಯೂ. ಭ್ರಾಂತಿ ಅಂದ್ರೆ ಏನಪ್ಪ ಅಂತಂದ್ರೆ, ಈಗ ಸಾಯ್ತಿರ್ತಾರೆ ನೋಡ್ರಿ, ಎಲ್ಲ ಸಾಯ್ತಿರ್ತಾರೆ. ಎಲ್ಲರ ಮನೆಗೆ ಹಂಗೆ ಯಾವ್ಯಾರೇ ಸಾಯ್ತಾರ, ಇವ್ರೇ ಸಾಯ್ತಾರ, ಯಾರೋ ಸಾಯ್ತಿರ್ತಾರ. ಸಣ್ಣವರೇ ಸಾಯ್ತಾವ, ಮುದುಕರೇ ಸಾಯ್ತಾವ, ನಡ್ಬರ್ಕಿನವ್ರೆ ಸಾಯ್ತಾವ. ಸಾವಂತೂ ಕಾಮನ್. ಅದೇನು ದೊಡ್ಡ ವಿಷಯ ಅಲ್ಲೇ ಅಲ್ಲ.
ಈಗ ಒಬ್ಬಾಕಿ ಗಂಡ ಸತ್ತಾನ ಅಂತ ತಿಳ್ಕೊರಿ, ಆಕಿಗೆ ಏನು ಒಂದು 10-15 ದಿವಸ ಒಂದು ತಿಂಗಳ ಮಂದಿ ಮಾತಾಡ್ಸ್ಲಕ್ ಹೋಗ್ತಾರೆ. ಅಥವಾ ಹೆಣ್ತು ಸತ್ತಾಳ ಅಂತ ತಿಳ್ಕೊರಿ, ಅವ್ರಿಗೆ ಯಾರು ಬಂಧು ಬಳಗ ಇವ ಪಾಪ ಹೋಗಿ ಬರಮ್ ನಡಿ ಮಾತಾಡ್ಸಿ ಬರ್ತಾರೆ. ಮತ್ತು ಯಾರು ಅವತ್ತು ಮಣ್ಣಿಗೆ ಬರಲಾರ್ದವರು ಆಮೇಲೆ ಬಂದು ಮಾತಾಡ್ಸ ಒಂದು ತಿಂಗಳ 2 ತಿಂಗಳ 3 ತಿಂಗಳದಾಗ ಮತ್ತೆ ಅವರು ರಿಕವರ್ ಆಗಿ ಮತ್ತೆ ಏನಾಗಬೇಕು, ಮುಂದೆ ಏನು ಆದ ಮುಂದಿನ ಬದುಕು ಅದನ್ನು ಸುಧಾರಿಸಿಕೊಂಡು ಆ ಹಿಂದಿನ ಒಂದು ಕೊರಗುಗಳ ಬಗ್ಗೆ ಒಂದು ಮರು ಮಾಡಿಕೊಂಡು ಮುಂದೆ ನಾರ್ಮಲ್ ಲೈಫಿಗೆ ಬರಬಾರದು. ಅಲ್ಲೇ ಬಿದ್ದು ಚಾಪಿ ಮೇಲೆ ಊಟವಲ್ಲ ಅದು ಅಲ್ಲ ಹೆಂಗ ಮಾಡ್ಲಿ ಏನ್ ಮಾಡ್ಲಿ ಅನ್ಕೋತ ಒಂದು 2-3 ವರ್ಷ ಆದ್ಮೇಲೆ ಬಿದ್ದು ಹಂಗೆ ಮಾಡ್ತಿದ್ರಂತಂದ್ರ ಅದಕ್ಕೇನಂತಾರ? ಅದಕ್ಕೆ ಭ್ರಾಂತಿ ಬಿಡದ, ಇದಕ್ಕೆ ಭ್ರಾಂತಿ ಬಿಡದ ಅಂತಾರ. ಹಂಗ ಇಲ್ಲಿ ಏನದ ಅಂತಂದ್ರ ಪರಮಾತ್ಮ ನನಗೆ ಗೊತ್ತಿಲ್ಲ, ಪರಮಾತ್ಮ ನನಗೆ ತೋರುತ್ತಿಲ್ಲ, ಪರಮಾತ್ಮ ಇಲ್ಲ. ಪರಮಾತ್ಮ ಇಲ್ಲ ಅನ್ನೋದು ಅಸತ್ವಪಾದಕ ಆವರಣ. ನನ್ನ ಅನುಭವಕ್ಕೆ ಬರ್ತಾ ಇಲ್ಲ, ತೋರುತ್ತಿಲ್ಲ ಅನ್ನೋದು ಅಭಾನತಾದಕ ಆವರಣ. ಪರಮಾತ್ಮ ಅಂದ್ರೆ ಏನಂತೆ ಗೊತ್ತಿಲ್ಲ ಅನ್ನೋದು ಅಜ್ಞಾನ. ಇದು ಭ್ರಾಂತಿ ಕಂಟಿನ್ಯೂ. ಹಂಗೆ ನಿಮ್ಗೆ ವಿಚಾರ ಸಾಗರ ಹೇಳಿದ್ಮೇಲೆ ನೀವು ಹಂಗೆ ಕಂಟಿನ್ಯೂ ಇರ್ತಾವ. ವಿಚಾರ ಚಂದ್ರೋದಯ ಮುಗಿದ್ಮೇಲೆ ನೀವು ಹಿಂಗೆ ಚಾಲನೆ ಇರ್ತಾವ. ಇವು ಭ್ರಾಂತಿ. ವಿಚಾರ ಸಾಗರ ಮುಗಿತದೇನಿದು ಭ್ರಾಂತಿ? ಹಂಗೆ ಕಂಟಿನ್ಯೂ ಇರ್ತಾವ ಒಳಗ. ಎಲ್ಲಿ ತನಕ ನೀವು ವಿಚಾರ ಮಾಡಿ 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 ಅದರಿಂದ ಮುಕ್ತ ಆಗಂಗಿಲ್ಲ, ಹೊರಗಿನ ಶಬ್ದಗಳಿಂದ ಏನೂ ಉಪಯೋಗ ಇಲ್ಲ. ಒಳಗೆ ನೀವು ಮಾಡ್ಕೋಬೇಕಾದ ಸಾಧನೆ ಮಾಡಲಿಲ್ಲ ಅಂತಂದ್ರ ಇವು ಹಿಂಗೆ ಕಂಟಿನ್ಯೂ ಇರ್ತಾವ. ಇದೇ ಭ್ರಾಂತಿ. ಜನನ ಮರಣ, ಗಮನ ಪುಣ್ಯ ಪಾಪ, ಸುಖ ದುಃಖ, ಇವು ಏನದವ ಆತ್ಮಸ್ವರೂಪದ ಬ್ರಹ್ಮನಲ್ಲಿ ಕೂಟಸ್ಥನಲ್ಲಿ ತೋರ್ತಾ ಇದ್ದಾವೆ. ಅವು ಇಲ್ಲ, ಆಕ್ಚುಲ್ ಇಲ್ಲ. ಈ ಭ್ರಾಂತಿಗೆ ಏನ್ ಮಾಡ್ಯಾರ? ಅಧ್ಯಾಸ ಅಂತೇಳಿ ಏನ್ ಮಾಡ್ಯಾರಲ್ಲ, ಈ ಅಧ್ಯಾಸದ ಬಗ್ಗೆ ನಾವು ಏನ್ ಮಾಡೀವಿ? ವಿಚಾರ ಚಂದ್ರೋದಯದೊಳಗೆ 135ನೇ ಪ್ರಶ್ನೆಯಿಂದ 139ನೇ ಪ್ರಶ್ನೆ 6ನೇ ಕಲ. ಈ 6ನೇ ಕಲದೊಳಗ ಹೋಗಿ ಈ ಪ್ರಶ್ನೆಗಳನ್ನ ನೀವು ಚಿಂತನೆ ಮಾಡ್ರಿ ಅಂತಂದ್ರ ಸೀದಾ ಬುಕ್ ಇಟ್ಕೊಂಡು ಕೂತು ಚಿಂತನೆ ಮಾಡ್ಲಕತ್ತೀರಿ. ಏನು ನೆನಪದ ನಿಮಗ? ಏನು ನಿಂಬಲ್ಲಿ ಪೆನ್ ಕಾಪಿ ಮೊದಲಿಂದ ಬರ್ಕೊಂಡದ್ದು ಏನಾರು ತೆಗೆದು ಇಟ್ಕೊಂಡು ಓದ್ಕೊಂಡಿರೆ? ಏನೇನು ಮಾಡಿಲ್ಲ ನೀವು. ಸೀದಾ ಬುಕ್ ತಗೊಳ್ಳೋಣ ಹೇಳಕ್ ಹೋಗ್ತೀರಿ ಅಂತಂದ್ರ ಅದು ಹೇಳೋ ಪದ್ಧತಿ ಅದು. ಮೊದಲು ನಿಂಬಲ್ಲಿ ಆ ಪ್ರಶ್ನೆಗಳಿಗೆ ಏನ್ ಹೇಳ್ಯಾರ ಅದರ ಬಗ್ಗೆ ನೀವು ತೆಗೆದು ನೋಡೇ ಇಲ್ಲ. ಸೀದಾ ಬುಕ್ ತೆಗಿತೀರಿ, ಹೇಳನ್ನ ತೆಗೆದೇ ಬಿಡ್ತೀರಿ ಅದು ಬುಕ್. ಹಂಗಂದ್ರೆ ಹೆಂಗತ್ತದು? ಹಿಂದಲಿಂತ ಬೇಕಾ ಬೇಡ ನಿಮ್ಮ ಒಳಗೆ? ಪ್ರಿಪ್ರೇಷನ್ ಇರ್ಲಾರ್ದೆ ಪಾಠಕ್ಕೆ ಬರಬೇಡ್ರಿ. ಈಗ ಏನಾಯ್ತಪ್ಪ, ಈಗ ನಿಮ್ಗೆ ಸ್ವಚ್ಛ ಏನು 4 ಶಬ್ದಗಳು ಹೇಳಿನಲ್ಲ, ಏನದು? ಭ್ರಾಂತಿ, ಮತ್ತೆ ಅಧ್ಯಾಸ, ಮತ್ತೆ ವಿಕ್ಷೇಪ ಅವಸ್ಥೆ, ಮತ್ತೆ 4 ಹೇಳಿನಲ್ಲ, ಶೋಕ. ಹೌದಲ್ರಿ? ಭ್ರಾಂತಿ, ಅಧ್ಯಾಸ, ವಿಕ್ಷೇಪ ಅವಸ್ಥೆ, ಶೋಕ. ಮತ್ತೆ ಶೋಕದ ಜೊತೆಗೆ ಏನದ? ನಿಮಗ ಹಾವು ಕಂಡಾಗ ದುಃಖ ಆಯ್ತು, ಬೆಳ್ಳಿ ಕಂಡಾಗ ಮೋಹ.
ಶೋಕ ಮೋಹ ಇವೆಲ್ಲ ಒಂದೇ. ಇವೆಲ್ಲ ಒಂದೇ ಅಂತಂದ್ರೆ ಒಂದು ಉದಾಹರಣೆ ಕೊಡ್ರಿ. ಎಲ್ಲಿದು? ಎಲ್ಲಿ ಆಯ್ತಿದು ಶೋಕ ಮೋಹ? ಶೋಕ ಮೋಹ ಎಲ್ಲಿ ಆಯ್ತು? ಇನ್ನ ಹೀಗೆ ಅಂದೆ ನಾನು ಆ ಮಾತ. ಈಗ ಹಾವು ಕಂಡಾಗ ಶೋಕ ಮೋಹ ಆಯ್ತಲ್ಲ, ಈಗ ಅದು ಭ್ರಾಂತಿ ಅನಿಸ್ಕೋಬೇಕಾದ್ರೆ, ಭ್ರಮೆ ಅನಿಸ್ಕೋಬೇಕಾದ್ರೆ, ಭ್ರಾಂತಿ ಎಲ್ಲ ಒಂದೇ. ಭ್ರಮೆ ಅಂತಂದ್ರೇನು? ಸ್ವಲ್ಪ ಹೊತ್ತಿದ್ದು ಹೋಗೋದು. ಭ್ರಮೆ ಒಳಗಿರ್ತೀವಿ. ಸತ್ತವ್ರ ಮನೆಯಾಗ ಸತ್ತದ್ದು ಒಂದು ಭ್ರಮೆ ಒಳಗಿರ್ತೀವಿ. ಎಷ್ಟು ದಿವಸ? ಒಂದು 15 ದಿವಸ, 20 ದಿವಸ, 1 ತಿಂಗಳ ಏನೋ ಭ್ರಮೆ ಒಳಗಿರ್ತೀವಿ. ಆಮೇಲೆ ಭ್ರಮೆ ಮಾಯ ಆಗಿಬಿಡ್ತು. ಆದ್ರೆ ಅದೇ ಭ್ರಮೆ ಒಳಗೆ ಕಂಟಿನ್ಯೂ ಇದ್ದೇವ ಅಂತಂದ್ರೆ ಭ್ರಾಂತಿ ಅಂತಾರೆ. ಅಷ್ಟೇ, ಭ್ರಮೆನೇ ಭ್ರಾಂತಿ. ಒಂಥರ ಏನ್ ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗ್ಬಿಟ್ಟಿರ್ತದ. ಎಲ್ಲರೇ ಸತ್ತವ್ರ ಮನೆಗೆ ಸುಮ್ಮ ಹೊರಗೆ ಆರಾಮಿದ್ದವ್ರು ಸಹಿತ ಅಲ್ಲಿ ಹೋದ್ರೆ ಅಂತಂದ್ರೆ ಏನೂ ತಿಳಿಲಾರ್ದಂಗೆ ಆಗ್ಬಿಡ್ತು. ಒಂದು ನಮೂನಿ ವಾತಾವರಣ ಇರ್ತದ ಅಲ್ಲಿ. ಆಮೇಲೆ ಮತ್ತೆ ನಾರ್ಮಲಿಗೆ ಬಂದ್ಬಿಡ್ತೀರಿ. ಏನು ಅದ್ರಾಗೆ ಕುಂದಿರ್ತೀರ? ಈಗೇನಾಯ್ತಪ್ಪ ಅಂತಂದ್ರೆ ಈ ಭ್ರಾಂತಿ, ಅಧ್ಯಾಸ, ವಿಕ್ಷೇಪ, ಅವಸ್ಥೆ, ಶೋಕ, ಮೋಹ, ಭ್ರಮೆ ಏನದಪ್ಪ, ಇದನ್ನ ಫಾರ್ಮುಲಾ ಮಾಡ್ರಿ, ಒಂದು ಸೂತ್ರ ಮಾಡ್ರಿ. ಹೆಂಗ? ಅದೇ ಬೇಕಾಗ್ಯದ ನೋಡ್ರಿ ನನಗೆ ಮೂಲ. ಮಿಥ್ಯಾ ವಸ್ತು ಅಂದ್ರೆ ಯಾವ ಮಿಥ್ಯಾ ವಸ್ತುಗಳು? ಸರ್ಪ ಮತ್ತು ಬೆಳ್ಳಿ. ಸರ್ಪ ಮತ್ತು ಬೆಳ್ಳಿ. ಮತ್ತೆ ಈ ಮಿಥ್ಯಾ ವಸ್ತು ಅದ, ಮತ್ತ ಮಿಥ್ಯಾ ವಸ್ತು ಎಲ್ಲದ ಹೊರಗದ. ಅದು ಬೆಳ್ಳಿ, ಸರ್ಪ ಎಲ್ಲದ ಹೊರಗದ. ಪ್ಲಸ್ ಮತ್ತೇನು? ಆ ಮಿಥ್ಯಾ ವಸ್ತುವಿನ ಜ್ಞಾನ, ಸರ್ಪದ ಜ್ಞಾನ, ಬೆಳ್ಳಿ ಜ್ಞಾನ ಎಲ್ಲದ? ಒಳಗದ. ಅದಕ್ಕೇನ್ ಮಾಡ್ಬೇಕು? ಮಿಥ್ಯಾ ವಸ್ತುವಿನ ಜ್ಞಾನ. ಇಷ್ಟು ತಿಳ್ಕೋಬೇಕು. ಆ ಮಿಥ್ಯಾ ವಸ್ತು ಪ್ಲಸ್ ಮಿಥ್ಯಾ ವಸ್ತುವಿನ ಜ್ಞಾನ ಈಸ್ ಈಕ್ವಲ್ ಟು ಬೆಳ್ಳಿ ಅಥವಾ ಸರ್ಪ. ಬೆಳ್ಳಿ ಸರ್ಪದ ಜ್ಞಾನ ಸುಖಕ್ಕೆ ಕಾರಣ ಬೆಳ್ಳಿಯ ಜ್ಞಾನ, ದುಃಖಕ್ಕೆ ಕಾರಣ ಸರ್ಪದ ಜ್ಞಾನ. ನಿಮ್ ಜೀವನದಾಗ ಇವೆರಡೇ ಆಗ್ತಾವ ಇಲ್ಲ? ಆಭಾಸನ ಬದುಕಿನೊಳಗೆ ಎರಡೇ, ಮತ್ತೇನದ? ಇದು ಯಾಕೆ ಆಗ್ಲಕತ್ತದಂತಂದ್ರ ಒಳಗ ಪಾಪ ತುಂಬ್ಯದ. ಪಾಪ ತುಂಬಿದ್ದಕ್ಕ ಬೆಳ್ಳಿ ಕಾಣ್ಲಕತ್ತದ, ಕತ್ತಲು ತುಂಬ್ಯದ, ಅಜ್ಞಾನ ತುಂಬ್ಯದ. ಜಗತ್ತು ಯಾಕೆ ಕಾಣ್ಲಕತ್ತದ ಅಂತಂದ್ರ ಒಳಗ ಅಜ್ಞಾನ ತುಂಬ್ಯದ, ಕತ್ತಲು ತುಂಬ್ಯದ, ಪಾಪ ತುಂಬ್ಯದ. ಅದನ್ನು ತೆಗೆದು ಹಾಕಬೇಕು, ಬೆಳಕು ಮಾಡ್ಕೋಬೇಕು, ಪುಣ್ಯ ಮಾಡಬೇಕು, ಜ್ಞಾನ ಮಾಡ್ಕೋಬೇಕು. ಅವಾಗ ಏನಾಗ್ತದ? ಬ್ರಹ್ಮಾಂಡ ಹೋಗಿ ಬ್ರಹ್ಮ ಕಾಣ್ತಾನ, ಪಿಂಡಾಂಡ ಹೋಗಿ ಯಾರು ಕಾಣ್ತಾರ? ಕೂಟಸ್ಥ ಕಾಣ್ತಾನ. ಪಿಂಡಾಂಡ ಹೋಗಿ ಕೂಟಸ್ಥ ಕಾಣ್ತಾನ, ಬ್ರಹ್ಮಾಂಡವಾಗಿ ಬ್ರಹ್ಮ ಕಾಣ್ತಾನ. ಬೆಳ್ಳಿ ಹೋಗಿ ಶುಕ್ತಿ ಕಾಣ್ತದ, ಹಾವು ಹೋಗಿ ಹಗ್ಗ ಕಾಣ್ತದ. ಹೆಂಡತಿ ಮಕ್ಕಳು ಹೋಗಿ ಬ್ರಹ್ಮನೇ ಕಾಣ್ತಾನೆ. ತನ್ನ ನಾಮರೂಪಗಳನ್ನು ಕಳ್ಕೊಂಡು ತಾನು ಬ್ರಹ್ಮಂತೆಯೇ ತಿಳ್ಕೊತಾನೆ. ಯಾಕ? ಪುಣ್ಯದ ಫಲ, ಸಾಧನಾ ಫಲ. ಪುಣ್ಯ ಮಾಡ್ರು ಅಂತಂದ್ರೆ ಇಲ್ಲ ನಾವು ಪಾಪಿಷ್ಟ್ರಾಗಿ ಹಿಂಗೆ ಗಪ್ಪ ಕುತ್ತೆ ಓದ್ತೀವಿ ಅಂತಂದ್ರೆ ಹೆಂಗಾಗ್ತದೆ? ಪುಣ್ಯದ ಕೆಲಸಪ್ಪ ಇದು. ನಿಮ್ಮ ಉದ್ಧಾರಕ್ಕೆ ನೀವು ಮಾಡ್ಕೊಳ್ಳೋದು. ಎದಕ್ಕೆ ಒತ್ತಾಯ ಹಾಕ್ಲಕತ್ತಾರ, ಎದಕ್ಕೆ ಒತ್ತಾಯ ಮಾಡ್ಲಕತ್ತಾರ? ಇದೇನು ನನ್ನ ಸಲಗ ನೀವು ವಿಚಾರ ಚಂದ್ರೋದಯ, ವಿಚಾರ ಸಾಗರ ಪರ್ಫೆಕ್ಟ್ ಆದ್ರೆ ನಮಗೇನಾಗವ?
ನಿಮ್ಮ ಸಲುವಾಗೇ ಅದು ನೀವೇ ಮಾಡ್ಕೋಬೇಕಾಗಿದ್ದು. ನಿಮ್ಮ ಸೌಂದರ್ಯ, ನಿಮ್ಮ ತೇಜಸ್ಸು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇದು ಸಾಧನೆ. ಅದಕ್ಕೆ ನೀವು ಹೆಂಗೆ ದುಡ್ಕೋತೀರಿ ಹಂಗೆ ಪಡ್ಕೋತೀರಿ. ನಿಮ್ಮ ಭಾರ ನಿಮಗೆ ಸಾಕಷ್ಟು ಅದಾವ. ಅದ್ರೊಳಗ ಕತ್ತಿ ಭಾರ, ಆ ಕತ್ತಿ ಒಂದಿನ ಸತ್ತೋಗ್ತದ, ಆ ಭಾರ ಒಂದಿನ ಇಲ್ಲೇ ಭೂಮಿಯಾಗ ಹೋಗ್ತದ. ಆದ್ರೆ ನಿಮ್ ಸಂಗಟ ಬರಂತದ ಏನದಲ್ಲ, ಇಲ್ಲೇನು ನಡೆದ ಪ್ರಯತ್ನ, ಏನು ನಾನು ಹೋರಾಟ ಮಾಡ್ಲಕತ್ತೀನಿ, ಎದಕ್ಕೆ ನಾನು ಜಿದ್ದು ಮಾಡ್ತೀನಿ, ಎದಕ್ಕೆ ಬೈತೀನಿ ಅಂತಂದ್ರೆ ಸತ್ತರ ಸಂಗಟ ಕರ್ಕೊಂಡು ಹೋಗಂಥದ್ದು, ಸತ್ತರ ಸಂಗಟ ತಗೊಂಡು ಹೋಗಂತ ಸಾಧನೆ ಮಾಡ್ರಿ ಅಂತ ನಾನು ಅಂತೀನಿ. ಇಲ್ಲ ನಾವು ಕತ್ತೆಯಾಗಿ ಹಿಂಗೆ ಇದೇ ಹೊತ್ತೆ ಹೋಗ್ತೀವಿ 24 ತಾಸು ಅಂದ್ರೆ ಯಾರೇನು ಮಾಡ್ಲಕ್ಕ ಬರ್ರಿ. ಬೇಡಪ್ಪ ಅಂತ ವಜ್ಜಿ ಹೊತ್ಕೊಂಡು ಹೋಗ್ಬೇಡ. ಅದ್ರ ವಜ್ಜಿ ಈಶ್ವರನ ಮೇಲೆ ಅದ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಎಷ್ಟು ಸಾಧ್ಯ ಅದ ಅಷ್ಟು ಇದಕ್ಕೂ ಬಾ. 1 ತಾಸಿನಾಗ 60 ನಿಮಿಷ ಇರ್ತದ, ಅದ್ರಾಗ 1 ನಿಮಿಷ ನಿನ್ನ ಆತ್ಮೋದ್ಧಾರಕ್ಕೆ ಕೊಡು. 24 ತಾಸಿನಾಗ 24 ನಿಮಿಷ ಆದ್ರೂ ಕುಂತು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡು ಬಾ ಅಂತೇಳಿ ಎಲ್ಲಾ ರೀತಿ ತಿಳಿಸಿ ಹೇಳಿದ್ರು ನಿಮ್ ಪಾಪ ಬಿಡಂಗಿಲ್ಲ, ನಿಮ್ ಕರ್ಮ ಬಿಡಂಗಿಲ್ಲ. ನಿಮ್ಗ ಅಷ್ಟು ಸರಳ ಇಲ್ಲ ಅದು, ಮಾಡ್ಲಕ್ ಬಿಡಂಗಿಲ್ಲ ಅದು. ಪುಣ್ಯವಂತರಿಗೆ ಇದೆಲ್ಲ ಸಾಧ್ಯ ಆಗ್ತದ, ಉತ್ಸಾಹ ಬರ್ತದ, ಮಾಡ್ಬೇಕನ್ನಿಸ್ತದ. ಸುಮ್ಮನೆ ಬರಂಗಿಲ್ಲ ಅದು. ಯಾಕೆ ಬರ್ಬೇಕು, ಯಾಕೆ ಬರ್ತದ? ಒಳಗೆ ಇನ್ವೆಸ್ಟ್ಮೆಂಟೇ ಇಲ್ಲಲ್ಲ, ನಿಮ್ಮದು ಉಳಿತಾಯನೇ ಇಲ್ಲ ಅಂತಂದ್ರ ಸಾಲ ಯಾರು ಕೊಡ್ತಾರ? ನಿಮ್ಮದನ್ನು ಒಂದಿಟ್ಟು ಏನಾರ ಇರ್ಬೇಕಲ್ಲ ಅಲ್ಲಿ ಬ್ಯಾಂಕಿನಾಗ. ನಿಮ್ಮದು ಒಂದಿಟ್ಟು ಏನಾರ ಪರಮಾತ್ಮನ ರಾಜ್ಯದಾಗ ಇನ್ವೆಸ್ಟ್ಮೆಂಟ್ ಇದ್ರ ಏನೆಲ್ಲ ಸುಖ ಆಗ್ತದ. ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಏನ್ ಸಿಗ್ತದೆ? ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಭ್ರಾಂತಿ, ಅಧ್ಯಾಸ, ವಿಕ್ಷೇಪ, ಅವಸ್ಥೆ, ಶೋಕ, ಮೋಹ, ಭ್ರಮೆ ಅನ್ನುವಂಥದ್ದು, ಈ ಅಧ್ಯಾಸದ ವಿಷಯ ಏನದಲ್ಲ, ಇದು ಭಯಂಕರ ದೊಡ್ಡ ಶಾಸ್ತ್ರ. ಇದು ಭಯಂಕರ ದೊಡ್ಡ ಶಾಸ್ತ್ರ. ಇದು ಶಾಸ್ತ್ರಿಗಳಂತೇನಿರ್ತಾರಲ್ಲ ಅಂತ ಪರ್ಫೆಕ್ಟ್ ಮಂದಿಗೆ ಅದು ವಶ ಆಗ ಜ್ಞಾನ. ಅದು ಅಂತ ಜ್ಞಾನ ನಾನು ಏನ್ ಮಾಡ್ಲಕತ್ತೀನಿ, ನಿಮಗ ಸರಳ ಮಾಡಿ ಚಾಕ್ಲೇಟ್ ತಿನ್ನಿಸ್ದಂಗೆ ತಿನ್ನಿಸ್ತೀನಿ ನಾನು. ಚಾಕ್ಲೇಟ್ ಹೆಂಗ್ ತಿಂತೀರಿ ಹಂಗೆ ತಿನ್ನಿಸ್ದಂಗೆ ಮಾಡ್ತೀನಿ. ನಿಮ್ ಬಾಯಾಗಿಟ್ಟಂಗ ಅಷ್ಟು ಸರಳ ಮಾಡಿಕೊಡ್ತೀನಿ. ಹೆಂಗ ಅಂತಂದ್ರೆ ನೀವ್ ಏನ್ ಮಾಡ್ಬೇಕು, ಪೆನ್ ಕಾಪಿ ತಗೋಬೇಕು. ಪೆನ್ ಕಾಪಿ ತಗೊಂಡು ಈಗೇನದಂದ್ರೆ ಹೆಡ್ಡಿಂಗ್, ಭ್ರಾಂತಿ ತನ್ನದಲ್ಲದ ಧರ್ಮಗಳು, ಸಂಸಾರ ಧರ್ಮಗಳು ತನ್ನಲ್ಲಿ ತೋರುತ್ತಿವೆ. ಏನ್ ತೋರ್ಲಕತ್ತವ? 8 ಐಟಮ್ ತೋರ್ಲಕತ್ತವ ನಿಮ್ಮೊಳಗ. ಜನನ, ಮರಣ, ಬರೋದು ಹೋಗೋದು, ಬರ್ತೀರಿ ಓದ್ತೀರಿ, ಮತ್ ಬರ್ತೀರಿ ಓದ್ತೀರಿ. ಎಲ್ಲಿಗೆ ಓದ್ತೀರಿ? ಪುಣ್ಯ ಪಾಪ ಕಟ್ಕೊಂಡು ಓದ್ತೀರಿ. ಪುಣ್ಯ ಮಾಡಿದ್ರಿ ಅಂದ್ರೆ ದೇವರಾಗಿ ಓದ್ತೀರಿ, ಪಾಪ ಮಾಡಿದ್ರಿ ಅಂತಂದ್ರೆ ರಾಕ್ಷಸರಾಗಿರ್ತೀರಿ. ಮತ್ತೆ ಆ ಪುಣ್ಯ ಪಾಪದ ಗಂಟುಗಳು ತಗೊಂಡು ಹೋಗ್ಲಕತ್ತೀರಿ, ಬರ್ಲಕತ್ತೀರಿ. ಮತ್ತ ಸುಖ ದುಃಖಗಳು ತಗೊಂಡು ಹೋಗ್ಲಕತ್ತೀರಿ, ಬರ್ಲಕತ್ತೀರಿ. ಇಲ್ಲಿ ಒಳಗಿದ್ದಾಗ ಹೆಂಗಿರ್ತೀರಿ? ಇಲ್ಲಿ ಒಳಗಿದ್ದಾಗ ಹೆಂಗಿರ್ತೀರಿ? ಸತ್ಸಂಗದಾಗಿದ್ದಾಗ ಹೆಂಗಿರ್ತೀರಿ? ಹೆಂಗ್ ಬೇಕಂಗಿರ್ತೀರ? ಆನಂದ ಇರ್ತೀರಿ, ವಿನಯ ವಿಧೇಯತೆಯಿಂದ ಇರ್ತೀರಿ, ಪರಸ್ಪರ ಗೌರವದಿಂದ ಇರ್ತೀರಿ. ಅಟ್ಲೀಸ್ಟ್ ನೀವು 15-20 ಮಂದಿ ನೀವರೇ ಒಬ್ರಿಗೊಬ್ರು ಬ್ರಹ್ಮಸ್ವರೂಪ ಅಂತೇಳಿ ಗೌರವಿಸೋದು ಕಲಿಬೇಕಾ ಬೇಡ? ನೀವು ಅದಿರ ಇಲ್ಲ ಬ್ರಹ್ಮಸ್ವರೂಪ? ಮತ್ತ ಅದೀವಿ ಅಂತಂದ್ಮೇಲೆ ನೀವರೇ ಒಬ್ರಿಗೊಬ್ರು ಪರಸ್ಪರ ಗೌರವಿಸ್ಬೇಕಾ ಬೇಡ? ನಿಮ್ಮೊಳಗೆ ನಿಮಗೊಂದು ಗೌರವ ಬೇಕಾ ಬೇಡ? ಎಲ್ಲರೂ ಒಂದೇ ಭಾವನೆ, ಒಂದೇ ಫ್ಯಾಮಿಲಿ. ಎಂತ ಒಂದು ನಿಶ್ಚಲದಾಸರ ವಂಶದವ್ರು ಹೌದಾ ಅಲ್ಲ ನೀವು? ಅವ್ರ ವಂಶದವ್ರು ಇದ್ದದಕ್ಕೆ ನೀವು ಅದರದ್ದು ಒಂದು ದೇಹ ಕೊಟ್ಟ ತಂದೆ ಬೇರೆ ಇರಬಹುದು, ಜ್ಞಾನಕ್ಕ ಅವರೇ ನಿಮ್ಮ ವಂಶಸ್ಥರು. ಇದ್ರೊಳಗ ಇಷ್ಟೊಂದು ನೀವು ಜಿದ್ದಿಗೆ ಬಿದ್ದು ಕಲೀಲಕತ್ತೀರಿ ಅಂತಂದ್ರ ಜ್ಞಾನ ಗುರುಗಳು, ಮೋಕ್ಷ ಗುರುಗಳು ಅವರೇ ನಿಮಗ
ನಿಶ್ಚಲ್ ದಾಸರದು ಫ್ಯಾಮಿಲಿ ಮೆಂಬರ್ಸ್ ನೀವೆಲ್ಲ ಒಂದೇ ಮನೆಯವರು. ಇಲ್ಲಿ ಸತ್ಸಂಗದಾಗ ಹೆಂಗಿರ್ತೀರಿ, ಇಲ್ಲಿ ಒಳಗೆ ಹೆಂಗಿರ್ತೀರಿ, ಇದರಂಗೆ ಹೊರಗನು ಹಂಗೆ ಇರ್ಬೇಕು. ಸತ್ಸಂಗದ ಒಳಗಿದ್ದಾಗ ಗುರುವಿನ ಕೃಪಾ, ಹೊರಗೆ ಹೋದ್ಮೇಲೆ ಹೆಂಗ್ ಬೇಕಂಗಿದ್ರೆ ಅದು ರಾಕ್ಷಸರ ಕೃಪಾ. ಗುರುವಿನ ಕೃಪಾ ರಾಕ್ಷಸ ಕೃಪಾ. ಹೌದಲ್ರಿ? ಅದಕ್ಕೆ ಗುರುವಿನ ಕೃಪೆ ರಾಕ್ಷಸ ಕೃಪೆ ಅಂತ ಇರ್ತದೆ. ಅದಕ್ಕ ಒಳಗ ಹೊರಗ ಒಂದಾಗಿದ್ರೆ ಗುರುವಿನ ಕೃಪೆ, ಒಳಗ ಚಲೋ ಇದ್ದು ಹೊರಗೆ ಹೆಂಗ್ ಬೇಕಂಗಿದ್ರೆ ಇನ್ನ ಗುರುವಿನ ಕೃಪೆ ಆಗಿಲ್ಲ ಅಂತ ಲೆಕ್ಕ. ಹೊರಗನು ಹಂಗೆ ಇರ್ಬೇಕು, ಒಳಗನು ಹಂಗೆ ಇರ್ಬೇಕು, ಸತ್ಸಂಗ ಮುಗಿದ ಮೇಲೂ ಹಂಗೆ ಇರ್ಬೇಕು. ಈಗ ಪೆನ್ನ ಕಾಪಿ ತಗೊಂಡು ಅಧ್ಯಾಸಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಮಾಡ್ಬೇಕು, 10 ಐಟಮ್ಗಳು ಬರ್ಕೋಬೇಕು. 10 ಐಟಮ್ಗಳು ಅಧ್ಯಾಸಕ್ಕೆ ಸಂಬಂಧಪಟ್ಟಂತೆ. ಕ್ಲಾಸಿಫಿಕೇಶನ್ ಆಮೇಲೆ ಹೇಳ್ತೀನಿ. 10 ಐಟಮ್ಗಳು ಬರ್ಕೋಬೇಕು. ಏನೇನ್ ಬರ್ಕೋತೀರಿ? ಅಧ್ಯಾಸ, ಜನನ ಮರಣ, ಅವು ಭ್ರಾಂತಿಗಳವು. ಅಧ್ಯಾಸಗಳು ಅವು ಭ್ರಾಂತಿಗಳು. ಅವು ಏನಾಗ್ಯಾವ, ಇಲ್ಲದ್ದು ಬಂದು ಈ ಕೂಟಸ್ಥನಲ್ಲಿ ತೋರ್ಲಕತ್ತವಲ್ಲ, ತೋರೋದಕ್ಕೆ ಏನಾಗ್ಲಕತ್ತದ, ಅಧ್ಯಾಸ ಆಗಿದ್ದಕ್ಕೆ ಹಿಂಗಾಗ್ಲಕತ್ತವ. ಕೂಟಸ್ಥನಲ್ಲಿ ಇವು ಜನನ ಮರಣ ಗಮನಾಗಮನ ಪಾಪ ಪುಣ್ಯ ಸುಖ ದುಃಖ ಇಲ್ಲದ್ದು ತೋರ್ಲಕತ್ತವಲ್ಲ. ಯಾಕೆ ತೋರ್ಲಕತ್ತವ ಅಂತಂದ್ರೆ ಅಧ್ಯಾಸ ಆಗಿದ್ದಕ್ಕೆ ತೋರ್ಲಕತ್ತವ. ಆ ಅಧ್ಯಾಸದ ಬಗ್ಗೆ ಅಧ್ಯಯನ ನಡೆದದ. ಈಗ ಅಧ್ಯಾಸದ ಬಗ್ಗೆ ಅಧ್ಯಯನ ನಡೆದದ. ಈಗ ಸೀರಿಯಲ್ ನಂಬರ್ 1 ರಿಂದ 10 ಬರ್ಕೊಳ್ರಿ. ಅಧ್ಯಾಸದ ಬಗ್ಗೆ ಅಧ್ಯಯನ ನಡೆದದ. 1 to 10 ಬರ್ಕೊಳ್ರಿ ಸೀರಿಯಲ್. ಒಂದನೇದ್ದು ಅರ್ಥಾಧ್ಯಾಸ. ಒಂದನೇದ್ದು ಅರ್ಥಾಧ್ಯಾಸ, ಅರ್ಥ ಅಧ್ಯಾಸ, ಅರ್ಥಾಧ್ಯಾಸ. ಇನ್ನೊಂದು ಜ್ಞಾನಾಧ್ಯಾಸ, ಎರಡನೇದ್ದು. ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ. ಈ ಶಬ್ದಗಳು ಕೇಳಾಗ ನಿಮ್ಗೆ ಏನಾರ ಅರ್ಥ ಆಗ್ಲಕತ್ತದ? ಈಗ ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಏನ್ ಅರ್ಥ ಮಾಡ್ಕೊಂಡ್ರಿ? ಶಬ್ದಗಳನ್ನ ಅರ್ಥದ ಒಂದು ಅರ್ಥಾಧ್ಯಾಸ. ಅಧ್ಯಾಸ ಭ್ರಾಂತಿ ಅಂತಂದ್ರೆ ಏನಾಗ್ಯದ, ಕಪ್ಪೆ ಚಿಪ್ಪು ಶಂಕ ಹೋಗಿ ನಮ್ಗ ಬೆಳ್ಳಿ ಕಾಣ್ಲಕತ್ತದಲ್ಲ, ಅದು ಯಥಾರ್ಥ ಅರ್ಥ ಆಗಿಲ್ಲ. ಶುಕ್ತಿ ಅಥವಾ ಕಪ್ಪೆ ಚಿಪ್ಪು, ಅದು ಕಪ್ಪೆ ಚಿಪ್ಪಾಗಿ ಕಂಡ್ರೆ ಅದು ಅಧ್ಯಾಸ ಆಗಿಲ್ಲ ಅಂತ. ಅಧ್ಯಾಸ ಆಗ್ಯದಂದ್ರೆ ಏನಾಗ್ಯದ, ಅದು ಬೆಳ್ಳಿಯಾಗಿ ತೋರ್ಲಕತ್ತದ. ನಿಮಗ್ ಬೆಳ್ಳಿಯಾಗಿ ತೋರ್ತದೆ, ಇನ್ನೊಬ್ಬನಿಗೆ ಮತ್ತೊಂದು ರೀತಿ ತೋರ್ತದೆ, ಮತ್ತೊಬ್ಬನಿಗೆ ಮತ್ತೊಂದು ರೀತಿ ತೋರ್ತದೆ. ಅಧ್ಯಾಸ ಆಗದಂದ್ರೆ ಭ್ರಾಂತಿ ಆಗದು, ಭ್ರಮೆ ಆಗದು, ಇಲ್ಲದ ತೋರೋದು. ಮತ್ತ ಹಗ್ಗ ಹಾವಾಗಿ ತೋರ್ಲಕತ್ತದ, ಇನ್ನೊಬ್ಬನಿಗೆ ಆ ರಸ್ತೆ ಒಳಗ ಒಂದು ಬಿರುಕು ಬಿಟ್ಟಂಗ ಕಾಣಿಸ್ತದ, ಮತ್ತೊಬ್ಬನಿಗೆ ಹೂಮಾಲೆ ಆಗಿ ಕಾಣ್ಲಿಕ್ಕತ್ತದ,
ಮತ್ತೊಬ್ಬನಿಗೆ ಒಂದಿಷ್ಟು ನೀರು ಚೆಲ್ಲಿ ಹಿಂಗ್ ಹರಿದಂಗ ಕಾಣ್ಲಿಕ್ಕತ್ತದ, ಮತ್ತೊಬ್ಬನಿಗೆ ಒಂದು ದಂಡ ಬಡಗಿ ಬಿದ್ದಂಗೆ ಕಾಣ್ಲಿಕ್ಕತ್ತದ. ಅವ್ ಗಿಡದನ್ನು ಇವು ಇರ್ತಾವಲ್ಲ ಡೊಂಕಾದ ಕಟ್ಟಿಗೆ, ಅವು ಬಿದ್ದಂಗೆ ಕಾಣ್ಲಿಕ್ಕತ್ತದ, ದಂಡ ಅಂತಾರ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಕಾಣ್ಲಿಕ್ಕತ್ತದ. ಇದು ಏನದ ಅಂತಂದ್ರೆ ಇದು ನಾನಾ ರೀತಿಯಾದ ಅರ್ಥಗಳು, ಅಯಥಾರ್ಥವಾದ ಅರ್ಥಗಳೇನು ಉಂಟಾತವಲ್ಲ, ಇದು ಅರ್ಥಾಧ್ಯಾಸ. ಇದ್ರಾಗ ಏಸು ತರ ಅರ್ಥ ಆಗ್ತಾವ ಅದೆಲ್ಲ ಅರ್ಥಾಧ್ಯಾಸ, ಅರ್ಥದ ಭ್ರಮೆ. ಇದು ಒಂದು ಕಡಿ ಕತಿ. ನಿಮಗೆ ಆದ ಅರ್ಥ, ನಿಮಗೆ ಆದ ಅರ್ಥ, ನೀವು ಏನ್ ತಿಳ್ಕೊಂಡಿರಿ ಅದು. ನನ್ನ ನೋಡಿದ್ರೆ ನಿಮ್ಗೇನ್ ಅರ್ಥ ಆಗ್ಯದ, ನನ್ನ ನೋಡಿದ್ರೆ ನಿಮ್ಗೇನ್ ಅರ್ಥ ಆಗ್ಯದ? ಗುರುಗಳಂತ ಅರ್ಥ ಆಗ್ಯದ. ಹಿಡ್ಕೊಂಡು ಜಾಡಿಸಿ ಬೈಯ ಟೈಮ್ನೊಳಗ ರಾಕ್ಷಸ ಅಂತ ಅರ್ಥ ಆಗ್ತದ, ದೆವ್ವ ಅಂತ ಅರ್ಥ ಆಗ್ತದ. ಕಟುಕ ಎಷ್ಟು ಮಾತಾಡ್ತಾನ ನೋಡು, ಅವನ ವಯಸ್ಸೇನು ನನ್ನ ವಯಸ್ಸೇನು, 70-80 ನಮ್ದು, ಅವನ್ ನೋಡಿದ್ರೆ ಇನ್ನ 60 ಮುಟ್ಟಿಲ್ಲ. ಹೆಂಗ ಬೈತನ, ಏನೋ ಒಂದೆರಡು ಚಲೋ ವಿಚಾರ ಹೇಳ್ತಾನಂದ್ರ ಮುಂದೆ ಕೂತ್ ಹಿಂಗ ಬೈಸ್ಕೊಳ್ಳದ ಯಾ ಕರ್ಮ ನಮ್ದು. ಎಂತ ಕಟುಕ, ಎಷ್ಟು ನಿಷ್ಠುರ, ಎಂತ ರಾಕ್ಷಸ. ಉಳಿ ತಗೊಂಡು ಪೆಟ್ ಹಾಕ್ಲಾರ್ದೆ ಮೂರ್ತಿ ಆಗಂಗಿಲ್ಲ. ಪೆಟ್ಟ ಹಾಕ್ಲಾರ್ದೆ ಮೂರ್ತಿ ಆಗಲ್ಲ, ಪೆಟ್ಟ ತಿನ್ಲಾರ್ದೆ ಮೂರ್ತಿ ಆಗಲ್ಲ. ಪೆಟ್ಟ ಹಾಕ್ಲೇಬೇಕು. ಆ ಪೆಟ್ಟು ನನ್ನ ಉದ್ಧಾರಕ್ಕಾಗಿ ಅಂತ ಯಾವನ ತಿಳ್ಕೊತಾನ ಅವನಿಗೆ ಗುರುಗಳಾಗಿರ್ತಾರ. ಒಳಗ ಸೊಕ್ಕು, ಅಹಂಕಾರ, ಬುದ್ಧಿಗೇಡಿತನ, ಅವಿವೇಕ ಏನಿರ್ತದಲ್ಲ, ಸಂಸಾರ ಮೋಹ ಪಾಪ ತುಂಬಿಕೊಂಡವನಿಗೆ ಕೆಟ್ಟ ಕಾಣ್ತಾನ ಇನಾಮದಾರ. ಹೆಂಡತಿಗೆ ಬೈತಾನ ಹಿಡ್ಕೊಂಡು, ನಾಯಿಗೆ ಬೈದಂಗೆ ಬೈತಾನ ಅಂದ್ರೆ ಹೆಂಡತಿ ನನ್ನ ಉದ್ಧಾರಕ್ಕೆ ಬೈಲಕತ್ತನ ಅಂತ ತಿಳ್ಕೊಂಡ್ರ ಹೆಣ್ತಾಕಿ. ದ್ವೇಷ ಮಾಡಿ ಬೈತಿರ್ತಾನ, ಮಕ್ಕಳಿಗೆ ದ್ವೇಷ ಮಾಡಿ ಬೈತಿರ್ತಾನ. ಯಾರೇ ಸಂಸಾರ ಚಂದ ನಡೀಲಿ, ಮನೆ ಒಳಗೆ ಶಿಸ್ತು ನಡೀಲಿ, ಪ್ರೀತಿ ಪ್ರೇಮದಿಂದ ಉಪಚಾರ, ಒಬ್ಬರಿಗೊಬ್ಬರು ಸಂತೋಷವಾಗಿರಮಂತೇಳಿ ಬೈತಿರ್ತಾನೆ. ಅದು ನಮ್ಮ ಉದ್ಧಾರಕ್ಕೆ, ನಮ್ಮ ಮನೆ ಚಂದ ಆಗೋದಕ್ಕೆ ಬೈತಾರೆ. ಉಳಿ ಪೆಟ್ಟಿಗೆ ಅಂದ್ಕೊಂಡ್ರೆ ಮೂರ್ತಿ ಹೆಂಗಾಗ್ತದ? ಮೂರ್ತಿ ಹೋಗಿ ಏನಾಗ್ತದ, BP ಶುಗರ್ ಆಗ್ತದ, ಟ್ಯಾಬ್ಲೆಟ್ ತಗೋಬೇಕು ಅಷ್ಟೇ. ಯಾರೇನ್ ಮಾಡ್ಲಕ್ಕಾಗ್ತದ? ಅರ್ಥ ಇರ್ಲಾರ್ದಕ್ಕ ಏನು ಮಾಡ್ಲಕ್ಕಾಗಲ್ಲ. ಈಗೇನಾಯ್ತು, ನಾನಾ ರೀತಿ ಅರ್ಥಗಳು. ನಿಮ್ಗೆ ಏನೇನು ಅರ್ಥ ಆಗ್ಲಕತ್ತವೆ ಇವೆಲ್ಲ ಅರ್ಥಾಧ್ಯಾಸ. ಇನ್ನು ಜ್ಞಾನಾಧ್ಯಾಸ ಅಂತಂದ್ರೇನು? ಇನಾಮದಾರ್ ಯಾರತ್ ನಮ್ಗೆ ಗೊತ್ತೇ ಇಲ್ಲ, ಬ್ರಹ್ಮ ನಮಗೆ ತಿಳಿದಿಲ್ಲ, ಬ್ರಹ್ಮ ಯಾರತ್ ಗೊತ್ತಿಲ್ಲ ನಮಗೆ. ಇದು ಅಜ್ಞಾನ. ಜ್ಞಾನಾಧ್ಯಾಸ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಅರ್ಥಕ್ಕೆ ಸಂಬಂಧಪಟ್ಟದ್ದು ಬೇರೆ, ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಬೇರೆ. ಇನಾಮದಾರ್ ನಿಮಗ್ ಗೊತ್ತಿಲ್ಲ ಅಂತಂದ್ರೂ ಜಗತ್ನಾಗ ಅದನ್ನ ಇಲ್ಲ. ಬ್ರಹ್ಮ ನನಗ್ ಗೊತ್ತಿಲ್ಲ ಅಂತಂದ್ರೆ ಜಗತ್ನಾಗ ಅದನ್ನ ಇಲ್ಲ. ಗೂಗಿ ಕಣ್ಣು ಮುಚ್ಕೊಂಡು ಕೂತದ. ಸೂರ್ಯ ಯಾರು ನನಗ್ ಗೊತ್ತಿಲ್ಲ ಅಂತ ನಾವು ಗೂಗಿ ಕಣ್ಣು ಮುಚ್ಕೊಂಡು ಕೂತಿರ್ ಸೂರ್ಯ ಯಾರು, ನಾನು ಸೂರ್ಯ ಅಂದ್ರೆ ನೋಡಿದ್ದೇನೆ, ಇಲ್ಲ ನೋಡಿಲ್ಲ, ಗೊತ್ತದ ಗೊತ್ತಿಲ್ಲ ಅಂದ್ರ ಅವನಿಗೆ ಗೊತ್ತಿಲ್ಲ ಅನ್ನೋ ಸೂರ್ಯ ಇಲ್ಲ ಅಂದ್ರೆ ಗೂಗಿಗೆ ಸೂರ್ಯ ಗೊತ್ತಿಲ್ಲ ಅಂತಂದ್ರೆ, ಗೂಗಿಗೆ ಸೂರ್ಯ ಗೊತ್ತಿಲ್ಲ ಅಂತಂದ್ರೆ ಸೂರ್ಯ ಅದನ್ನ ಇಲ್ಲ. ಗೊತ್ತಿಲ್ಲ ಅಂತೇಳಿ ಗೊತ್ತಿಲ್ಲ ಅಂದ್ಮೇಲೆ ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾ ಬೇಡ? ಗೊತ್ತಿಲ್ಲದ್ದು ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ರೊಕ್ಕ ಇಲ್ಲ ಅಂತಂದ್ರೆ ರೊಕ್ಕ ಜಮಾಸ್ಲಕ್ ಬರ್ತದ, ಬಟ್ಟಿ ಇಲ್ಲ ಅಂದ್ರೆ ಬಟ್ಟಿ ಜಮಾಸ್ಕೊಳಕ್ ಬರ್ತದ, ಮದ್ವಿ ಇಲ್ಲ ಅಂತಂದ್ರೆ ಗಂಡ ಹೆಂಡತಿ ಜಮಾಸ್ಕೊಳಕ್ ಬರ್ತದ, ಮಕ್ಕಳಿಲ್ಲ ಅಂದ್ರೆ ಮಕ್ಕಳು ಜಮಾಸ್ಲಕ್ ಬರ್ತದ, ಬಂಗಾರ ಬೆಳ್ಳಿ ಇಲ್ಲ ಅಂದ್ರೆ ಜಮಾಸ್ಲಕ್ ಬರ್ತದ, ಹೊಲ ಮನಿ ಇಲ್ಲ ಅಂದ್ರೆ ಅವನ್ನ ಜಮಾಸ್ಬೇಕಂತೇಳಿ ಎಷ್ಟು ಚಿಂತೆ ಇರ್ತದ. ಪರಮಾತ್ಮ ಗೊತ್ತಿಲ್ಲ ಅಂತಂದ್ರೆ ಪರಮಾತ್ಮ ಗೊತ್ತು ಮಾಡ್ಕೋಬೇಕನ್ನ ಚಿಂತೆ. ಹೊನ್ನಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕಾಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ,
ಈ ನಿಮ್ಮನ್ನ ನೋಡೇ ಬರ್ದಂಗೆ ಕಾಣಿಸ್ತಾನ ಅಲ್ಲಂ ಪ್ರಭುದೇವರು. ಗಪ್ಪ ಕುಂದಿರ್ತೀರಿ ಕೇಳಿದ್ರು. ಪರಮಾತ್ಮನಿಗಾಗಿ ಸಾಯ್ಬೇಕನ್ನಂತ ಸಂಕಲ್ಪನೆ ಇಲ್ಲ. ಇಷ್ಟು ದಿವಸ ವಿಚಾರ ಸಾಗರ ವಿಚಾರ ಚಂದ್ರೋದಯ ಕೇಳಿದ ಮೇಲೂ ನಿಮ್ಗ ಇನ್ನ ಒಬ್ಬರನ್ನು ಕಾಣೆ ಲೆಕ್ಕದಾಗೆ ಇದೀರಿ ನೀವು. ಇನ್ನ ಎಷ್ಟು ಒಳಗ ಪಾಪ ದುಷ್ಟ ಬುದ್ಧಿ ತುಂಬ್ಯದ ನೋಡ್ರಿ, ಹೆಂಗ ಕುಂದಿರ್ತೀರಿ ಗಾಪ. ಏನ್ ದಕ್ಕದಲ್ಲ ಒದರ್ಕೊಂಡು ಸಾಯಲಕ್ಕ ಹಿಂಗೆ ಸತ್ರ ಒಂದ್ ಎಲ್ಲರ ತೆಗಿಕೆದ್ರೆ ಮುಚ್ಚಿ ಒಂದ್ 4 ಕಲ್ಲಿಟ್ಟು ಒಂದ್ ದೀಪ ಇಟ್ಟು ನಮಸ್ಕಾರ ಮಾಡಿ ನಡಿಯೋಣ ನಡಿ. ಹಿಂಗೆ ಏಸ್ ಮಂದಿ ಸತ್ತೋಗ್ಯಾರ, ನಾವು ಹಿಂಗೆ ಇದೀವಿ, ಅವ್ರ ಹಂಗೆ ಹೇಳ್ಕೊತ ಹೋಗ್ಯಾರ, ನಾವ್ ಹಿಂಗೆ ಇರಮ್ಮ, ಅವ್ರ ಹಂಗೆ ಹೇಳ್ಕೊತ ಹೋಗ್ಲಿ. ಹೆಂಗದ ನೋಡ್ರಿ ನಿಮ್ಮ ಸ್ಥಿತಿ. ಹೇಸ್ಕೋಬೇಕು, ನಾಚ್ಕೋಬೇಕು, ಒಂದಿಟ್ಟು ನಾ ಮಾಡ್ತೀನಿ ಅನ್ನಂಗ ಮುಂದೆ ಬರ್ಬೇಕು. ಏನಾಯ್ತು? ಜ್ಞಾನಾಭ್ಯಾಸ ಅಂತಂದ್ರೆ ಗೊತ್ತಾಯ್ತಾ? ಪರಮಾತ್ಮ ಯಾರಂತ ಗೊತ್ತಿಲ್ಲ, ಒಂದನೇದ್ದು. ಇನ್ನ ಮುಂದುವರೆದೇನು? ಪರಮಾತ್ಮ ಇಲ್ಲ. ಇದ್ದನಂದ್ರೆ ತೋರ್ಬೇಕಾಗಿತ್ತಪ್ಪ, ಪರಮಾತ್ಮ ಇಲ್ಲ. ಮತ್ತೆ ಪರಮಾತ್ಮ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ, ಮುಗೀತು. ಇವೇ ಜ್ಞಾನಾಭ್ಯಾಸ. ಪರಮಾತ್ಮನ ಅಸ್ತಿತ್ವ ಮತ್ತು ಅನುಭವಕ್ಕೆ ಸಂಬಂಧಪಟ್ಟ ಏನದ ಭ್ರಾಂತಿ, ಅಧ್ಯಾಸ, ಭ್ರಮೆ ಏನದಲ್ಲ ಅದೆಲ್ಲ ಜ್ಞಾನಾಭ್ಯಾಸ. ಈ ಲೌಕಿಕ ವಸ್ತುಗಳನ್ನ ನೋಡಿ ಆ ವಸ್ತುಗಳಲ್ಲಿ ನಾನಾ ರೀತಿ ಅರ್ಥ ಮಾಡಿಕೊಂಡು ಆ ಲೌಕಿಕ ವಸ್ತುಗಳ ಇರುವಿಕೆಗೂ ಸಹಿತ ಆ ಪರಮಾತ್ಮನೇ ಕಾರಣ ಅನ್ನಂಥದ್ದು. ಪರಮಾತ್ಮನೇ ಬ್ರಹ್ಮ ಅದನಂತ ಬ್ರಹ್ಮಾಂಡ ಆದ. ಬ್ರಹ್ಮ ಅದನಂತ ಬ್ರಹ್ಮಾಂಡದೊಳಗೆ ಪಂಚಭೂತಗಳು, ಪಂಚಭೂತಾತ್ಮಕ ದೇಹಗಳು, ಪಂಚಭೂತಾತ್ಮಕ ವಸ್ತುಗಳು ಏನೆಲ್ಲ ಅದಾವ ಅವುಗಳನ್ನು ಸಹಿತ ನಮಗೆ ಚಂದ ಅರ್ಥ, ಜಡ ವಸ್ತುಗಳನ್ನ ಚಂದ ಅರ್ಥ ಮಾಡ್ಕೊಳಕ್ ಬರಲ್ಲ. ಅದು ಏನಂತ ಅರ್ಥಾಭ್ಯಾಸ. ಚೈತನ್ಯವನ್ನ ಚಂದ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಜ್ಞಾನಾಭ್ಯಾಸ. ಅಧ್ಯಾಸಗಳಲ್ಲಿ ಇವು ಫಸ್ಟ್ 2 ಭಾಗ ಮಾಡ್ಯಾರ. ಆಮೇಲೆ ಮುಂದ ಇನ್ನ ಬರ್ಕೋರಿ. ಇವು ಏನದವ? 1, 2 ಬರ್ಕೊಂಡ್ರೆ ಮುಂದೆ 3, 4, 5, 6, 7, 8, 9, 10 ಬರ್ಕೊಳ್ರಿ. ಮತ್ತೆ ಹಿಂಗೆ ಮುಂದೆ ಟೈಮ್ ಸಿಕ್ಕಾಗ ಹೇಳ್ತೇನೆ. ಕೇವಲ ಸಂಬಂಧ ಅಧ್ಯಾಸ 3ನೇದ್ದು. ಕೇವಲ ಸಂಬಂಧ ಅಧ್ಯಾಸ. ಮತ್ತೆ ಈ ಶಬ್ದಗಳು ಕೇಳ್ಕೋಬೇಕು, ಇದರ ಅರ್ಥ ಚಂದ ತಿಳ್ಕೋಬೇಕು. ಆಮೇಲೆ ವರ್ಗೀಕರಣ ಹೇಳ್ತೀನಿ. ಹೇಳಿದ್ಮೇಲೆ ನೀವು ಅಧ್ಯಾಸದ ಪ್ರೊಫೆಸರ್ ಆಗಿಬಿಡ್ತೀರಿ, ಎಲ್ಲ ಪರ್ಫೆಕ್ಟ್ ಆಗ್ತೀರಿ. ಏನ್ರಿ? ಕೇವಲ ಸಂಬಂಧ ಅಧ್ಯಾಸ. ಮತ್ತೆ 4ನೇದ್ದು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಮತ್ತೆ ಕೇವಲ ಧರ್ಮಾಧ್ಯಾಸ. ಕೇವಲ ಧರ್ಮಾಧ್ಯಾಸ. ಮತ್ತೆ ಧರ್ಮ ಸಹಿತ ಧರ್ಮಿ ಅಧ್ಯಾಸ. ಧರ್ಮ ಸಹಿತ ಧರ್ಮಿ ಅಧ್ಯಾಸ. ಎಷ್ಟದು? 6. ಮುಂದೆ 7ನೇದ್ದು ಅನ್ಯೋನ್ಯ ಅಧ್ಯಾಸ. 7ನೇದ್ದು ಅನ್ಯೋನ್ಯ ಅಧ್ಯಾಸ. 8ನೇದ್ದು ಅನ್ಯತರ ಅಧ್ಯಾಸ. 8ನೇದ್ದು ಅನ್ಯತರ ಅಧ್ಯಾಸ. 9ನೇದ್ದು ಸ್ವರೂಪ ಅಧ್ಯಾಸ. 9ನೇದ್ದು ಸ್ವರೂಪ ಅಧ್ಯಾಸ. 10ನೇದ್ದು ಸಂಸರ್ಗ ಅಧ್ಯಾಸ. 10ನೇದ್ದು ಸಂಸರ್ಗ ಅಧ್ಯಾಸ. ಇವು ಏನದವ? 10 ಅಧ್ಯಾಸಗಳನ್ನ ಮೊದಲ ಇದರ ವಿವರಣೆಗಳನ್ನ ಬರ್ಕೋಬೇಕು.
ಆಮೇಲೆ ಈ ಅಧ್ಯಾಸಗಳಾದ್ಮೇಲೆ ಭ್ರಾಂತಿಗಳಂತದಾವ. 5 ಭ್ರಾಂತಿಗಳು, 10 ಅಧ್ಯಾಸಗಳು, 5 ಭ್ರಾಂತಿಗಳು ಕೆಳಗೆ ಬರ್ಕೋರಿ. ಅವು 5, 10 ಅಂತ ಏನದವ, ಈ ನಂಬರ್ಗಳು ಏನು ಸಂಬಂಧ ಇಲ್ಲ. ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಸಂಬಂಧ. ಈ ಸಂಖ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಈ ಸೀರಿಯಲ್ ನಂಬರ್ ಮಾತ್ರ ತಪ್ಪಿಸ್ಬೇಡ್ರಿ. 1 ಅಂದ್ರೆ ಅರ್ಥಾಭ್ಯಾಸ, 2 ಜ್ಞಾನಾಭ್ಯಾಸ. ಯಾಕಂದ್ರೆ ನಾ ಸೀರಿಯಲ್ ನಂಬರ್ ಹಿಡಿದೆ ಮಾತಾಡ ಮುಂದೆ ನಾನು. 3 ಕೇವಲ ಸಂಬಂಧ ಅಧ್ಯಾಸ, 4ನೇದು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, 5ನೇದು 5 ಸೀರಿಯಲ್ ನಂಬರ್ 5 ಅಂದ ಕೂಡಲೇ ನಿಮ್ ಬಾಯಿಗೆ ಬರ್ಬೇಕು ಕೇವಲ ಧರ್ಮಾಧ್ಯಾಸ. 6 ಅಂದ್ರೆ ಧರ್ಮ ಸಹಿತ ಧರ್ಮಿ ಅಧ್ಯಾಸ, 7 ಅನ್ಯೋನ್ಯ ಅಧ್ಯಾಸ, 8 ಅನ್ಯತರ ಅಧ್ಯಾಸ, 9ನೇದು ಸ್ವರೂಪ ಅಧ್ಯಾಸ, 10ನೇದು ಸಂಸರ್ಗ ಅಧ್ಯಾಸ ಅಂತ ಹಿಂಗದವ. ಇವುದರ ಬಗ್ಗೆ ನಾನು ಬರೀ ಸಂಖ್ಯಾದಲ್ಲಿಂತ ಆಟ ಆಡ್ತೇನೆ ಮುಂದೆ. ಇವು ಫಿಕ್ಸ್. ಆ ಅಧ್ಯಾಸಕ್ಕೆ ಸೀರಿಯಲ್ ನಂಬರ್ಗೆ ಫಿಕ್ಸ್ ಮಾಡಿಬಿಡ್ರಿ, ಕಟ್ಟಿ ಹಾಕ್ರಿ. ನೆಕ್ಸ್ಟ್ ಏನದ, 5 ಭ್ರಾಂತಿಗಳು ಬರ್ಕೊಳ್ರಿ. 5 ಭ್ರಾಂತಿಗಳು ಯಾವುವು? ಭೇದ ಭ್ರಾಂತಿ, ಮತ್ತೆ 2ನೇದ್ದು ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ. 1ನೇದ್ದು ಭೇದ ಭ್ರಾಂತಿ, 2ನೇದ್ದು ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ, 3ನೇದ್ದು ಸಂಘ ಭ್ರಾಂತಿ, 4ನೇದ್ದು ವಿಕಾರ ಭ್ರಾಂತಿ, 5ನೇದ್ದು ಸತ್ಯತ್ವ ಭ್ರಾಂತಿ. ಒಟ್ಟು ಎಷ್ಟದು? ಅವು 10, ಇವು 5. ಈ 15 ಐಟಮ್ಗಳು ಮೊದಲ ನಾವು ಸರಿಯಾಗಿ ಸ್ಟಡಿ ಮಾಡಬೇಕು. ಇವು 15 ಸಪರೇಟ್ ಸ್ಟಡಿ ಮಾಡಬೇಕು. ಮಾಡಿ ಆಮೇಲೆ ಅದಕ್ಕೆ ವರ್ಗೀಕರಣ, ಯಾವುದರೊಳಗೆ ಏನೇನು ಬರ್ತದ, ಹೆಂಗ್ ಅನ್ನೋದು ವರ್ಗೀಕರಣ. ಅದು ಆಮೇಲೆ ಈಗೇನ್ ಮಾಡ್ತೀರಿ? ಇದರೊಳಗ 6 ಅಧ್ಯಾಸಗಳು. ಯಾವುವು? 6 ಅಧ್ಯಾಸಗಳು. ಮ್ಯಾಲಿಂದು ಅರ್ಥಾಧ್ಯಾಸ ಏನಂತಲ್ಲ, ಇದು 6 ಅಧ್ಯಾಸಗಳಲ್ಲಿ ಅದರ ಮುಂದೇನ್ ಬರಿಬೇಕು? 6ರೊಳಗ ಕೇವಲ ಧರ್ಮಾಧ್ಯಾಸ, ಮತ್ತೆ ಧರ್ಮ ಸಹಿತ ಧರ್ಮಿ ಅಧ್ಯಾಸ. ಇರ್ಲಿ, ಮತ್ತೆ ಗದ್ದಲಕ್ಕೆ ಹಾಕೊಳಕ್ ಹೋಗ್ಬೇಡ್ರಿ. ನಿಮ್ ಸಿಸ್ಟಮ್ ಪ್ರಕಾರ ಬರಿಸ್ಬಿಡಮ್. ಕೇವಲ ಸಂಬಂಧ ಅಧ್ಯಾಸ. ಈಗ ಮೊದಲು ಅಧ್ಯಾಸ ಅಂದ್ರೆ ಏನಂತ ಗೊತ್ತು ಮಾಡ್ಕೊಂಡ್ರ? ಭ್ರಾಂತಿ ಭ್ರಮೆ, ಹೌದಲ್ರಿ? ಮೊದಲು ಅರ್ಥ ಆಗ್ಯದಿಲ್ಲ ಅದು ಅಧ್ಯಾಸ ಅಂದ್ರೆ ಏನಂತ. ಅಧ್ಯಾಸ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿರಿ. ಆಮೇಲೆ ಅರ್ಥಾಧ್ಯಾಸ ಅಂತಂದ್ರ ನೀವು ಏನ್ ತಿಳ್ಕೊಂಡಿರಿ, ನಿಮ್ಮ ಅನುಭವಕ್ಕೆ ಏನು ಬಂದದ ಅದು ನಿಮ್ಗೆ ಅರ್ಥ ಆಗಿರ್ತದ. ನಿಮ್ಗೆ ಅರ್ಥ ಆಗಿದ್ದು, ಒಬ್ಬನ ಕಣ್ಣಾಗ ಮಹಾತ್ಮ ಕಾಣ್ತಾನೆ, ಇನ್ನೊಬ್ಬನ ಕಣ್ಣಾಗ ರಾಕ್ಷಸ ಕಾಣ್ತಾನೆ. ನಿಮ್ಮ ಅರ್ಥ ಅದು, ನೀವೇ ಮಾಡ್ಕೊಂಡು ಅರ್ಥ ಅದು. ಇನ್ನ ಜ್ಞಾನಾಧ್ಯಾಸ ಅಂತಂದ್ರ ಏನೇ ಇರ್ಲಿ, ರಾಕ್ಷಸನಿಂದನೂ ಬ್ರಹ್ಮನೇ ಅದನ, ಮಹಾತ್ಮನಿಂದನೂ ಬ್ರಹ್ಮನೇ ಅದನ ಇಲ್ಲ. ಎಲ್ಲದರಿಂದ ಬ್ರಹ್ಮ ಅದನಿಲ್ರಿ. ವಿಲನಿಂದನೂ ಬ್ರಹ್ಮ ಅದನ, ಹೀರೋನಿಂದನೂ ಬ್ರಹ್ಮ ಅದನ ಇಲ್ಲ. ಎಲ್ಲದರಿಂದ ಬ್ರಹ್ಮ ಅದನ. ಆ ಬ್ರಹ್ಮ ಗೊತ್ತಿಲ್ಲ. ಬ್ರಹ್ಮ ಅಂದ್ರೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಅನ್ನೋದು ಒಂದು ಬಿಡ್ರಿ, ಮತ್ತ ಇನ್ನ ಮಂಡತನ ಏನು? ಬ್ರಹ್ಮ ಇಲ್ಲ.
ಅಸತ್ವಪಾದಕ ಆವರಣ ಬ್ರಹ್ಮ ಇಲ್ಲ. ಆ ಆವರಣ ನಿವೃತ್ತಿ ಮಾಡ್ಕೊಂಡ್ರೆ ಬ್ರಹ್ಮ ಅದನ. ಮತ್ತು ಮೂರನೇದ್ದೇನು? ಬ್ರಹ್ಮ ನನ್ನ ಅನುಭವಕ್ಕೆ ಬರುತ್ತಿಲ್ಲ. ಇದು ಅವನಪಾದಕ ಆವರಣ. ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ? ನಮ್ಮೊಳಗೆ ಅಜ್ಞಾನ ಇದ್ದದಕ್ಕೆ ಬ್ರಹ್ಮ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಜ್ಞಾನ ಇತ್ತಂದ್ರೆ ಯಾಕೆ ಬರೋದು? ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಬ್ರಹ್ಮನ ಬಗ್ಗೆ ಜ್ಞಾನ ಇತ್ತಂತಂದ್ರೆ ಬ್ರಹ್ಮ ಯಾಕೆ ಅನುಭವಕ್ಕೆ ಬರಲ್ಲ? ಬಂದೇ ಬರ್ತಾನೆ. ಬ್ರಹ್ಮಾಂಡ ಪಿಂಡಾಂಡ ಎಲ್ಲದರೊಳಗೂ ಬ್ರಹ್ಮದನ ಅಂತೇಳಿ ಅನುಭವಕ್ಕೆ ಬರ್ತಾನೆ. ಜ್ಞಾನ ಇಲ್ಲದಕ್ಕ, ಬೆಳಕಿಲ್ಲದಕ್ಕ ಕೊಡ ಕಾಣಲ್ದು, ಕತ್ತಲಿದ್ದಕ್ಕ ಕೊಡ ಕಾಣವಲ್ದು, ಅಜ್ಞಾನ ಇದ್ದದಕ್ಕೆ ಕೊಡ ಕಾಣಲ್ದು, ಜ್ಞಾನ ಇಲ್ಲದಕ್ಕೆ ಇದು ಅಜ್ಞಾನ ಇದ್ದದಕ್ಕೆ ನನಗೆ ಬ್ರಹ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಜ್ಞಾನ ಇಲ್ಲದಕ್ಕೆ ಬ್ರಹ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಇದು ತಿಳ್ಕೋಬೇಕು. ಇದು ತಿಳ್ಕೊಂಡು ಏನಾಯ್ತು? ಅಧ್ಯಾಸಗಳಲ್ಲಿ ಎರಡು ಪ್ರಕಾರ. ಅಧ್ಯಾಸ ಎಂದರೇನು ಅಂತ ಹೇಳಿ ತಿಳಿದೋದು ನಿಮಗೆ. ಈಗ ಅಧ್ಯಾಸಗಳಲ್ಲಿ ಎರಡು ಪ್ರಕಾರ ಯಾವುವು? ಹೌದಾ? ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ ಅಂತ ಇಷ್ಟು. ಈಗ ಜ್ಞಾನಾಧ್ಯಾಸ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಯದ, ಬ್ರಹ್ಮ ಇಲ್ಲ, ಬ್ರಹ್ಮ ಗೊತ್ತಿಲ್ಲ, ಬ್ರಹ್ಮ ಅನುಭವಕ್ಕೆ ಬರುತ್ತಿಲ್ಲ. ಇದು ಜ್ಞಾನಾಧ್ಯಾಸ ಗೊತ್ತಾಗ್ಯದಿಲ್ಲ? ಇದು ನಾನು ಬ್ರಹ್ಮವನ್ನ ತಿಳಿಯುವುದಿಲ್ಲ, ಬ್ರಹ್ಮವು ಇರುವುದಿಲ್ಲ, ಬ್ರಹ್ಮವು ನನಗೆ ತೋರುತ್ತಿಲ್ಲ. ಇದೇನದ? ಜ್ಞಾನಾಧ್ಯಾಸ. ಈಗ ಅರ್ಥಾಧ್ಯಾಸದೊಳಗ ಏನ್ ಬರ್ತಾವಪ್ಪ ಅಂದ್ರೆ ಇವು 6 ಬರ್ತಾವ. ಅರ್ಥಾಧ್ಯಾಸದೊಳಗ ಎಂಥದು? ಕೇವಲ ಧರ್ಮಾಧ್ಯಾಸ, ಮತ್ತೆ ಕೇವಲ ಸಂಬಂಧಾಧ್ಯಾಸ, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಧರ್ಮ ಸಹಿತ ಧರ್ಮೀ ಅಧ್ಯಾಸ. ಏನೇನು? ಕೇವಲ ಸಂಬಂಧ ಅಧ್ಯಾಸ, ಮತ್ತೆ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಕೇವಲ ಧರ್ಮಾಧ್ಯಾಸ, ಧರ್ಮ ಸಹಿತ ಧರ್ಮೀ ಅಧ್ಯಾಸ. ಮುಂದೆ ಅನ್ಯೋನ್ಯ ಅಧ್ಯಾಸ ಮತ್ತೆ ಅನ್ಯತರ ಅಧ್ಯಾಸ. ಇವೇನದವ ಅಂತಂದ್ರೆ ಇವು ಆರಕ್ಕ ಏನಂತಾರಪ್ಪ ಅಂತಂದ್ರೆ 6 ಅಧ್ಯಾಸಗಳು ಅಂತಾರೆ. 1, 2, 3, 4, 5, 6 ಇವು ಶಾಸ್ತ್ರದೊಳಗ 6 ಅಧ್ಯಾಸಗಳು. ಯಾವ್ಯಾವು? ಈ 6 ಅರ್ಥಾಧ್ಯಾಸಗಳು ಏನದವಲ್ಲ, ಎಷ್ಟೈತೆ ಟೈಮ್? 8 ಬಡ್ಕೋತ. ಆಯ್ತು, ಸಾಕು. ಈಗೇನ್ ಮಾಡ್ಬೇಕು? ಈ 6 ಅಧ್ಯಾಸಗಳು ಈಗ ನಿಮ್ಗೆ ಅರ್ಥಾಧ್ಯಾಸ ಗೊತ್ತಾಗ್ಯದ, ಜ್ಞಾನಾಧ್ಯಾಸ ಅಂದ್ರೆ ಏನಂತ ಗೊತ್ತಾಗ್ಯದ. ಈ ಅರ್ಥಾಧ್ಯಾಸದೊಳಗೆ ಇವು 6 ಅದಾವ. 1ನೇ ಅರ್ಥಾಧ್ಯಾಸ, 2ನೇ ಅರ್ಥಾಧ್ಯಾಸ, 3ನೇ ಅರ್ಥಾಧ್ಯಾಸ, 4ನೇ ಅರ್ಥಾಧ್ಯಾಸ, 5ನೇ ಅರ್ಥಾಧ್ಯಾಸ, 6ನೇ ಅರ್ಥಾಧ್ಯಾಸ. 6 ಅಧ್ಯಾಸಗಳದಾವ. ಈ 6 ಅಧ್ಯಾಸಗಳ ಬಗ್ಗೆ ತಿಳ್ಕೋಬೇಕು. ಮುಂದೆ ಸ್ವರೂಪ ಅಂದ್ರೇನು, ಸಂಸರ್ಗ ಅಂದ್ರೇನು ಹೇಳ್ತೀನಿ ನಾನು. ಸ್ವರೂಪ ಅಂದ್ರೇನು, ಸಂಸರ್ಗ ಅಂದ್ರೇನು ಅನ್ನೋದು ಹೇಳ್ತೀನಿ. ಈಗ ಸದ್ಯ ಏನ್ ಮಾಡ್ಬೇಕು? ಸ್ವರೂಪ ಸಂಸರ್ಗದ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಈಗ ಸದ್ಯ
6 ಅಧ್ಯಾಸಗಳು, ಮ್ಯಾಲ ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ. ಇಷ್ಟು ತಿಳ್ಕೊರಿ ಸಾಕು. ಅಲ್ಲಿ ಇದ್ದ ವಸ್ತುವಿನ ಬಗ್ಗೆ ನಿಮಗ ತಿಳುವಳಿಕೆ ಇಲ್ಲದ್ದು ಜ್ಞಾನಾಧ್ಯಾಸ. ಆ ವಸ್ತುವಿನ ಬಗ್ಗೆ ನಿಮಗೆ ಏನು ಅರ್ಥ ಆಗ್ಯದ ಅವು 6 ರೀತಿ ನಿಮಗೆ ಅರ್ಥ ಆಗ್ಯದ. ಬ್ರಹ್ಮಗೆ ಸಂಬಂಧಪಟ್ಟಂತದೇ, ಹಗ್ಗಕ್ಕೆ ಸಂಬಂಧಪಟ್ಟಂತದೇ. ಹಗ್ಗ ಗೊತ್ತಿಲ್ಲ, ಹಗ್ಗನೇ ನೋಡಿಲ್ಲ ಅವ. ಹಗ್ಗನೇ ನೋಡಿಲ್ಲ ಅಂತಂದ್ರೆ ಅವನಿಗೆ ಏನು ಹಗ್ಗದ್ದು ಹೇಳ್ಬೇಕು ನಾವು? ಲಕ್ಷಣ ಮಾಡಿ ಹೇಳ್ಬೇಕಾಗ್ತದ? ಹಗ್ಗ ಇಲ್ಲ, ಹಗ್ಗ ನನಗೆ ತೋರುತ್ತಿಲ್ಲ, ಬ್ರಹ್ಮ ಗೊತ್ತಿಲ್ಲ, ಬ್ರಹ್ಮ ಇಲ್ಲ, ಬ್ರಹ್ಮ ನನಗೆ ತೋರುತ್ತಿಲ್ಲ. ಬ್ರಹ್ಮ ಗೊತ್ತಿಲ್ಲ ಅನ್ನೋದು ಅಜ್ಞಾನ, ಬ್ರಹ್ಮ ಇಲ್ಲ ಅನ್ನೋದು ಅಸತ್ವಪಾದಕ ಆವರಣ, ಬ್ರಹ್ಮ ನನಗೆ ತೋರ್ತಾ ಇಲ್ಲ ಅನ್ನೋದು ಅಭಾನಪಾದಕ ಆವರಣ. ಇವು 3 ಎದಕ್ಕೆ ಸಂಬಂಧಪಟ್ಟದ್ದದ? ಜ್ಞಾನಾಧ್ಯಾಸಕ್ಕೆ ಸಂಬಂಧಪಟ್ಟದ್ದದ. ಬ್ರಹ್ಮ ಇಲ್ಲ, ಬ್ರಹ್ಮ ಗೊತ್ತಿಲ್ಲ. ಒಂದನೇದು ಬ್ರಹ್ಮ ಗೊತ್ತಿಲ್ಲ, ಹಿಂಗ್ ಬರ್ಕೋಬೇಕು. ಬ್ರಹ್ಮ ತಿಳಿದಿಲ್ಲ, ಬ್ರಹ್ಮ ಗೊತ್ತಿಲ್ಲ. ಬ್ರಹ್ಮ ಅಂದ್ರೆ ಏನಂತ ನನಗೆ ತಿಳಿದಿಲ್ಲ. ಎರಡನೇದೇನು? ಬ್ರಹ್ಮ ಇಲ್ಲ, ಮತ್ತೆ ಬ್ರಹ್ಮ ತೋರುತ್ತಿಲ್ಲ. ಜ್ಞಾನಾಧ್ಯಾಸ ಪಕ್ಕ ಗೊತ್ತಾಯ್ತಾ? ಜ್ಞಾನಾಧ್ಯಾಸ ಅಂದ್ರೆ ಹೇಳಕ್ ಬರ್ತದ? ಬ್ರಹ್ಮ ಅಂದರೆ ಏನು ಅಂತ ತಿಳಿದಿಲ್ಲ, ಬ್ರಹ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಮತ್ತೆ ಬ್ರಹ್ಮ ಇಲ್ಲ, ಮತ್ತೆ ಬ್ರಹ್ಮ ನನಗೆ ತೋರುತ್ತಿಲ್ಲ. ಹೌದಾ? ಜ್ಞಾನಾಧ್ಯಾಸ ಹೇಳ್ರಿ. ಅಜ್ಞಾನ ಮತ್ತು ಆವರಣ ಅವಸ್ಥೆಗಳೇ ಜ್ಞಾನಾಧ್ಯಾಸ. ಅವಸ್ಥೆ ಅದಾವಲ್ಲ, ಅಜ್ಞಾನ ಮತ್ತು ಆವರಣ ಅವಸ್ಥೆ ಒಳಗಿಂದ ಮಾತಾವುದಾ ಇಲ್ಲ ಇವು? ಬ್ರಹ್ಮ ಒಂದನೇದ್ದು ಅಜ್ಞಾನ ಹೇಳ್ರಿ. ಬ್ರಹ್ಮ ಇರ್ಬೇಕು, ಆತ್ಮ ಇರ್ಬೇಕು, ಚೈತನ್ಯ ಇರ್ಬೇಕು, ಮತ್ತೇನದು ಪ್ರತ್ಯೇಕಾತ್ಮ. ನೀವು ಏನಂತೀರಿ ಆ ಚೈತನ್ಯ, ಅದ್ರ ಬಗ್ಗೆ ಅಜ್ಞಾನ ಆವರಣ ಹೇಳ್ರಿ ಹೆಂಗಂತ. ಗೊತ್ತಿಲ್ಲ, ತಿಳಿದಿಲ್ಲ. ಬ್ರಹ್ಮ ಅಂದ್ರೆ ಏನಂತ ತಿಳಿದಿಲ್ಲ, ಬ್ರಹ್ಮ ಏನು ಅಂತ ಗೊತ್ತೇ ಇಲ್ಲ. ಇದು ಒಂದನೇದು ಜ್ಞಾನಾಧ್ಯಾಸ. ಬಾಯಿ ತೆಗೆದು ಅನ್ರಿ, ನಾ ಅನ್ನ ಶಬ್ದಗಳು ನಾ ಅಂದಾಗ ಗಪ್ ಕುಂದಿರ್ತೀರಿ, ಮತ್ತೆ ಆಮೇಲೆ ಕೇಳಿದ್ರೆ ಅದಕ್ಕೂ ಗಪ್ಪೆ ಕುಂದಿರ್ತೀರಿ. ನೀವು ಸ್ವತಃ ಹೇಳಂಗಿಲ್ಲ, ನಾ ಅಂದಂಗೂ ಅನ್ನಂಗಿಲ್ಲ ಅಂತಂದ್ರೆ ಏನ್ ಪ್ರಾಕ್ಟೀಸ್ ಮಾಡ್ತೀರಿ ನೀವು? ಜ್ಞಾನಾಧ್ಯಾಸ ಅಂದ್ರೆ ಬ್ರಹ್ಮ ಇಲ್ಲ, ಫಸ್ಟ್ ಬ್ರಹ್ಮ ಗೊತ್ತಿಲ್ಲ, ಅವನ ಬಗ್ಗೆ ಗೊತ್ತಿಲ್ಲ, ಬ್ರಹ್ಮನ ಬಗ್ಗೆ ತಿಳಿದಿಲ್ಲ, ಏನೂ ಗೊತ್ತೇ ಇಲ್ಲ, ತಿಳಿದಿಲ್ಲ. ಇದಕ್ಕೇನಂತಾರೆ? ಅಜ್ಞಾನ ಏನು ಅವಸ್ಥೆ ಇದು. ನೆಕ್ಸ್ಟ್ ಜ್ಞಾನಾಧ್ಯಾಸದಾಗೆ ಇದು. ನೆಕ್ಸ್ಟ್ ಎರಡನೇದ್ದು ಬ್ರಹ್ಮ ಇಲ್ಲ, ಅದೇನದ? ಅಸತ್ವ ಪಾದಕ ಆವರಣ, ಬ್ರಹ್ಮ ಇಲ್ಲ. ಮತ್ತು ಮೂರನೇದ್ದು ಬ್ರಹ್ಮ ನನಗೆ ತೋರುತ್ತಿಲ್ಲ, ಅಭಾನಪಾದಕ ಆವರಣ. ನನಗೆ ಯಾಕೆ ತೋರ್ತಾ ಇಲ್ಲ ಅಂದ್ರೆ ಜ್ಞಾನ ಇಲ್ಲದಕ್ಕ, ಅಜ್ಞಾನ ಇದ್ದದ್ದಕ್ಕ. ಕೊಡ ಯಾಕೆ ತೋರ್ತಾ ಇಲ್ಲ ಅಂದ್ರೆ ಬೆಳಕಿಲ್ಲದಕ್ಕ, ಕತ್ತಲಿದ್ದದ್ದಕ್ಕ ತೋರ್ತಾ ಇಲ್ಲ. ಇವು 3 ಏನದವ ಜ್ಞಾನಾಧ್ಯಾಸದೊಳಗೆ ಈ ರೀತಿ ಅರ್ಥ ಮಾಡ್ಕೋಬೇಕು. ಇಷ್ಟೇ ಇದು ಜ್ಞಾನಾಧ್ಯಾಸ ಅಂದ್ರೆ. ಎಲ್ಲ ಪಾಠ ಮುಗಿದ್ಮೇಲೆ ಜ್ಞಾನಾಧ್ಯಾಸದ ಬಗ್ಗೆ ಹೇಳಿಲ್ಲಲ್ರಿ ನೀವು ಅಂತ ಅನ್ಬಾರ್ದು. ಇವು ಏನದವ? ಅಜ್ಞಾನದ ಅವಸ್ಥೆ ಮತ್ತು ಆವರಣದ ಅವಸ್ಥೆ, ಆಭಾಸನ ಅಜ್ಞಾನದ ಅವಸ್ಥೆ ಮತ್ತು ಆವರಣದ ಅವಸ್ಥೆ ಒಳಗೆ ಈ ರೀತಿ ಆಗ್ತದೆ.
ಬ್ರಹ್ಮ ಗೊತ್ತಿಲ್ಲ ಅಂದ ಕೂಡ್ಲೇನೆ ಗೊತ್ತು ಮಾಡ್ಕೊಳಕ ಸತ್ಸಂಗಕ್ಕೆ ಬರಬೇಕು. ಮತ್ತ ಬ್ರಹ್ಮ ಇಲ್ಲ ಅಂತಂದ್ರೆ ಬ್ರಹ್ಮ ಹೆಂಗದನ ಅಂತೇಳಿ ತಿಳ್ಕೋಬೇಕು. ಬ್ರಹ್ಮ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಬ್ರಹ್ಮನನ್ನ ನಾನು ಹೆಂಗ್ ಅನುಭವಿಸಬೇಕು ಅಂತ ತಿಳ್ಕೋಬೇಕು. ಇವೆಲ್ಲ ಮಾಡೋದ್ರಿಂದ ಏನಾಗ್ತದ? ಮೋಕ್ಷ ಆಗ್ತದೆ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಈ ಅಧ್ಯಾಸ ಇದ್ದದಕ್ಕೆ ನನಗೆ ಬ್ರಹ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಇದೇನದು? ಜ್ಞಾನಾಧ್ಯಾಸ. ಇನ್ನು ಅರ್ಥಾಧ್ಯಾಸ ಅಂತಂದ್ರೆ 6 ರೀತಿಯಾಗಿ ನನಗ ಭ್ರಮೆ ಆಗ್ಯದ. ಆ 6 ರೀತಿ ಭ್ರಮೆಗಳು ಕೇವಲ ಸಂಬಂಧ ಅಧ್ಯಾಸ, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಕೇವಲ ಧರ್ಮಾಧ್ಯಾಸ, ಧರ್ಮ ಸಹಿತ ಧರ್ಮಿ ಅಧ್ಯಾಸ, ಅನ್ಯೋನ್ಯ ಅಧ್ಯಾಸ, ಅನ್ಯತರ ಅಧ್ಯಾಸ ಅಂಥೇಳಿ ಇವು 6 ರೀತಿ ಅಧ್ಯಾಸಗಳನ್ನು ತಿಳ್ಕೋಬೇಕು. ಮತ್ತೆ 5 ರೀತಿ ಭ್ರಾಂತಿಗಳನ್ನು ತಿಳ್ಕೋಬೇಕು. ಭೇದ ಭ್ರಾಂತಿ, ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ, ಸಂಘ ಭ್ರಾಂತಿ, ವಿಕಾರ ಭ್ರಾಂತಿ, ಸತ್ಯತ್ವ ಭ್ರಾಂತಿ. ಈಗ ನಿಮ್ಗ 10, 5, 15ರೊಳಗ 2 ನಾನು ಮಾಡಿಕೊಡ್ತೀನಿ. 2 ಅಂತಂದ್ರೇನು? ಒಂದು ಜ್ಞಾನಾಧ್ಯಾಸ ಹೇಳೀನಿ. ಈಗ ಅರ್ಥಾಧ್ಯಾಸ ಹೇಳ್ಬೇಕಂದ್ರೆ ಅರ್ಥಾಧ್ಯಾಸದೊಳಗ 6 ರೀತಿ ಅಧ್ಯಾಸಗಳದಾವ. ಆ 6 ರೀತಿ ಒಳಗ ನಾಳೆ ಪಾಠದೊಳಗ ಎಷ್ಟು ಸಾಧ್ಯದ ಅಷ್ಟು ನಾನು ಮಾಡಿಕೊಡ್ತೇನೆ. ಜಲ್ದಿ ಬಂದಿನಿ ಅಂತಂದ್ರ ನಿಮ್ಮ ಮೆಲುಕು ಅವು ಸ್ವಲ್ಪ ಕಂಟ್ರೋಲ್ ಮಾಡಿ ನಮಗೆ ಟೈಮ್ ಕೊಟ್ಟು ಬಿಡ್ರಿ. ಜಲ್ದಿ ಮುಗೀತದ. ನಿಮಗೆ ಮತ್ತೆ ಮಾಡ್ಕೊತ ಕುಂದ್ರಕತ್ತೀರಿ. ನಮಗ್ ಕುಂದಿರಕ್ಕೆ ನೀವು ಮೆಲುಕು ಹಾಕೋತ್ ಕೂತೀರಿ ಅಂತಂದ್ರೆ ಇವು ಹಿಂದೆ ಬೀಳ್ತಾವ. ನಾವು ಬರೋದೇ ಕಷ್ಟಪಟ್ಟು ಬರ್ಲಕತ್ತೀವಿ, ನಮಗ್ ಮುಂದೆ ಕುಂದಿರ್ಸೋದಕ್ಕೆ ನೀವು ಹಿಂದಿನ ಕತೆ ಹೇಳ್ಕೊತ್ ಕೂತ್ರಿ ಹೆಂಗ? ನಮಗೆ ಟೈಮ್ ಕೊಟ್ರೆ ನಾ ಜಲ್ದಿ ಬಂದಿನಿ ಅಂತಂದ್ರೆ ನನಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಟೈಮ್ ಕೊಟ್ರಿ, ನಾ ಇರ್ಲಾರ್ದ ನೀವು ಮಾಡ್ಕೊತ ಕುಂದಿರ್ರಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಅದ. ಇದು ಅಧ್ಯಾಸದ ಬಗ್ಗೆ ನೀವು ವಿಚಾರ ಚಂದ್ರೋದಯ ಹಿಡ್ಕೊಂಡು 10 ವರ್ಷ ಕೂತ್ರು ಇದು ಅಷ್ಟು ಕಂಟ್ರೋಲ್ನಾಗ ಬರಂಗಿಲ್ಲ. ಇದನ್ನೆಲ್ಲ ನಾವೇನ್ ಮಾಡ್ಬೇಕು? ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಿ ಇದನ್ನ ನೋಟ್ಸ್ ಚಂದ ಮಾಡಿ ಇಟ್ಕೊಳ್ರಿ. ಇದು ನಂದು ಪಾಠ ಮುಗಿದ ಮೇಲೆ ನೀವು ವಿಚಾರ ಚಂದ್ರೋದಯ ಓದ್ರಿ, ಚಾಕ್ಲೇಟ್ ತಿಂದಂಗೆ ಅರ್ಥ ಆಗ್ತದ. ಇಲ್ಲ ಅಂತಂದ್ರೆ ಅರ್ಥ ಆಗೋದು ಕಠಿಣ ಅದ. ಸ್ವಲ್ಪ ನಾನೇನ್ ಮತ್ತೆ ಹೊಸದೆಲ್ಲಿ ಹೇಳಂಗಿಲ್ಲ, ಇದರಾಗಿಂದ ಜಮಾಯಿಸಿ ಹೇಳ್ತಿರ್ತೀನಿ. ಆದ್ರೆ ನಿಮಗೆ ತಿಳಿಯಂಗೆ ಹೇಳ್ತಿರ್ತೀನಿ, ವ್ಯವಸ್ಥೆ ಮಾಡಿ ವ್ಯವಸ್ಥಿತವಾಗಿ ಹೇಳ್ತೀನಿ. ಅದಕ್ಕೆ ಓಕೆ. ಏನಾರ ಡೌಟ್ ಅದ ಇವತ್ತಿನ ಪಾಠದಾಗ? ಏನ್ರಿ? ಎಲ್ಲ ಅಜ್ಞಾನದ್ದೇ. ಎಲ್ಲ ಅಜ್ಞಾನನೇ. ಅಧ್ಯಾಸದೊಳಗ ಮೊದಲು 2 ಬರ್ತಾವ. ಒಂದು ಸಾದಿ ಅಧ್ಯಾಸ, ಇನ್ನೊಂದು ಅನಾದಿ ಅಧ್ಯಾಸ. ಅವೆಲ್ಲ ಬಹಳ ಅದ. ಸಾದಿ ಅಧ್ಯಾಸ ಅಂದ್ರೆ ಸ ಆದಿ ಅಜ್ಞಾಸ. ಇದೇನದ? ಅನಾದಿ ಅಧ್ಯಾಸ. ಸ ಆದಿ ಒಳಗ ಮತ್ತೆ ಬೇರೆ ಬೇರೆ ಇರ್ತಾವ. ಈಗೇನದ? ಅನಾದಿ ಅಧ್ಯಾಸದೊಳಗೆ ನೀವು ಸ್ಟಡಿ ಮಾಡ್ಲಕತ್ತೀರಿ. ಈಗ ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ ಎಲ್ಲ. ತಾನೇ ಬಂದ್ಬಿಡ್ತದ, ತಾನೇ ಬರ್ತದೆ. ಅದ್ರ ತಲೆಗೆ ಇದನ್ನ ಅಷ್ಟು ಸ್ಟ್ರಾಂಗ್ ಮಾಡ್ಯಾರ. ಇದು ಸಾದಿ ಅನಾದಿ ಅಧ್ಯಾಸಗಳು. ಸಾದಿ ಅಂತಂದ್ರ ಅವು ಹುಟ್ಟು ಸಾವು ಇರವು. ಇದೇನದ? ಅನಾದಿಗಳಿವು. ಇವು ಅನಂತವಾಗಿ ಕಾಡವು. ಇವು ಅಜ್ಞಾನ ಅನಾದಿ ಅದ, ಅನಂತ ಇಲ್ಲ. ಬ್ರಹ್ಮ ಅನಾದಿ, ಅಜ್ಞಾನನು ಅನಾದಿ. ಆದ್ರ ಬ್ರಹ್ಮಜ್ಞಾನ ಆಯ್ತಂತಂದ್ರ ಅಜ್ಞಾನ ಹೋಗ್ಬಿಡ್ತದಲ್ಲ, ಅದು ಅನಂತ ಅಲ್ಲ. ಬ್ರಹ್ಮ ಒಬ್ಬನೇ ಅನಂತ. ಅವ ಒಬ್ಬನೇ ಅನಂತ. ಉಳಿದು ಆದಿ ಬಹಳಷ್ಟು ಆದಿಗಳದಾವ. ಅನಾದಿಗಳನ್ನು ಅದಾವ, ಆದಿಗಳನ್ನು ಅದಾವ. ಎಲ್ಲ ಓಸು ಬ್ರಹ್ಮ ಬಂದನಂತಂದ್ರ ಅವೆಲ್ಲದರ ಆಟ ನಿಂದಿರ್ತದ. ನಿಂತ ಅವೆಲ್ಲ ಏನಾಗ್ತಾವ? ಅಂತ್ಯ ಹೊಂದುತ್ತಾವ. ಬ್ರಹ್ಮ ಒಬ್ಬನೇ ಅನಂತವಾಗಿ ಉಳಿತಾವ.
ಅದಕ್ಕೆ ನಾಳೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ರಿ, ನಾನು ಜಲ್ದಿ ಬಂದಿನಿ ಅಂತಂದ್ರೆ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅಭ್ಯಾಸ ಮುಗಿಸಿ ಮತ್ತೆ ಮುಂದೆ ಹೋಗ್ಬೇಕಲ್ಲ. ನಾವು ಇದೇ ಅಭ್ಯಾಸ ಮಾಡ್ಕೊತ ಕೂತ್ರಿ ಈಗ ಅದು ವಿಚಾರ ಚಂದ್ರೋದಯ. ಅದು ನಾ ಹೇಳೋದು ವಿಚಾರ ಸಾಗರ ಅಲ್ಲ. ಈ ಅಭ್ಯಾಸಗಳು ಹೇಳಕತ್ತಿದ್ದು ವಿಚಾರ ಚಂದ್ರೋದಯ. ನೀವು ಸರಿ ಮಾಡಲಾಗಿರಿ ಅಂತೇಳಿ ನಾ ತಗೊಂಡಿನಿ ಈಗ ಅದನ್ನು ಕೈಯ. ನಾನೇನ್ ತಗೊಂಡು ಹೆಂಗೆ ಹೇಳಕತ್ತೀನಲ್ಲ ಇದರಂಗೆ ವಿಚಾರ ಚಂದ್ರೋದಯ ಪೂರ ಹೇಳಿನಿ. ಅದನ್ನು ತೆಗೆದು ಕೇಳಿ ಓದಿ ಬರೆದು ಇದ್ರೊಳಗೆ ಪ್ರಾಕ್ಟೀಸ್ ಮಾಡ್ರಿ. ನನ್ನಂಗೆ ನಿಮಗೆ ವಿಚಾರ ಚಂದ್ರೋದಯ ಹೇಳಕ್ ಬರ್ತದ. ಅವಯಾ ಹೇಳೇನ ಅವನ್ಕಿಂತ ಮತ್ತೆ ಹೇಳ್ತೀನಿ ಬರ್ರಿ ಅಂತೀರಿ. ಅಷ್ಟೆಲ್ಲ ಕೆಪಾಸಿಟಿ ಅದ ನಿಮ್ಮೊಳಗ. ನಾವು ಹೇಳಿದ್ದು ಒಂದ್ ರೀತಿ ಹೆಂಗ್ ಕಾಣಿಸ್ತದ ಅಂತಂದ್ರ ರಫ್ ಕಾಣಿಸ್ತದ. ನೀವು ನೈಸ್ ಹೇಳಷ್ಟು ಕೆಪಾಸಿಟಿ ಅದ. ನಮ್ಮ ಕೈ ಹೆಚ್ಚು ವಿದ್ಯಾವಂತರು ಅನುಭವಿಕರು ಏನೆಲ್ಲ ಇದೀರಿ ನೀವು ಮಾಡ್ಲಿಕ್ಕೆ ತಯಾರಿಲ್ಲ ಮೈಗಳ್ರು. ಅದೇ ಸಮಸ್ಯೆ ಅದ ನಿಮ್ಗೆ ಅಷ್ಟೇ. ಮಾಡ್ಬೇಕು. ಮಾಡಿದ್ರೆ ನಮ್ಕ ನೈಸ್ ಆಗ್ತೀರಿ, ನಮ್ಕ ಚಂದ ಆಗ್ತೀರಿ. ಬರೇ ಉಂಡು ಮಕ್ಕೊಂಡ್ರೆ ಹೆಂಗಾತು? ಮನಾರ್ ಮಕ್ಕೊಂಡಿರಿ ಎದ್ದಿರಿ ಏನಿಲ್ಲ. ಈಗ ಸುಮ್ಮ ಕುಂತು ಈ ಸಾಧನೆ ಮಾಡೋದ್ರ ಕಡೆ ಮನಸ್ಸು ಹರಿಸ್ಬೇಕು. ಮನಸ್ಸು ಹರಿಸಿ ಇದು ಮಾಡೇ ಮಾಡ್ತೀನಿ, ಇದು ಮುಗಿಸ್ತೀನಿ. ನನ್ನ ಅಭ್ಯಾಸಗಳನ್ನೆಲ್ಲ ಕಳ್ಕೊಂಡು ಜ್ಞಾನಾಭ್ಯಾಸ ಅರ್ಥಾಭ್ಯಾಸ ಎಲ್ಲ ಕಳ್ಕೊಂಡು ನಾನು ಪರ್ಫೆಕ್ಟ್ ಶುದ್ಧ ಬ್ರಹ್ಮ ಸ್ವರೂಪ ಆಗ್ತೀನಿ ಅನ್ನೋಂಥ ಸಂಕಲ್ಪ ಮಾಡಿ ಎಲ್ಲ ಹೋರಾಟ ಮಾಡ್ಬೇಕಿದಕ್ಕೆ. ಸುಮ್ಮನೆ ಬರಂಗಿಲ್ಲ. ಓಕೆ, ಏನ್ ಡೌಟ್ ಏನಿರೋದನ್ರಿ ಮತ್ತೆ ಯಾರಿಗೆ? ಏನ್ ಡೌಟ್? ಏನ್ ಮಣ್ಣು ಹೇಳಿಲ್ಲ ಇವತ್ತು, ಬರೀ ಬೈಯಾದೆ ಮಾಡಿರಿ. ಇನ್ಯಾ ಡೌಟ್ ಇರ್ತದೆ ನಡೆಯ ಅಂತ ಹೇಳಿ ಹೋಗಿಸ್ಬಿಡ. ಎಲ್ಲ ಒಳ್ಳೇದಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ನಿಮ್ಮ ನಾಲಿಗೆ ಮೇಲೆ ಸದಾ ಕಾಲ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ ಅಂತ ಇರಬೇಕು. ಒಳ್ಳೇದು ಕೆಟ್ಟದು ಏನೇ ಆಗ್ಲಿ ಎಲ್ಲಾ ಪ್ರಸಂಗಗಳಲ್ಲಿ ಎಷ್ಟು ಸಾರಿ ಶುದ್ಧ ಬ್ರಹ್ಮನನ್ನ ನೆನೆಸ್ತೀರಿ ಅಷ್ಟೇ ನಿಮ್ಮ ಎಲ್ಲಾ ಕೆಲಸಗಳು ಯಶಸ್ವಿ ಆಗ್ತವ, ಜಯವಾಗ್ತವ. ಪರಮಾತ್ಮನಿಗೆ ಜಯವಾಗಲಿ ಅಂದಂಗ ಮತ್ತೆ ನಾವು ಪರಮಾತ್ಮನಿಗೆ ಜಯ ಆದ್ರೆ ನಿಮ್ಮ ಜೀವಾತ್ಮಗನು ಜಯ ಆದ ಇಲ್ಲದ್ರಾಗ. ಜೈ ಶುದ್ಧ ಬ್ರಹ್ಮ ನಮಸ್ಕಾರ ರೀ ಅನ್ನೋದ್ರ ಬದಲಿ ಜೈ ಶುದ್ಧ ಬ್ರಹ್ಮ. ಮತ್ತೆ ನೀವು ಒಳ್ಳೆ ನಮಸ್ಕಾರ ರೀ ಅಂತ 2 ಸಾರಿ ಅಂತೀರಲ್ಲ, ಅದೇನಂದ್ರೆ ಜೈ ಶುದ್ಧ ಬ್ರಹ್ಮ. ಒಂದು ಪದ್ಧತಿ ಹಾಕೋರಿ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಪರಮಾತ್ಮನಿಗೆ ಜಯವಾಗಲಿ ಅನ್ನೋದ್ರಾಗ ಅದ್ರೊಳಗೆ ನಮ್ದು ಒಂದು ಜಯ ಇದ್ದೇ ಇರ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಸ್ವಲ್ಪ ಮೊಬೈಲ್ಗಳು ಪತ್ತೆಯಾಗಿ ವಿಚಾರ ಚಂದ್ರ ಇವು ಲಿಂಕ್ ಸ್ವಲ್ಪ ಇದಾಗಿದವಮ್ಮ ಆಕ್ರಮ ಗ್ರೂಪ್ಗೆ 3 ಲಿಂಕ್ಗಳು ಕಳಿಸ್ತೀನಿ. ಮತ್ತೆ ನಾನು 3 ಲಿಂಕ್ ಕಳಿಸ್ತೀನಿ. ವಿಚಾರ ಚಂದ್ರೋದಯ 1 ಭಾಗ 2 ಏನು ವಿಚಾರ ಸಾಗರ 2 ಭಾಗ ಅದ. ವಿಚಾರ ಚಂದ್ರೋದಯ ಒಂದೇ ಅದು. ಕಳಿಸ್ತೀನಿ 3 ಲಿಂಕ್ ಕಳಿಸ್ತೀನಿ. ಗ್ರೂಪಿಗೆ ಹಾಕ್ತೀನಿ ನೋಡ್ರಿ, ಓಪನ್ ಮಾಡ್ಕೊಂಡು ಕೇಳ್ರಿ.